KW Kannada YouTube channel. ನಾನು ಶಾಲಿನಿ ಸೋಮಶೇಖರ್ ನಿಮ್ಮ ಬಾಟ್ನಿ ಟೀಚರ್. ಐ ವೆಲ್ಕಮ್ ಯು ಆಲ್ ಟು ಕಾವೇರಿ ಸೆಕೆಂಡ್ PUC ಬ್ಯಾಚ್. ಇವತ್ತಿನ ಈ ಸೆಷನ್ ನಲ್ಲಿ ನಾವು ಎಕಾಲಜಿ ಯೂನಿಟ್ ನ ಮೊದಲನೇ ಚಾಪ್ಟರ್ ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್ ನ ಡಿಸ್ಕಸ್ ಮಾಡೋಣ. ಇನ್ ಒನ್ ಶಾರ್ಟ್ ಆಸ್ ಆಲ್ವೇಸ್ ಒಂದೇ ವಿಡಿಯೋದಲ್ಲಿ ಪೂರ್ತಿ ಚಾಪ್ಟರ್ ನ ಇನ್ ಡೀಟೇಲ್ ನಾನು ಕಲ್ಸ್ಕೊಡ್ತೀನಿ. ಓಕೆ, ಸೊ ಇಕೋಸಿಸ್ಟಮ್ ಯೂನಿಟ್ ನಲ್ಲಿ ಟೋಟಲಿ 3 ಚಾಪ್ಟರ್ಸ್ ಇದೆ. ಇದು ಮೊದಲನೇ ಚಾಪ್ಟರ್ ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್, ಸೆಕೆಂಡ್ ಚಾಪ್ಟರ್ ಇಕೋಸಿಸ್ಟಮ್, ಮೂರನೇ ಚಾಪ್ಟರ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ಜನರಲ್ ಆಗಿ ಮಕ್ಕಳೆಲ್ಲ ಅನ್ಕೊಳ್ತಾರೆ ಇದು ಸ್ವಲ್ಪ ಬೋರಿಂಗ್ ಅಂತ ಅನ್ಸುತ್ತೆ, ಓದಕ್ ಬುಕ್ ಓಪನ್ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತ ಎಲ್ಲ. ಬಟ್ ಆಕ್ಚುಲಿ ಈ ಚಾಪ್ಟರ್ಸ್ ಏನಿದೆ ಇಕಾಲಜಿದು, ಇದು ವೇಟೇಜ್ ಕ್ಯಾರಿ ಮಾಡುತ್ತೆ, ಹೈ ವೇಟೇಜ್. ಆಮೇಲೆ ಈ ಚಾಪ್ಟರ್ಸ್ ನ ನೀವು ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಸ್ಕೋರ್ ಮಾಡ್ಬೋದು, ಗಮನ ಇಟ್ಟು ಕೇಳಿಸ್ಕೊಂಡ್ರೆ. ಹೊಸದಾಗಿ ಏನು ಜಾಸ್ತಿ ಪ್ರಾಸೆಸಸ್ ಅಥವಾ ಟೆಕ್ನಿಕ್ಸ್ ಬಗ್ಗೆ ನೀವು ಇಲ್ಲಿ ಏನು ಕಲಿಯಲ್ಲ. ಮೆಜಾರಿಟಿ ಆಫ್ ದ ಕಾನ್ಸೆಪ್ಟ್ಸ್ ನಿಮ್ಗೆ ಇದ್ರಲ್ಲಿ ಆಲ್ರೆಡಿ ಗೊತ್ತಿದೆ. ಅದನ್ನೇ ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಕಲಿತೀವಿ, ಹೊಸ ಹೊಸ ಹೆಸರಿಟ್ಟು ಕಲಿತೀವಿ. ಬಿಟ್ರೆ ಕಷ್ಟ, ತುಂಬಾ ಕಾಂಪ್ಲೆಕ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ರೀತಿ ಯಾವ ಕಾನ್ಸೆಪ್ಟ್ಸ್ ಕೂಡ ಇಲ್ಲಿಲ್ಲ. ಒಂದ್ಸತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಟೆಸ್ಟ್ ನಲ್ಲಿ, ಎಕ್ಸಾಮ್ ನಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಚಾಪ್ಟರ್ ನಿಂದ ಕ್ವೆಶನ್ಸ್ ಬಂದ್ರೆ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿದೌಟ್ ಎನಿ ಫರ್ದರ್ ಡಿಲೇ. ಇದು ನಮ್ಮ ಎಕಾಲಜಿ ಯೂನಿಟ್ ಏನಿದೆ, ಎಕಾಲಜಿ ಯೂನಿಟ್ ನ ಮೊದಲನೇ ಚಾಪ್ಟರ್ ಆಗಿರೋ ಕಾರಣ ಎಕಾಲಜಿ ಪದದ ಅರ್ಥ ಏನು ಅದನ್ನ ಮೊದಲು ಅರ್ಥ ಮಾಡ್ಕೊಂಡ್ಬಿಡೋಣ. ಎಕಾಲಜಿಗೆ ಜನ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಕೂಡ ಕರೀತಾರೆ. ಸೊ ಎಕಾಲಜಿ ಏನು? ಎಕಾಲಜಿ ಒಂದು ಬ್ರಾಂಚ್ ಆಫ್ ಬಯಾಲಜಿ. ಈ ಬ್ರಾಂಚ್ ನಾವು ಯಾವ್ದ್ರ ಬಗ್ಗೆ ಕಲಿತೀವಿ? ಲಿವಿಂಗ್ ಆರ್ಗ್ಯಾನಿಸಮ್ಸ್, ನಾನ್ ಲಿವಿಂಗ್ ಥಿಂಗ್ಸ್, ಅದೆರಡರ ಮಧ್ಯೆ ಏನೆಲ್ಲ ಇಂಟರಾಕ್ಷನ್ಸ್ ನಡೆಯುತ್ತೆ ಅದನ್ನ ನಾವು ಎಕಾಲಜಿ ಅನ್ನೋ ಒಂದು ಬ್ರಾಂಚ್ ನಲ್ಲಿ ಕಲಿತೀವಿ. So basically ecology is a branch of biology that deals with interactions. ಯಾವ್ಯಾವ್ದ್ರ ಮಧ್ಯೆ ಇಂಟರಾಕ್ಷನ್ ಆಗ್ಬೋದು? ಲಿವಿಂಗ್ ಆರ್ಗ್ಯಾನಿಸಮ್ ಇನ್ನೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಮಧ್ಯೆ ಇಂಟರಾಕ್ಷನ್ ಆಗುತ್ತೆ ಅಲ್ವಾ? ಇವಾಗ ನಾವು ಊಟ ಮಾಡ್ತೀವಿ ಅಂದ್ರೆ ನಾವೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಜೊತೆ ಇಂಟರಾಕ್ಟ್ ಮಾಡ್ತಾ ಇದೀವಿ. ಅದು ಯಾವ್ದೋ ಪ್ಲಾಂಟ್ ಆದ್ರೂ ಆಗಿರ್ಬೋದು, ಆನಿಮಲ್ ಆದ್ರೂ ಆಗಿರ್ಬೋದು. ಏನಾದ್ರೂ ಕಾಂಪಿಟೇಷನ್ ಇದ್ರೆ ಅವಾಗ 2 ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂಟರಾಕ್ಟ್ ಮಾಡ್ತಾ ಇರುತ್ತೆ. ಪ್ರೆಡೇಷನ್ ಅಲ್ಲಿ 2 ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂಟರಾಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ? ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮಧ್ಯೆ ಏನ್ ಇಂಟರಾಕ್ಷನ್ ಆಗುತ್ತೆ ಅದಕ್ಕೆ ಅದು ಕೂಡ ಹಾಗೇನೆ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಬಯೋಟಿಕ್ ಫ್ಯಾಕ್ಟರ್ ಮಧ್ಯೆ ಏನ್ ಇಂಟರಾಕ್ಷನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ಲಾಂಟಿಗೆ ಸನ್ಲೈಟ್ ನ ಅವಶ್ಯಕತೆ ಇದೆ. ಪ್ಲಾಂಟ್ ಲಿವಿಂಗ್, ಸನ್ಲೈಟ್ ನಾನ್ ಲಿವಿಂಗ್. ಪ್ಲಾಂಟ್ಸ್ಗೆ ವಾಟರ್ ಬೇಕು, ಮಿನರಲ್ಸ್ ಬೇಕು, ಅದು ನಾನ್ ಲಿವಿಂಗ್. ಸೊ ಈ ಸನ್ಲೈಟ್, ವಾಟರ್ ಇದ್ರ ಮಧ್ಯೆ ಎಲ್ಲ ಇಂಟರಾಕ್ಷನ್ ನಡೆದು ಫೋಟೋಸಿಂಥಸಿಸ್ ನಡೆಯುತ್ತೆ. ಟೆಂಪರೇಚರ್, ಸಾಯಿಲ್, ಇದೆಲ್ಲ ಕೂಡ ಬಯೋಟಿಕ್ ಫ್ಯಾಕ್ಟರ್ಸ್. ಹೇಗೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅದ್ರ ಮಧ್ಯೆನೆ ಅಮಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನೆಲ್ಲ ಇಂಟ್ರಾಕ್ಷನ್ಸ್ ನಡೆಯುತ್ತೆ, ಲಿವಿಂಗ್ ಆರ್ಗ್ಯಾನಿಸಮ್ ಮತ್ತೆ ಬಯೋಟಿಕ್ ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ ಮಧ್ಯೆ ಏನೆಲ್ಲ ಇಂಟ್ರಾಕ್ಷನ್ ನಡೆಯುತ್ತೆ, ಈ ಎಲ್ಲ ಇಂಟ್ರಾಕ್ಷನ್ ನ ಸ್ಟಡಿ ಮಾಡುವಂತಹ ಒಂದು ಬಯಾಲಜಿ ಬ್ರಾಂಚೆ ಎಕಾಲಜಿ. ಅದನ್ನ ನಾವು ಹೇಗೆ ಡಿಫೈನ್ ಮಾಡ್ಬೋದು? ಎಕಾಲಜಿ ಇಸ್ ದ ಸ್ಟಡಿ ಆಫ್ ಇಂಟರಾಕ್ಷನ್ಸ್ ಅಮಂಗ್ ಆರ್ಗ್ಯಾನಿಸಮ್ಸ್, ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಮಧ್ಯೆ, ಅಂಡ್ ಆಲ್ಸೋ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಅಂಡ್ ಇಟ್ಸ್ ಫಿಸಿಕಲ್ ಎನ್ವೈರ್ಮೆಂಟ್. ಇಲ್ಲಿ ಫಿಸಿಕಲ್ ಎನ್ವೈರ್ಮೆಂಟ್ ಅಂತ ಅಂದ್ರೆ ನಾನ್ ಲಿವಿಂಗ್ ಥಿಂಗ್ಸ್ ಅಥವಾ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕೂಡ ಕರಿಬಹುದು. ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಸನ್ಲೈಟ್, ಟೆಂಪರೇಚರ್, ಸಾಯಿಲ್, ವಾಟರ್, ಇದೆಲ್ಲ ಲೈಫ್ ಇಲ್ಲ ಅಲ್ಲ ಅದಕ್ಕೆ ಅಲ್ವಾ? ಸೊ ಅದೆಲ್ಲ ಬಯೋಟಿಕ್ ಫ್ಯಾಕ್ಟರ್ಸ್. ಈ ಇಂಟರಾಕ್ಷನ್ಸ್ ನ ಸ್ಟಡಿ ಮಾಡೋದಕ್ಕೆ ನಾವು ಎಕಾಲಜಿ ಅಂತ ಕರಿತೀವಿ. ಈಗ ನಾವು ಬಯೋಲಾಜಿಕಲ್ ಆರ್ಗನೈಸೇಷನ್ ನ ನೋಡಿದ್ರೆ ಅದರಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇದೆ. ನಮ್ಗೆಲ್ಲ ಗೊತ್ತಿದೆ, ಒಂದು ಬೇಸಿಕ್ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಂದ್ರೆ ಸೆಲ್ ಅಂತ. ಸೆಲ್ ಯೂನಿಟ್ ಆಫ್ ಲೈಫ್ ಅಂತ ಒಂದು ಚಾಪ್ಟರ್ ಇದೆ, ಫಸ್ಟ್ PUC ಅಲ್ಲಿ ನೀವು ಅದ್ರ ಬಗ್ಗೆ ಕಲ್ತಿರ್ಬೋದು ಅಲ್ವಾ? ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲೂ ಸ್ಮಾಲೆಸ್ಟ್ ಫಂಕ್ಷನಲ್ ಯೂನಿಟ್ ಅಂದ್ರೆ ಸೆಲ್ ಅಂತ ಅಂತೀವಿ. ಈ ಸೆಲ್ಸ್ ಎಲ್ಲ ಕಂಬೈನ್ ಆಗಿ ಟಿಶ್ಯೂಸ್ ನ ಫಾರ್ಮ್ ಮಾಡುತ್ತೆ. ಬೇರೆ ಬೇರೆ ಸೆಲ್ಸ್ ಎಲ್ಲ ಕಂಬೈನ್ ಆಗಿ ಗ್ರೂಪ್ ಆಫ್ ಸೆಲ್ಸ್ ಫಾರ್ಮಿಂಗ್ ಸಿಮಿಲರ್ ಫಂಕ್ಷನ್, ಅದಕ್ಕೆ ನಾವು ಟಿಶ್ಯೂ ಅಂತ ಕರಿತೀವಿ. ಬೇರೆ ಬೇರೆ ರೀತಿಯ ಟಿಶ್ಯೂಸ್ ಒಂದು ಆರ್ಗನ್ ನ ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟಮಕ್, ಲಿವರ್, ಇದೆಲ್ಲ ಆರ್ಗನ್. ಅದರಲ್ಲಿ ಬೇರೆ ಬೇರೆ ರೀತಿಯ ಟಿಶ್ಯೂಸ್ ಪ್ರೆಸೆಂಟ್ ಇರುತ್ತೆ ಅಲ್ವಾ? ಬೇರೆ ಬೇರೆ ಆರ್ಗನ್ ಸಿಸ್ಟಮ್ ನ ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಡೈಜೆಸ್ಟಿವ್ ಸಿಸ್ಟಮ್ ಒಂದು ಆರ್ಗನ್ ಸಿಸ್ಟಮ್. ಅದರಲ್ಲಿ ಬೇರೆ ಬೇರೆ ಆರ್ಗನ್ಸ್ ಇದೆ. ಏನೆಲ್ಲ ಆರ್ಗನ್ಸ್ ಇದೆ? ಈಸೋಫೇಗಸ್ ಇದೆ, ಸ್ಟಮಕ್ ಇದೆ, ಲಿವರ್ ಇದೆ, ಪ್ಯಾನ್ಕ್ರಿಯಾಸ್ ಇದೆ, ಸ್ಮಾಲ್ ಇಂಟೆಸ್ಟೈನ್ ಇದೆ, ಲಾರ್ಜ್ ಇಂಟೆಸ್ಟೈನ್ ಇದೆ. ಇದೆಲ್ಲ ಕೂಡ ಆರ್ಗನ್ಸ್. ಎಷ್ಟೊಂದು ಆರ್ಗನ್ಸ್ ಸೇರಿ ಒಂದು ಕಾಮನ್ ಫಂಕ್ಷನ್ ಪರ್ಫಾರ್ಮ್ ಮಾಡಿದ್ರೆ ನಾವು ಅದಕ್ಕೆ ಆರ್ಗನ್ ಸಿಸ್ಟಮ್ ಅಂತ ಕರಿತೀವಿ. ಇಂಥದ್ದು ಹಲವಾರು ಆರ್ಗನ್ ಸಿಸ್ಟಮ್ಸ್ ನಮ್ಮ ಬಾಡಿಯಲ್ಲಿದೆ. ಯೂರಿನರಿ ಅಥವಾ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಕರಿಬೋದು, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ನ್ಯೂರಲ್ ಸಿಸ್ಟಮ್, ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್, ರೀಪ್ರೊಡಕ್ಟಿವ್ ಸಿಸ್ಟಮ್. ಒಂದು ಆರ್ಗ್ಯಾನಿಸಮ್ ನಲ್ಲಿ ಇದೆಲ್ಲ ಕೂಡ ಸಿಸ್ಟಮ್ಸ್ ಪ್ರೆಸೆಂಟ್ ಇರುತ್ತೆ. ಆರ್ಗನ್ ಸಿಸ್ಟಮ್ ಲೆವೆಲ್ ಅದು.
ಸೊ ಈ ಆರ್ಗನ್ ಸಿಸ್ಟಮ್ಸ್ ಎಲ್ಲ ಸೇರಿ ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಆಗೋದು ಅಲ್ವಾ. ಇಷ್ಟ್ರ ಬಗ್ಗೆ ಅಂತೂ ನಿಮ್ಗೆ ಗೊತ್ತು. ಆನಿಮಲ್ ಕಿಂಗ್ಡಮ್ ಚಾಪ್ಟರ್ನಲ್ಲಿ ಹೋದ ವರ್ಷ ನೀವು ಕಲ್ತಿರ್ತೀರಾ ಬೇರೆ ಬೇರೆ ಲೆವೆಲ್ಸ್ ಆಫ್ ಆರ್ಗನೈಸೇಷನ್. ಫಾರ್ ಎಕ್ಸಾಂಪಲ್ ಪೋರಿಫೆರಾ ತಗೊಂಡ್ರೆ ಇಟ್ ಇಸ್ ಲೂಸ್ ಸೆಲ್ಯುಲರ್ ಅಗ್ರಿಗೇಟ್ಸ್, ಸೀಲೆಂಟ್ರೇಟ್ ಆದಲ್ಲಿ ಟಿಶ್ಯೂ ಲೆವೆಲ್, ಆ ರೀತಿ ಕಲ್ತಿರ್ತೀರಾ ಅಲ್ವಾ. ಸೊ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ನಲ್ಲಿ ಈ ಬೇರೆ ಬೇರೆ ಲೆವೆಲ್ನಲ್ಲಿ ಆರ್ಗನೈಸೇಷನ್ ಆಗುತ್ತೆ. ಸೆಲ್ನಿಂದ ಟಿಶ್ಯೂಸ್, ಟಿಶ್ಯೂನಿಂದ ಆರ್ಗನ್ಸ್, ಆರ್ಗನ್ಸ್ನಿಂದ ಆರ್ಗನ್ ಸಿಸ್ಟಮ್ನಿಂದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಇಷ್ಟಂತೂ ಗೊತ್ತು. ಇದ್ರ ಆದ್ಮೇಲೆ ಬೇರೆ ಎಲ್ಲ ಏನೇನು ಲೆವೆಲ್ಸ್ ಇದೆ ಅದನ್ನ ನಾವಿವಾಗ ಅರ್ಥ ಮಾಡ್ಕೊಳ್ಳೋಣ. ಈ ಆರ್ಗ್ಯಾನಿಸಮ್ನ ಲೆವೆಲ್ ಆದ್ಮೇಲೆ, ಲಿವಿಂಗ್ ಆರ್ಗ್ಯಾನಿಸಮ್ನ ಲೆವೆಲ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ಇಸ್ ಪಾಪ್ಯುಲೇಷನ್ ಲೆವೆಲ್ ಅಂತ ಕರಿತೀವಿ ನಾವು. ಇಲ್ಲಿ ಪಾಪ್ಯುಲೇಷನ್ ಅಂದ್ರೆ ಅರ್ಥ ಏನು? ಪಾಪ್ಯುಲೇಷನ್ ಪದ ಜನರಲ್ ಆಗಿ ನಾವು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅನ್ನೋದ್ರಲ್ಲಿ ಕಲ್ತಿರ್ತೀವಿ ಅಥವಾ ಕೇಳಿರ್ತೀವಿ. ಹೆಂಗೆ ಇಂಡಿಯಾದು ಪಾಪ್ಯುಲೇಷನ್ ತುಂಬಾ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಆಲ್ಮೋಸ್ಟ್ ನಾವು ಎಷ್ಟು ತುಂಬಾ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಇಂಡಿಯಾದಲ್ಲಿ. ಫಸ್ಟ್ ಚೈನಾನೇ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇತ್ತು, ಇವಾಗ ಇಂಡಿಯಾ ಪಾಪ್ಯುಲಸ್ ಕಂಟ್ರಿ ಆಗಿದೆ. ಆ ರೆಫರೆನ್ಸ್ ನಲ್ಲಿ, ಆ ಕಾಂಟೆಕ್ಸ್ಟ್ ನಲ್ಲಿ ನಾವು ಪಾಪ್ಯುಲೇಷನ್ ಪದನ ತಿಳ್ಕೊಂಡಿದೀವಿ. ಇಕಲಾಜಿಕಲಿ ಪಾಪ್ಯುಲೇಷನ್ ಅಂದ್ರೆ ಏನು? ಪಾಪ್ಯುಲೇಷನ್ ಇಸ್ ಅ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್, ಎಷ್ಟೊಂದು ಆರ್ಗ್ಯಾನಿಸಮ್ಸ್ ಇದೆ ಅದರಲ್ಲಿ ಒಂದು ಗುಂಪಲ್ಲಿ. ಆ ಎಲ್ಲ ಆರ್ಗ್ಯಾನಿಸಮ್ ಒಂದೇ ಸ್ಪೀಶೀಸ್ ಆಗಿದೆ. ಒಂದೇ ಸ್ಪೀಶೀಸ್ನ ಆರ್ಗ್ಯಾನಿಸಮ್ ಯಾವುದೋ ಒಂದು ಜಿಯೋಗ್ರಾಫಿಕಲ್ ಏರಿಯಾನ ಅಟ್ ಅ ಪರ್ಟಿಕ್ಯುಲರ್ ಟೈಮ್ ಪ್ರೆಸೆಂಟ್ ಇರುತ್ತಲ್ವಾ, ಅದಕ್ಕೆ ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ. ಸೊ ಪಾಪ್ಯುಲೇಷನ್ ನಾವು ಹೆಂಗೆ ಡಿಫೈನ್ ಮಾಡ್ಬೋದು? ಪಾಪ್ಯುಲೇಷನ್ ಇಸ್ ಅ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಸ್ಪೀಶೀಸ್ ಆಕ್ಯುಪೈಯಿಂಗ್ ಅ ಪರ್ಟಿಕ್ಯುಲರ್ ಏರಿಯಾ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಅದಕ್ಕೆ ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ರೋಡ್ನಲ್ಲಿ, ನೀವು ಯಾವ ರೋಡಲ್ಲಿ ನಿಮ್ಮ ಮನೆ ಇರುತ್ತೆ ಆ ರೋಡಲ್ಲಿ ಒಂದು ಪಾಪ್ಯುಲೇಷನ್ ಆಫ್ ಹ್ಯೂಮನ್ಸ್ ಇದೆ. ಎಲ್ಲರ ಮನೆಯಲ್ಲೂ ಮನುಷ್ಯರಂತೂ ಇದ್ದೇ ಇರ್ತೀವಿ. ಹ್ಯೂಮನ್ ಪಾಪ್ಯುಲೇಷನ್ ಇರುತ್ತೆ, ಡಾಗ್ಸ್ದು ಪಾಪ್ಯುಲೇಷನ್ ಇರುತ್ತೆ, ಕ್ರೋಸ್ದು ಪಾಪ್ಯುಲೇಷನ್ ಇರುತ್ತೆ, ತುಳಸಿ ಗಿಡದ್ದು ಪಾಪ್ಯುಲೇಷನ್ ಇರುತ್ತೆ. ಅಂದ್ರೆ ಪ್ರತಿ ಸ್ಪೀಶೀಸ್ದು ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಆಕ್ಯುಪೈಯಿಂಗ್ ಅ ಪರ್ಟಿಕ್ಯುಲರ್ ಏರಿಯಾ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಈ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಶುಡ್ ಬಿಲಾಂಗ್ ಟು ದ ಸೇಮ್ ಸ್ಪೀಶೀಸ್. ಆಯ್ತಾ? ಅದು ಪಾಪ್ಯುಲೇಷನ್ನ ಅರ್ಥ. ಫಾರ್ ಎಕ್ಸಾಂಪಲ್, ಇದನ್ನ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್, ಒಂದು ಸ್ಪೀಶೀಸ್ದು. ಅದೇ ಸ್ಪೀಶೀಸ್ದು ಎಷ್ಟೊಂದು ಆರ್ಗ್ಯಾನಿಸಮ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್ ಇನ್ ಅ ಪರ್ಟಿಕ್ಯುಲರ್ ಜಿಯೋಗ್ರಾಫಿಕಲ್ ಏರಿಯಾ ಆಕ್ಯುಪೈ ಮಾಡ್ಕೊಂಡಿದೆ ಅಂದ್ರೆ ಇದು ಪಾಪ್ಯುಲೇಷನ್ ಆಯ್ತು. ನಮ್ಮ ನೆಕ್ಸ್ಟ್ ಲೆವೆಲ್ ಕಮ್ಯುನಿಟಿ. ಇವಾಗ ನಾನು ರೋಡ್ದು ಎಕ್ಸಾಂಪಲ್ ಕೊಟ್ಟೆ. ನಿಮ್ಮ ರೋಡ್ನಲ್ಲಿ ಬೇರೆ ಬೇರೆ ಪಾಪ್ಯುಲೇಷನ್ಸ್ ಅಂತೂ ಇದೆ. ಪಾಪ್ಯುಲೇಷನ್ ಆಫ್ ಹ್ಯೂಮನ್ಸ್, ಪಾಪ್ಯುಲೇಷನ್ ಆಫ್ ಸ್ಟ್ರೀಟ್ ಡಾಗ್ಸ್, ಪಾಪ್ಯುಲೇಷನ್ ಆಫ್ ಪ್ರಾಬಬ್ಲಿ ಕ್ಯಾಟ್ಸ್, ಪಾಪ್ಯುಲೇಷನ್ ಆಫ್ ಕ್ರೋಸ್, ಪಾಪ್ಯುಲೇಷನ್ ಆಫ್ ತುಳಸಿ ಗಿಡ, ಇದೆಲ್ಲ. ಸೊ ಇದಕ್ಕೆ ನಾವು ಕಮ್ಯುನಿಟಿ ಅಂತ ಕರಿತೀವಿ. ಬೇರೆ ಬೇರೆ ಪಾಪ್ಯುಲೇಷನ್, ಅದರ ಇಂಟ್ರಾಕ್ಷನ್ಸ್, ಅದಕ್ಕೆ ನಾವು ಕಮ್ಯುನಿಟಿ ಅಂತ ಕರಿತೀವಿ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬೇರೆ ಬೇರೆ ಪಾಪ್ಯುಲೇಷನ್ ಇದೆ. ದೇರ್ಸ್ ಅ ಪಾಪ್ಯುಲೇಷನ್ ಆಫ್ ವರ್ಮ್ಸ್, ದೇರ್ಸ್ ಅ ಪಾಪ್ಯುಲೇಷನ್ ಆಫ್ ಈ ಪ್ಲಾಂಟ್, ದೇರ್ಸ್ ಅ ಪಾಪ್ಯುಲೇಷನ್ ಆಫ್ ಫ್ರಾಗ್ಸ್. ಸೊ ಇದಕ್ಕೆ ನಾವು ಒಂದು ಕಮ್ಯುನಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಲೆವೆಲ್ ಏನಿದೆ ಅದಕ್ಕೆ ನಾವು ಇಕೋಸಿಸ್ಟಮ್ ಅಂತ ಕರಿತೀವಿ. ನಾನು ಹೇಳಿದೆ ಇಕಾಲಜಿಯಲ್ಲಿ ನಾವು ಲಿವಿಂಗ್, ನಾನ್ ಲಿವಿಂಗ್ ಎರಡರ ಮಧ್ಯೆ ಇಂಟ್ರಾಕ್ಷನ್ ಕೂಡ ಸ್ಟಡಿ ಮಾಡ್ತೀವಿ ಅಂತ. ಈವರೆಗೆ ಈ ಕಮ್ಯುನಿಟಿ ಲೆವೆಲ್ ವರೆಗೆ ನಾವು ಏನು ನೋಡಿದೀವಿ, ಅದರಲ್ಲಿ ಬರೀ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ನೇ ಇನ್ಕ್ಲೂಡ್ ಮಾಡ್ತಾ ಇರೋದು. ಒಂದಿತ್ತು, ಒಂದು ಗುಂಪು ಮಾಡಿದ್ವಿ, ಎಷ್ಟೊಂದಂತ ಗ್ರೂಪ್ಸ್ನ ನಾವು ಕಮ್ಯುನಿಟಿ ಅಂತ ಕರೆದ್ವಿ ಅಲ್ವಾ. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏಬಯೋಟಿಕ್ ಫ್ಯಾಕ್ಟರ್ಸ್ ಕೂಡ ಬರುತ್ತೆ. ದಟ್ ಈಸ್ ಯೋರ್ ಇಕೋಸಿಸ್ಟಮ್ ಲೆವೆಲ್. ಈ ಇಕೋಸಿಸ್ಟಮ್ ನಲ್ಲಿ ಯು ವಿಲ್ ಲರ್ನ್ ಅಬೌಟ್ ಬೇರೆ ಬೇರೆ ಪಾಪ್ಯುಲೇಷನ್ಸ್ ಪ್ರೆಸೆಂಟ್ ಇರುತ್ತೆ, ಕಮ್ಯುನಿಟಿ ಬೇರೆ ಬೇರೆ ಸ್ಪೀಶೀಸ್ ಪ್ರೆಸೆಂಟ್ ಇರುತ್ತೆ. ಅದರೊಟ್ಟಿಗೆ ವಿ ವಿಲ್ ಇನ್ಕ್ಲೂಡ್ ಏಬಯೋಟಿಕ್ ಫ್ಯಾಕ್ಟರ್ಸ್ ಎಸ್ ವೆಲ್. ಅಲ್ಲಿರುವಂತಹ ನೀರು, ಅಲ್ಲಿಂದ ಸನ್ಲೈಟ್, ಅಲ್ಲಿಂದ ಟೆಂಪ್ರೇಚರ್, ಅಲ್ಲಿಂದ ಸಾಯಿಲ್ ಎಲ್ಲ ಕನ್ಸಿಡರ್ ಮಾಡಿದರೆ ಇಕೋಸಿಸ್ಟಮ್ ಆಯಿತು. ಇಕೋಸಿಸ್ಟಮ್ನ ನೆಕ್ಸ್ಟ್ ಲೆವೆಲ್ ಬಯೋಮ್. ಬಯೋಮ್ ಅಂದ್ರೆ ಏನು? ಬಯೋಮ್ ಅಂತ ಅಂದ್ರೆ ತುಂಬಾ ದೊಡ್ಡ ಜಿಯೋಗ್ರಾಫಿಕಲ್ ಏರಿಯಾಸ್. ಈ ಜಿಯೋಗ್ರಾಫಿಕಲ್ ಏರಿಯಾಸ್ಗೆ ಅದರದೇ ಆದ ಕ್ಯಾರೆಕ್ಟರಿಸ್ಟಿಕ್ ಏಬಯೋಟಿಕ್ ಫ್ಯಾಕ್ಟರ್ಸ್ ಪ್ರೆಸೆಂಟ್ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇರುತ್ತೆ, ಹಾಗೇನೆ ಕ್ಯಾರೆಕ್ಟರಿಸ್ಟಿಕ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ಡೆಸರ್ಟ್ ಅನ್ನೋದು ಒಂದು ಬಯೋಮ್. ಡೆಸರ್ಟ್ ಅಂದಿದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ? ನೀರು ಕಡಿಮೆ, ಸಾಯಿಲ್ನಲ್ಲಿ ನೀರು ತುಂಬಾ ಕಡಿಮೆ, ಸ್ಯಾಂಡ್ ಜಾಸ್ತಿ ಪ್ರೆಸೆಂಟ್ ಇರುತ್ತೆ, ರೇನ್ಫಾಲ್ ತುಂಬಾ ಕಡಿಮೆ. ನಾನು ಮಾತಾಡ್ತಾ ಇರೋದು ಫಸ್ಟ್ ಏಬಯೋಟಿಕ್ ಫ್ಯಾಕ್ಟರ್ಸ್ ಬಗ್ಗೆ, ನಾನ್ ಲಿವಿಂಗ್ ಬಗ್ಗೆ. ವಾಟರ್ ತುಂಬಾ ಕಡಿಮೆ ಇರುತ್ತೆ, ಸ್ಕೇರ್ಸ್ ಆಗಿದೆ, ಸಾಯಿಲ್ನಲ್ಲೂ ಕಡಿಮೆ, ರೇನ್ಫಾಲ್ ಆಗದೆ ತುಂಬಾ ಕಡಿಮೆ. ಆಮೇಲೆ ಟೆಂಪ್ರೇಚರ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತನಕ ಕೂಡ ತುಂಬಾ ಜಾಸ್ತಿ ಹೈ ಟೆಂಪ್ರೇಚರ್ ಇರುತ್ತೆ, ರಾತ್ರಿ ತುಂಬಾ ಕೋಲ್ಡ್ ಆಗಿರುತ್ತೆ. ಇದೆಲ್ಲ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಸರ್ಟ್. ಡೆಸರ್ಟ್ ಅಂದಿದ ತಕ್ಷಣ ನಮ್ಮ ತಲೆಗದೆ ಬರೋದು. ಪ್ಲಾಂಟ್ಸ್ ನೆನೆಸ್ಕೊಂಡ್ರೆ
ಡೆಸರ್ಟ್ ನಲ್ಲಿ ನಾವು ಯಾವ ಪ್ಲಾಂಟ್ಸ್ ನೋಡ್ಬೋದು, ನೀರು ತುಂಬಾ ಕಡಿಮೆ ಇರೋ ಕಾರಣ ಅಲ್ಲಿ ಕ್ಯಾಕ್ಟಸ್ ಅಂತ ಪ್ಲಾಂಟ್ಸ್ ಬೆಳೆಯುತ್ತೆ, ಟಂಬಲ್ ವೀಡ್ ಅಂತ ಪ್ಲಾಂಟ್ಸ್ ಬೆಳೆಯುತ್ತೆ ಅಲ್ವಾ. ಆನಿಮಲ್ ಅಂತ ನೆನ್ಸ್ಕೊಂಡ್ರೆ ಡೆಸರ್ಟ್ ಆನಿಮಲ್ ತಕ್ಷಣ ನಮ್ಮ ತಲೆಗೆ ಬರುತ್ತೆ ಕ್ಯಾಂಗರೂ, ರ್ಯಾಟ್, ಕ್ಯಾಮಲ್ ಇದೆಲ್ಲ. ಸೊ ಅದು ಒಂದು ಬಯೋಮ್. ಒಂದು ಡೆಸರ್ಟ್ ಅಂತ ಅಂದ್ರೆ ಅದಕ್ಕೆ ತನ್ನದೇ ಆದ ಕ್ಯಾರೆಕ್ಟರಿಸ್ಟಿಕ್ ಏಬಯೋಟಿಕ್ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಪ್ಲಾಂಟ್ ಅಂಡ್ ಆನಿಮಲ್ಸ್, ಫ್ಲೋರಾ ಮತ್ತೆ ಫೋನಾ ಕೂಡ ನಾವಲ್ಲಿ ನೋಡ್ಬೋದು. ಇನ್ನೊಂದು ಎಕ್ಸಾಂಪಲ್ ಯಾವ್ದು ಕೊಡ್ಬೋದು ಅಂತ ಅಂದ್ರೆ ಟಂಡ್ರಾ ಬಯೋಮ್. ಟಂಡ್ರಾ ಬಯೋಮ್ ಇಲ್ಲಿ ತುಂಬಾ ಪೋಲಾರ್ ರೀಜನ್ಸ್ ಹತ್ರ ಇರುತ್ತೆ, ತುಂಬಾ ಚಳಿ ಜಾಸ್ತಿ. ಕ್ಯಾರೆಕ್ಟರಿಸ್ಟಿಕ್ಸ್ ಏನಲ್ಲಿ ಸ್ನೋ ಯಾವಾಗ್ಲೂ ಪ್ರೆಸೆಂಟ್ ಇರುತ್ತೆ, ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ. ಯಾವ ರೀತಿಯ ಪ್ಲಾಂಟ್ಸ್ ನೋಡ್ಬೋದು ನಾವು, ಕೋನಿಫೆರಸ್ ಟ್ರೀಸ್ ನ ನೋಡ್ಬೋದು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ ಈ ರೀತಿಯ ಕೋನಿಫೆರಸ್ ಟ್ರೀಸ್, ಕ್ರಿಸ್ಮಸ್ ಟ್ರೀ ತರ. ಆಮೇಲೆ ದೊಡ್ಡ ದೊಡ್ಡ ಆನಿಮಲ್ಸ್, ಮ್ಯಾಮಲ್ಸ್ ನ ನಾವಲ್ಲಿ ನೋಡ್ಬೋದು, ಸಚ್ ಆಸ್ ಪೋಲಾರ್ ಬೇರ್ ಅಲ್ವಾ. ಸೊ ಇದು ಒಂದು ಬಯೋಮ್. ಬಯೋಮ್ ಏನು ಅಂತ ಅಂದ್ರೆ ಇಕೋಸಿಸ್ಟಮ್ದೇ ದೊಡ್ಡ ಏರಿಯಾ, ಆದ್ರೆ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಏಬಯೋಟಿಕ್ ಫ್ಯಾಕ್ಟರ್ಸ್ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಫ್ಲೋರಾ ಮತ್ತೆ ಫೋನಾ ಇರುತ್ತೆ. ಲಾಸ್ಟ್ ಲೆವೆಲ್ ಏನು ಅಂತ ಅಂದ್ರೆ ಬಯೋಸ್ಫಿಯರ್. ಬಯೋಸ್ಫಿಯರ್ ಅಂದ್ರೆ ನಮ್ಮ ಅರ್ತ್ ಅಲ್ಲಿ ಯಾವ್ದೆಲ್ಲ ಬಯೋಮ್ಸ್ ಇದೆ ಎಲ್ಲ ಪುಟ್ ಟುಗೆದರ್ ಬಯೋಸ್ಫಿಯರ್ ಅಂತ ಕರಿತೀವಿ ಆಯ್ತಾ. ಯಾವ್ದೆಲ್ಲ ಇವಾಗ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ನಾವು ಕಲ್ತಿರೋದು, ವಿ ಸ್ಟಾರ್ಟೆಡ್ ಆಫ್ ವಿತ್ ಸೆಲ್ಸ್. ಆಕ್ಚುಲಿ ಸೆಲ್ಸ್ ಆರ್ ಮೇಡ್ ಅಪ್ ಆಫ್ ವಾಟ್? ಸೆಲ್ಸ್ ಒಳಗಡೆ ಏನಿರುತ್ತೆ? ಮ್ಯಾಕ್ರೋಮಾಲಿಕ್ಯೂಲ್ಸ್ ಇರುತ್ತೆ ಅಲ್ವಾ. ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂದ್ರೆ ನಮ್ಮ ಸೆಲ್ಸ್ ಒಳಗಡೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, DNA ಎಲ್ಲ ಇರುತ್ತಲ್ವಾ, ಇದು ಮ್ಯಾಕ್ರೋಮಾಲಿಕ್ಯೂಲ್ಸ್. ಈ ಮ್ಯಾಕ್ರೋಮಾಲಿಕ್ಯೂಲ್ಸ್ ಎಲ್ಲ ಸೇರ್ಕೊಂಡು ಸೆಲ್ಸ್ ನ ಫಾರ್ಮ್ ಮಾಡುತ್ತೆ, ಸೆಲ್ಸ್ ಎಲ್ಲ ಟಿಶ್ಯೂಸ್ ಫಾರ್ಮ್ ಮಾಡುತ್ತೆ, ಟಿಶ್ಯೂಸ್ ಎಲ್ಲ ಆರ್ಗನ್ಸ್ ನ ಫಾರ್ಮ್ ಮಾಡುತ್ತೆ, ಆರ್ಗನ್ಸ್ ಇಂದ ಆರ್ಗನ್ ಸಿಸ್ಟಮ್, ಇಂಡಿವಿಜುವಲ್ ಆರ್ಗ್ಯಾನಿಸಮ್, ಪಾಪ್ಯುಲೇಷನ್, ಕಮ್ಯುನಿಟಿ, ಇಕೋಸಿಸ್ಟಮ್, ಬಯೋಮ್, ಬಯೋಸ್ಫಿಯರ್. ಇದು ಲೆವೆಲ್ಸ್ ಆಫ್ ಆರ್ಗನೈಸೇಷನ್. ಇದರಲ್ಲಿ ಮ್ಯಾಕ್ರೋಮಾಲಿಕ್ಯೂಲ್ಸ್ ಬಗ್ಗೆ ನಾವು ಬಯೋಕೆಮಿಸ್ಟ್ರಿನಲ್ಲಿ ಕಲಿತೀವಿ, ಸೆಲ್ಸ್ ಬಗ್ಗೆ ಸೈಟಾಲಜಿನಲ್ಲಿ ಕಲಿತೀವಿ, ಅದು ಒಂದು ಬ್ರಾಂಚ್ ಆಫ್ ಬಯಾಲಜಿ ದಟ್ ಡೀಲ್ಸ್ ವಿತ್ ಸೆಲ್ಸ್, ಸೈಟಾಲಜಿ ಅಂತೀವಿ. ಟಿಶ್ಯೂಸ್ನ ಬಗ್ಗೆ ಹಿಸ್ಟಾಲಜಿನಲ್ಲಿ ಕಲಿತೀವಿ. ಆರ್ಗನ್ ಸಿಸ್ಟಮ್ಸ್ ಎಲ್ಲ ಹೆಂಗ್ ಫಂಕ್ಷನ್ ಆಗುತ್ತೆ ಫಿಸಿಯಾಲಜಿನಲ್ಲಿ ಕಲಿತೀವಿ ಅಲ್ವಾ. ಅಥವಾ ಆರ್ಗನ್ಸ್ನ ಅನಾಟಮಿ ಕಲಿಬೋದು, ಪ್ಲಾಂಟ್ ಮಾರ್ಫಾಲಜಿ ಕಲಿಬೋದು. ಸೊ ಬೇರೆ ಬೇರೆ ಬ್ರಾಂಚಸ್ ಇರುತ್ತೆ. ಎಕಾಲಜಿಯಲ್ಲಿ ನಾವು ಏನು ಕಲಿತೀವಿ? ಎಕಾಲಜಿನಲ್ಲಿ ನಾವು ಆರ್ಗ್ಯಾನಿಸಮ್ನಿಂದ ಶುರು ಮಾಡಿ ಬಯೋಸ್ಫಿಯರ್ ಅಥವಾ ಬಯೋಮ್ ತನಕ ಏನೆಲ್ಲ ಬರುತ್ತೆ ಆ ಎಲ್ಲ ಲೆವೆಲ್ಸ್ನು ಕೂಡ ನಾವು ಎಕಾಲಜಿನಲ್ಲಿ ಕಲಿಯೋದು. ಓಕೆ, ಸೊ ಎಕಾಲಜಿ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಆಲ್ ಆಫ್ ದೀಸ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್. ಓಕೆನಾ? ಈ ಚಾಪ್ಟರ್ನ ಹೆಸರು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ಸ್ ಅಂತ. ಶುರುನಲ್ಲಿ ಆರ್ಗ್ಯಾನಿಸಮ್ ಹೆಂಗೆ ಅದರ ಸರೌಂಡಿಂಗ್ಸ್ಗೆಲ್ಲ ಅಡ್ಯಾಪ್ಟ್ ಆಗಿರುತ್ತೆ ಅದ್ರ ಬಗ್ಗೆ ಇತ್ತು ಒಂದು ಕಾನ್ಸೆಪ್ಟ್. ಆಮೇಲೆ ಪಾಪ್ಯುಲೇಷನ್ ಅಂದ್ರೆ ಏನು, ಅದರ ಆಟ್ರಿಬ್ಯೂಟ್ಸ್ ಏನು, ಅದನ್ನೆಲ್ಲ ಕಲಿತಾ ಇದ್ವಿ. ಬಟ್ ನಿಮ್ಗೆ ಗೊತ್ತಿರ್ಬೋದು, ಕಳೆದ ವರ್ಷ ಸಿಲೆಬಸ್ ರ್ಯಾಷನಲೈಸ್ ಆಯಿತು. ಈ ಚಾಪ್ಟರ್ನ ಹೆಸರು ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಅಂತ ಇದ್ರೂ ಕೂಡ ಈ ಆರ್ಗ್ಯಾನಿಸಮ್ ಪೋರ್ಷನ್, ಆರ್ಗ್ಯಾನಿಸಮ್ ಇನ್ ಇಟ್ಸ್ ಎನ್ವೈರ್ಮೆಂಟ್ ಅನ್ನೋ ಪೋರ್ಷನ್ ಏನಿತ್ತು, ಆ ಕಾನ್ಸೆಪ್ಟ್ಸ್ ಏನಿತ್ತು ಅದು ಡಿಲೀಟ್ ಆಗೋಗ್ಬಿಟ್ಟಿದೆ. ಇವಾಗ ಸದ್ಯಕ್ಕೆ ಉಳ್ಕೊಂಡಿರೋದು ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಬರೀ ಪಾಪ್ಯುಲೇಷನ್ಸ್ ಅಷ್ಟೇ. ಸೊ ಅಷ್ಟು ಮಾತ್ರ ಕಲಿಯೋಣ. ಓಕೆ, ಸೊ ಪಾಪ್ಯುಲೇಷನ್ ಅಂದ್ರೆ ಏನು? ಇವಾಗ ನೀವು ನೇಚರ್ನ ತಗೊಂಡ್ರೆ ಯಾವುದೇ ಒಂದು ಆರ್ಗ್ಯಾನಿಸಮ್, ಯಾವುದೇ ಒಂದು ಸ್ಪೀಶೀಸ್ ಬೇರೆ ಸ್ಪೀಶೀಸ್ ಜೊತೆ ಇಂಟರಾಕ್ಟ್ ಮಾಡದೆ ತಾನಾಗೇ ಇರಲ್ಲ ಅಲ್ವಾ. ಐಸೋಲೇಟೆಡ್ ಆಗಿ ಒಂದು ಸ್ಪೀಶೀಸು ಬೇರೆ ಯಾವ ಸ್ಪೀಶೀಸ್ ಜೊತೆನೂ ಇಂಟರಾಕ್ಟೇ ಮಾಡದೆ ಇರೋದಿಲ್ಲ. ಸೊ ಮೆಜಾರಿಟಿ ಆಫ್ ಆರ್ಗ್ಯಾನಿಸಮ್ಸ್ ಒಂದು ಸ್ಪೀಶೀಸ್ದು ಗುಂಪಿನಲ್ಲೇ ಇರೋದು. It will live in groups and in well-defined geographical areas. Well-defined geographical areas. ಆಮೇಲೆ ಒಂದೇ ಸ್ಪೀಶೀಸ್ ಆಗಿರೋ ಕಾರಣ ಸಿಮಿಲರ್ ರಿಸೋರ್ಸಸ್ಗೂ ಕಾಂಪೀಟ್ ಮಾಡುತ್ತೆ. ಸಿಮಿಲರ್ ರಿಸೋರ್ಸ್ ಅಂದ್ರೆ ಏನು? ಸಿಮಿಲರ್ ಥರದ ಸ್ಪೇಸ್, ಜಾಗ ಉಳ್ಕೊಳ್ಳೋದಕ್ಕೆ, ಸಿಮಿಲರ್ ಕೈಂಡ್ ಆಫ್ ಫುಡ್, ಮೇಟ್, ಇದೆಲ್ಲ ಒಂದೇ ಸ್ಪೀಶೀಸ್ನಲ್ಲಿ ರಿಸೋರ್ಸಸ್ ಸಿಮಿಲರ್ದು ರಿಕ್ವೈರ್ಮೆಂಟ್ ಇರುತ್ತೆ ಆಯ್ತಾ. ಈಗ ಎರಡು ಆರ್ಗ್ಯಾನಿಸಮ್ ಒಂದೇ ಸ್ಪೀಶೀಸ್ಗೆ ಬಿಲಾಂಗ್ ಆಗುತ್ತೆ ಅಂತ ನಾವು ಹೇಗೆ ಹೇಳ್ಬೋದು? ಈಗ ಪಗ್ ಕೂಡ ಒಂದು ಡಾಗ್, ಒಂದು ಜರ್ಮನ್ ಶೆಪರ್ಡ್ನ ತಗೊಂಡ್ರೆ ಅದು ಕೂಡ ಡಾಗ್. ನೋಡೋದಕ್ಕೆ ಎರಡರಲ್ಲೂ ತುಂಬಾ ವ್ಯತ್ಯಾಸ ಇದೆ. ಜರ್ಮನ್ ಶೆಪರ್ಡ್ನ ನೋಡಿದ್ರೆ ಜಾಸ್ತಿ ವುಲ್ಫ್ ತರ ಕಾಣಿಸುತ್ತೆ ಪಗ್ಗಿಂತ. ಆದ್ರೂ ನಾವು ಒಂದು ಜರ್ಮನ್ ಶೆಪರ್ಡ್ ಮತ್ತೆ ಒಂದು ಪಗ್ನ ತಗೊಂಡ್ರೆ ಎರಡು ಒಂದೇ ಸ್ಪೀಶೀಸ್ ಅಂತ ಹೇಳ್ತೀವಿ. ಹೇಗೆ ಹೇಳ್ಬೋದು ಅದು ಒಂದೇ ಸ್ಪೀಶೀಸ್ ಅಂತ? ಎರಡು ಆರ್ಗ್ಯಾನಿಸಮ್ ಒಂದೇ ಸ್ಪೀಶೀಸ್ಗೆ ಬಿಲಾಂಗ್ ಆಗುತ್ತೆ ಅಂತ ನಾವು ಹೇಳಬೇಕು ಅಂತ ಅಂದ್ರೆ ಆ ಎರಡು ಆರ್ಗ್ಯಾನಿಸಮ್ ಮಧ್ಯ ಇಂಟರ್ ಬ್ರೀಡಿಂಗ್ ಆದಾಗ ಏನು ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಆಗುತ್ತೆ, ಪ್ರಾಜೆನಿ ಅಥವಾ ಮಕ್ಕಳು ಏನು ಪ್ರೊಡ್ಯೂಸ್ ಆಗುತ್ತೆ, ಆ ಪ್ರಾಜೆನಿ
ಅದಕ್ಕೂ ಕೂಡ ರೀಪ್ರೊಡಕ್ಟಿವ್ ಎಬಿಲಿಟಿ ಇದ್ರೆ ನಾವು ಅದಕ್ಕೆ ಸೇಮ್ ಸ್ಪೀಶೀಸ್ ಅಂತ ಕರಿತೀವಿ. ಸ್ಪೀಶೀಸ್ ಇಸ್ ಅ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ವಿಚ್ ಕ್ಯಾನ್ ಇಂಟರ್ಬ್ರೀಡ್ ಆ್ಯಂಡ್ ಪ್ರೊಡ್ಯೂಸ್ ಆಫ್ ಸ್ಪ್ರಿಂಗ್ ದಟ್ ಆರ್ ಫರ್ಟೈಲ್. ಇವಾಗ ಹಾರ್ಸ್ ಮತ್ತೆ ಡಾಂಕಿ ಕೂಡ ಇಂಟರ್ಬ್ರೀಡ್ ಮಾಡ್ಬೋದು. ಹಾರ್ಸ್ ಡಾಂಕಿ ಇಂಟರ್ಬ್ರೀಡ್ ಮಾಡಿದ್ರೆ ಮ್ಯೂಲ್ ಪ್ರೊಡ್ಯೂಸ್ ಆಗುತ್ತೆ, ಆದ್ರೆ ಮ್ಯೂಲ್ ಇಸ್ ನಾಟ್ ಫರ್ಟೈಲ್, ಮ್ಯೂಲ್ ಕೆ ನಾಟ್ ರೀಪ್ರೊಡ್ಯೂಸ್. ಆ ಕಾರಣಕ್ಕೆ ಹಾರ್ಸ್ ಬೇರೆ ಸ್ಪೀಶೀಸ್, ಡಾಂಕಿ ಬೇರೆ ಸ್ಪೀಶೀಸ್. ಇವಾಗ ಒಂದು ಪಾಪ್ಯುಲೇಷನ್ ಅಲ್ಲಿ ಒಂದೇ ಸ್ಪೀಶೀಸ್ ಆರ್ಗ್ಯಾನಿಸಮ್ ಇದೆ ಅಂತ ಅಂದ್ರೆ ಅವರೆಲ್ಲ ಇಂಟರ್ಬ್ರೀಡ್ ಮಾಡಿ ಫರ್ಟೈಲ್ ಆಫ್ ಸ್ಪ್ರಿಂಗ್ ನ ಪ್ರೊಡ್ಯೂಸ್ ಮಾಡ್ಬೋದು ಅಂತ. ಒಂದು ಮೇಲ್ ಜರ್ಮನ್ ಶೆಪರ್ಡ್ ಒಂದು ಫಿಮೇಲ್ ಪಗ್ನ ಇಂಟರ್ಬ್ರೀಡ್ ಮಾಡಿ ಒಂದು ಫರ್ಟೈಲ್ ಆಫ್ ಸ್ಪ್ರಿಂಗ್ ನ ಪ್ರೊಡ್ಯೂಸ್ ಮಾಡ್ಬೋದು. ಅದೇ ಕಾರಣಕ್ಕೆ ಅದೆರಡು ಸೇಮ್ ಸ್ಪೀಶೀಸ್ ನಲ್ಲಿದೆ. ಒಂದು ವುಲ್ಫ್ ಮತ್ತೆ ಒಂದು ಜರ್ಮನ್ ಶೆಪರ್ಡ್ ಒಂದೇ ರೀತಿ ಕಾಣಿಸ್ಬೋದು, ಬಟ್ ಅದು ಇಂಟರ್ಬ್ರೀಡ್ ಮಾಡಿದ್ರೆ ಫರ್ಟೈಲ್ ಆಫ್ ಸ್ಪ್ರಿಂಗ್ ಬರಲ್ಲ. ಸೊ ಆ ಕಾರಣಕ್ಕೆ ನಾವು ಅದನ್ನ ಎರಡು ಸೆಪರೇಟ್ ಸ್ಪೀಶೀಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಜನರಲ್ ಆಗಿ ನಾವು ಪಾಪ್ಯುಲೇಷನ್ ಬಗ್ಗೆ ಮಾತಾಡುವಾಗ ವಿ ಸೇ ದಟ್ ದೇ ಕ್ಯಾನ್ ಪೊಟೆನ್ಷಿಯಲಿ ಇಂಟರ್ಬ್ರೀಡ್. ಜನರಲ್ ಆಗಿ ನಾವು ಇದನ್ನ ಸೆಕ್ಷುವಲ್ ರಿಪ್ರೊಡಕ್ಷನ್ ಟರ್ಮ್ಸ್ ನಲ್ಲೇ ಮಾತಾಡಿದ್ರು ಕೂಡ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಏನೆಲ್ಲ ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಕೂಡ ಒಂದು ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ರೋಸ್ ಪ್ಲಾಂಟ್ದು ಕಟ್ಟಿಂಗ್ಸ್, ಒಂದೇ ರೋಸ್ ಗಿಡದ್ದು ಒಂದು 4 ಕಟ್ಟಿಂಗ್ ತಗೊಂಡೋಗಿ 4 ಕಟ್ಟಿಂಗ್ನ ಸ್ಟೆಮ್ ಕಟ್ಟಿಂಗ್ಸ್ನ ನೀವು ಎಲ್ಲೋ ಒಂದ್ ಕಡೆ ಪ್ಲಾಂಟ್ ಮಾಡ್ತೀರಾ, ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಯ್ತು. ಅದೇ ಸೆಕ್ಷುವಲ್ ರಿಪ್ರೊಡಕ್ಷನ್ ಆದ್ರೂ ಕೂಡ ಆ 4 ರೋಸ್ ಪ್ಲಾಂಟ್ಸ್ ನ ಒಂದು ಪಾಪ್ಯುಲೇಷನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಜನರಲ್ ಆಗಿ ಸೆಕ್ಷುವಲ್ ಅಂತ ಅಂದ್ರೂ ಕೂಡ ಈ ಪಾಪ್ಯುಲೇಷನ್ ಅಲ್ಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ನ ಕೂಡ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಒಬ್ಟೇನ್ ಆಗಿರುವಂತಹ ಆಫ್ ಸ್ಪ್ರಿಂಗ್ ನ ಕೂಡ ಕನ್ಸಿಡರ್ ಮಾಡ್ಬೋದು. NCERT ಅಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಪಾಪ್ಯುಲೇಷನ್ಗೆ, ಏನದು ಅಂತ ನೋಡೋಣ. ನಾವು ಯಾವಾಗ ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ತೀವಿ, ವಿ ಆಲ್ವೇಸ್ ಟಾಕ್ ಅಬೌಟ್ ಒನ್ ಸ್ಪೀಶೀಸ್ ಆಫ್ ಆರ್ಗ್ಯಾನಿಸಮ್ ಅಟ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಇಲ್ಲದೆ ನಾವು ಪಾಪ್ಯುಲೇಷನ್ ಹೇಳಕ್ಕಾಗಲ್ಲ, ಆಯ್ತಾ? ಅದಕ್ಕೆ ಎಕ್ಸಾಂಪಲ್ ಇಲ್ಲೇ ನೋಡೋಣ. ಆಲ್ ದ ಕಾರ್ಮೊರೆಂಟ್ಸ್ ಇನ್ ವೆಟ್ಲ್ಯಾಂಡ್ ಇಸ್ ಒನ್ ಜಾಗ. ಆ ಜಾಗದಲ್ಲಿ ಕಾರ್ಮೊರೆಂಟ್ಸ್ ಅನ್ನೋ ಬರ್ಡ್ಸ್ ಇರುತ್ತೆ, ಒಂದು ಸ್ಪೀಶೀಸ್ದು ಕಾರ್ಮೊರೆಂಟ್ಸ್. ಆ ಜಾಗದಲ್ಲಿ ಆ ಕಾರ್ಮೊರೆಂಟ್ ಸ್ಪೀಶೀಸ್ ಏನಿದೆ ಅದು ಒಂದು ಪಾಪ್ಯುಲೇಷನ್ ಆಯ್ತು. ರ್ಯಾಟ್ಸ್ ಇನ್ ಅನ್ ಅಬ್ಯಾಂಡನ್ ಡ್ವೆಲ್ಲಿಂಗ್, ಯಾವುದೋ ಹಳೆ ಮನೆಯಲ್ಲಿ ರ್ಯಾಟ್ಸ್ ಪ್ರೆಸೆಂಟ್ ಇದೆ. ರ್ಯಾಟ್ ಒಂದು ಸ್ಪೀಶೀಸ್, ಆ ಮನೆ ಒಂದು ಜಾಗ, ಆ ಜಾಗದಲ್ಲಿ ಏನ್ ರ್ಯಾಟ್ಸ್ ಪ್ರೆಸೆಂಟ್ ಇದೆ ಅದು ಒಂದು ಪಾಪ್ಯುಲೇಷನ್. ಹಾಗೇನೆ ಟೀಕ್ವುಡ್ ಟ್ರೀಸ್ ಇನ್ ಫಾರೆಸ್ಟ್ ಟ್ರ್ಯಾಕ್ಟ್, ಒಂದು ಫಾರೆಸ್ಟ್ ನ ಟ್ರ್ಯಾಕ್ಟ್ ಅಲ್ಲಿ ಎಷ್ಟು ಟೀಕ್ವುಡ್ ಟ್ರೀಸ್ ಇದೆ, ಟೀಕ್ವುಡ್ ಟ್ರೀಸ್ ಒಂದೇ ಸ್ಪೀಶೀಸ್, ಆ ಟ್ರ್ಯಾಕ್ಟ್ ನಾವ್ ಯಾವ್ದು ಕನ್ಸಿಡರ್ ಮಾಡ್ತಾ ಇದೀವಿ ಅದರಲ್ಲಿ ಎಷ್ಟು ಟೀಕ್ವುಡ್ ಟ್ರೀಸ್ ಇದೆ ಅದು ಒಂದು ಪಾಪ್ಯುಲೇಷನ್ ಲೆಕ್ಕ. ಹಾಗೇನೆ ಒಂದು ಕಲ್ಚರ್ ಪ್ಲೇಟ್ ಮೇಲೆ ಇರೋ ಬ್ಯಾಕ್ಟೀರಿಯಾ, ಒಂದು ಪಾಂಡ್ ನಲ್ಲಿರೋ ಲೋಟಸ್ ಪ್ಲಾಂಟ್ಸ್, ಇದೆಲ್ಲ ಕೂಡ ಕ್ಯಾನ್ ಬಿ ಗುಡ್ ಎಕ್ಸಾಂಪಲ್ಸ್ ಫಾರ್ ಪಾಪ್ಯುಲೇಷನ್. ಹೋಪ್ ಪಾಪ್ಯುಲೇಷನ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ನೆಕ್ಸ್ಟ್, ಪಾಪ್ಯುಲೇಷನ್ ಆಟ್ರಿಬ್ಯೂಟ್ಸ್ ಬಗ್ಗೆ ಮಾತಾಡೋಣ. ಆಟ್ರಿಬ್ಯೂಟ್ ಅಂದ್ರೆ ಏನು? ಆಟ್ರಿಬ್ಯೂಟ್ ಅಂದ್ರೆ ಜನರಲ್ ಇಂಗ್ಲಿಷ್ ನಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಫೀಚರ್ ಅಂತ ಅಲ್ವಾ. ಈಗ ಕೆಲವೊಂದು ಆಟ್ರಿಬ್ಯೂಟ್ಸ್ ನಮಗಿರುತ್ತೆ, ಆಯ್ತಾ? ಇಂಡಿವಿಜುವಲ್ ಆರ್ಗ್ಯಾನಿಸಮ್ಗೆ ಕೆಲವೊಂದು ಆಟ್ರಿಬ್ಯೂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಬರ್ತ್ ಮತ್ತೆ ಡೆತ್ ಅಂತ ಇರುತ್ತೆ. ಎಲ್ಲಾ ಇಂಡಿವಿಜುವಲ್ಸ್ ಕೂಡ ಆರ್ ಬಾರ್ನ್, ಆಫ್ಟರ್ ಬರ್ತ್ ವಿ ಲಿವ್ ಫಾರ್ ಅ ವೈಲ್ ಅಂಡ್ ದೆನ್ ವಿ ಡೈ ಅಲ್ವಾ. ಬರ್ತ್ ಡೆತ್ ಇದೆರಡು ಎಲ್ಲ ಆರ್ಗ್ಯಾನಿಸಮ್ಸ್ಗೂ ಇರುವಂತಹ ಆಟ್ರಿಬ್ಯೂಟ್ಸ್. ಇನ್ನೊಂದು ಆಟ್ರಿಬ್ಯೂಟ್ ಹೇಳಬೇಕು ಅಂತ ಅಂದ್ರೆ ಸೆಕ್ಸ್. ನಮಗೆ ವಿ ಆರ್ ಬಾರ್ನ್ ಐದರ್ ಇಸ್ ಮೇಲ್ ಆರ್ ಫಿಮೇಲ್, ಸೊ ದಟ್ ಇಸ್ ಒನ್ ಆಟ್ರಿಬ್ಯೂಟ್ ದಟ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ವಿಲ್ ಹ್ಯಾವ್. ಪಾಪ್ಯುಲೇಷನ್ಗೆ ಅಂಥದ್ದೇ ಕೆಲವು ಆಟ್ರಿಬ್ಯೂಟ್ಸ್ ಪ್ರೆಸೆಂಟ್ ಇರುತ್ತೆ. ಆ ಪಾಪ್ಯುಲೇಷನ್ ನ ಆಟ್ರಿಬ್ಯೂಟ್ಸ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಗೆ ಇರಲ್ಲ. ಫಾರ್ ಎಕ್ಸಾಂಪಲ್, ಬರ್ತ್ ರೇಟ್, ಡೆತ್ ರೇಟ್. ಬರ್ತ್ ರೇಟ್, ಡೆತ್ ರೇಟ್ ಒಂದು ಇಂಡಿವಿಜುವಲ್ಗೆ ನಾವು ಲೆಕ್ಕ ಮಾಡೋಕ್ಕಾಗಲ್ಲ. ಬರ್ತ್ ರೇಟ್, ಡೆತ್ ರೇಟ್ ಅಂತ ಅಂದ್ರೆ ಒಂದು ಪಾಪ್ಯುಲೇಷನ್ ಅಲ್ಲೇ ನಾವು ಕನ್ಸಿಡರ್ ಮಾಡ್ಬೋದು ಅಲ್ವಾ. ಸೊ ಬರ್ತ್ ರೇಟ್ ಮತ್ತೆ ಡೆತ್ ರೇಟ್ ಪಾಪ್ಯುಲೇಷನ್ ಆಟ್ರಿಬ್ಯೂಟ್. ಇವಾಗ 40 ಜನ ಪ್ರೆಸೆಂಟ್ ಇದ್ರು, ಸ್ವಲ್ಪ 1 ವರ್ಷ ಆದ ನಂತರ ಸ್ವಲ್ಪ ಜನಕ್ಕೆ ಮಕ್ಕಳಾಗಿ 46 ಜನ ಆಯ್ತು ಪಾಪ್ಯುಲೇಷನ್. ಅವಾಗ ಬರ್ತ್ ರೇಟ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇರದೇ ಒಂದು ಆರ್ಗ್ಯಾನಿಸಮ್ ಅಂದ್ರೆ ರೇಟಿನ ವಿಷಯನೇ ಬರಲ್ಲ ಅಲ್ಲಿ ಅಲ್ವಾ. ಸೊ ಬರ್ತ್ ರೇಟು ಇಲ್ಲ, ಡೆತ್ ರೇಟು ಇಲ್ಲ. ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ಗೆ ಬರ್ತ್ ರೇಟು ಇಲ್ಲ, ಡೆತ್ ರೇಟು ಇಲ್ಲ. ನಮ್ಗಿರುವಂತಹ ಆಟ್ರಿಬ್ಯೂಟ್ ಬರ್ತ್ ಮತ್ತೆ ಡೆತ್. ಆದ್ರೆ ಪಾಪ್ಯುಲೇಷನ್ಗೆ ಬರ್ತ್ ರೇಟ್, ಡೆತ್ ರೇಟ್ ಇದೆ. ನಮ್ಗೆ ವಿ ಆರ್ ಐದರ್ ಮೇಲ್ ಆರ್ ಫಿಮೇಲ್, ಸೆಕ್ಸ್. ಆದ್ರೆ ಪಾಪ್ಯುಲೇಷನ್ಗೆ ಸೆಕ್ಸ್ ರೇಷಿಯೋ ಅನ್ನೋ ಒಂದು ಆಟ್ರಿಬ್ಯೂಟ್ ಇರುತ್ತೆ. ಸೆಕ್ಸ್ ರೇಷಿಯೋ ಅಂತ ಅಂದ್ರೆ ಇವಾಗ ಒಂದು ಪಾಪ್ಯುಲೇಷನ್ ಅಲ್ಲಿ 100 ಜನ ಇದ್ದಾರೆ, ಅದರಲ್ಲಿ 60 ಜನ ಫಿಮೇಲ್ಸ್, 40 ಜನ ಮೇಲ್ಸ್. ಸೊ 60:40 ಅದು ಸೆಕ್ಸ್ ರೇಷಿಯೋ ಆಯ್ತು ಆ ಪಾಪ್ಯುಲೇಷನ್ದು. ಇರದೇ ಒಂದು ಆರ್ಗ್ಯಾನಿಸಮ್ ಅಂದ್ರೆ ನಮ್ಗೆ ರೇಷಿಯೋ ಎಲ್ಲಿಂದ ಬಂತು ಅಲ್ವಾ. ಸೊ ಕೆಲವೊಂದು ಆಟ್ರಿಬ್ಯೂಟ್ಸ್ ಪಾಪ್ಯುಲೇಷನ್ಗಿರುತ್ತೆ, ಅದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ಗಿರಲ್ಲ. ಆ ಆಟ್ರಿಬ್ಯೂಟ್ಸ್ಗೆ ನಾವು ಪಾಪ್ಯುಲೇಷನ್ ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಸೊ ಈ ಚಾಪ್ಟರ್ನಲ್ಲಿ ನಾವು 3 ಅಂತಹ ಪಾಪ್ಯುಲೇಷನ್ ಆಟ್ರಿಬ್ಯೂಟ್ಸ್ ಬಗ್ಗೆ ಕಲ್ತ್ಕೊಳ್ಬೇಕು.
ಮೊದಲನೇದು ಬರ್ತ್ ರೇಟ್, ಸೆಕೆಂಡ್ ಇಸ್ ಡೆತ್ ರೇಟ್, ಥರ್ಡ್ ಇಸ್ ಸೆಕ್ಸ್ ರೇಷಿಯೋ. ಸೊ ಬರ್ತ್ ರೇಟ್ ಅಂದರೆ ಏನು? ರೇಟ್ ಅಂತ ಅಂದ್ರೇನೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ವಾ? ಯಾವುದೋ ಒಂದು ಟೈಮ್ ಪೀರಿಯಡ್ನ ನಾವು ಕನ್ಸಿಡರ್ ಮಾಡ್ತೀವಿ. ಅದು ಒಂದು ದಿನ ಆಗಿರ್ಬೋದು, ಒಂದು ವಾರ ಆಗಿರ್ಬೋದು, 3 ತಿಂಗಳಾಗಿರ್ಬೋದು, ಅಥವಾ 1 ವರ್ಷ ಆಗಿರ್ಬೋದು. ಟೈಮ್ ಡ್ಯೂರೇಷನ್ ಏನಾದರೂ ಆಗಿರ್ಬೋದು. ಆ ಟೈಮ್ ಪೀರಿಯಡ್ನಲ್ಲಿ ಆ ಪಾಪ್ಯುಲೇಷನಲ್ಲಿ ಎಷ್ಟು ಬರ್ತಾಯಿತು ಅದರ ರೇಟ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಬರ್ತ್ ರೇಟ್. ಆಯಿತಾ? ಬರ್ತ್ ರೇಟ್ ಅಂದರೆ ಪರ್ ಕ್ಯಾಪಿಟಾ ಇನ್ಕ್ರೀಸ್ ಇನ್ ಬರ್ತ್. ಪರ್ ಕ್ಯಾಪಿಟಾ ಅಂತ ನೀವು ಸೋಷಿಯಲ್ ಸೈನ್ಸ್ನಲ್ಲಿ ಸ್ಕೂಲ್ನಲ್ಲೆಲ್ಲ ಕಲ್ತಿರ್ಬೋದು. ಪರ್ ಕ್ಯಾಪಿಟಾ ಇನ್ಕಮ್ ಏನು ಅಂತ ಅಂದರೆ ಅದು ಒಂದು ಆವ್ರೇಜ್ ನಂಬರ್ನ ತಗೊಳುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪಾಪ್ಯುಲೇಷನ್ ಇದೆ. ಆ ಪಾಪ್ಯುಲೇಷನಲ್ಲಿ 10 ಜನ ಇದ್ರು ಇನಿಷಿಯಲಿ ಸ್ಟಾರ್ಟಿಂಗ್ನಲ್ಲಿ. 1 ವರ್ಷ ಆದಮೇಲೆ ಆ ಪಾಪ್ಯುಲೇಷನಲ್ಲಿ 12 ಜನ ಆದರು. ಬರ್ತ್ ರೇಟ್ನ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಎಷ್ಟು ಹೊಸ ಬರ್ತ್ ಆಯಿತು ಡಿವೈಡೆಡ್ ಬೈ ಶುರುವಿನಿಂದ ಎಷ್ಟಿತ್ತು. ಆ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಮಗೆ ಬರ್ತ್ ರೇಟ್ ಅಥವಾ ಪರ್ ಕ್ಯಾಪಿಟಾ ಬರ್ತ್ಸ್ ಸಿಗುತ್ತೆ. ಓಕೆನಾ? ಸೊ ಹೆಂಗೆ ಅಂತ ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. NCERT ಅಲ್ಲೇ ಕೊಟ್ಟಿರೋ ಎಕ್ಸಾಂಪಲ್ಸ್ ಇದು. ಆಯಿತಾ? ಒಂದು ಪಾಂಡ್ ಇದೆ. ಈ ಪಾಂಡ್ನಲ್ಲಿ 20 ಲೋಟಸ್ ಪ್ಲಾಂಟ್ಸ್ ಇತ್ತು. ಯಾವಾಗ? ಹೋದ ವರ್ಷ, ಲಾಸ್ಟ್ ಇಯರ್ 20 ಪ್ಲಾಂಟ್ ಪ್ರೆಸೆಂಟ್ ಇತ್ತು. 1 ವರ್ಷ ಬಿಟ್ಟು ನಾನು ಬಂದು ಕೌಂಟ್ ಮಾಡ್ತೀನಿ. ನನಗೆ ಗೊತ್ತಾಗುತ್ತೆ ಅಲ್ಲಿ ಹೊಸ 8 ಪ್ಲಾಂಟ್ಸ್ ಆ್ಯಡ್ ಆಗಿದೆ. ಶುರುನಲ್ಲಿ ಇದ್ದಿದ್ದು 20, ಹೊಸದು 8 ಪ್ಲಾಂಟ್ಸ್ ಆ್ಯಡ್ ಆಗಿದೆ. ಸೊ ಕರೆಂಟ್ ಪಾಪ್ಯುಲೇಷನ್ ಎಷ್ಟಾಯಿತು? 20 ಇತ್ತು, 8 ಆ್ಯಡ್ ಆಗಿದೆ ಅಂದರೆ ಟೋಟಲಿ 28 ಆಗಿದೆ. ಬರ್ತ್ ರೇಟ್ನ ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ? ಟೋಟಲ್ ಎಷ್ಟು ಆ್ಯಡ್ ಆಯಿತು ಡಿವೈಡೆಡ್ ಬೈ ಶುರುನಲ್ಲಿ ಎಷ್ಟಿತ್ತು. ಟೋಟಲ್ ಕೌಂಟ್ನ ನಾನು ತಗೊಳ್ಳಲ್ಲ. ಪರ್ 20 ಲೋಟಸ್ ಪ್ಲಾಂಟ್ಸ್ ಹೌ ಮೆನಿ ಬರ್ತ್ಸ್ಗೆ ಕಾಂಟ್ರಿಬ್ಯೂಷನ್ ಆಗಿದೆ. ಪರ್ ಕ್ಯಾಪಿಟಾ ಅಂದರೆ ಪರ್ ಲೋಟಸ್ ಪ್ಲಾಂಟ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಆ ನಂಬರ್ಗೆ ಅಂತ. ಆಯ್ತಾ? ಆಕ್ಚುಲಿ ಇದನ್ನ ನಾವು 8 - 20 ಮಾಡಿದ್ರೆ ನಮಗೆ 0.4 ಅಂತ ಆನ್ಸರ್ ಬರುತ್ತೆ. 0.4 ಏನು? ಆಫ್ ಸ್ಪ್ರಿಂಗ್ ಪರ್ ಲೋಟಸ್, ಯಾಕೆಂದ್ರೆ ವಿ ಆರ್ ಡಿವೈಡಿಂಗ್ ಬೈ 20. ಪರ್ ಇಯರ್, ಯಾಕೆಂದ್ರೆ ವಿ ಆರ್ ಕನ್ಸಿಡರಿಂಗ್ 1 year. ಸೊ ಬರ್ತ್ ರೇಟ್ ಇಸ್ ಎಷ್ಟು ಬರ್ತ್ ಆಯಿತು ಡಿವೈಡೆಡ್ ಬೈ ಶುರುನಲ್ಲಿ ಎಷ್ಟಿತ್ತು ಪಾಪ್ಯುಲೇಷನ್. ಈ ಥರದ್ದೆಲ್ಲ ಕ್ವೆಶನ್ಸ್ ಬಂದರೆ ನಿಮಗೆ ಆಪ್ಷನ್ಸ್ನಲ್ಲಿ 20ನೂ ಇರುತ್ತೆ, 28 ಇರುತ್ತೆ, ಎಲ್ಲ ಇರುತ್ತೆ. ಸೊ ಬರ್ತ್ ರೇಟ್ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಫೈನಲ್ ನಂಬರ್ ತಗೊಳ್ಳಲ್ಲ, ತಲೆಯಲ್ಲಿ ಫಿಕ್ಸ್ ಆಗಿಬಿಡಿ. ಎಷ್ಟು ಬರ್ತ್ಸ್ ಆಯಿತು ಡಿವೈಡೆಡ್ ಬೈ ಇನಿಷಿಯಲಿ ಈ ಶುರುನಲ್ಲಿ ಎಷ್ಟು ಇಂಡಿವಿಜುವಲ್ಸ್ ಪ್ರೆಸೆಂಟ್ ಇತ್ತು. ಸೊ ಯು ಡೂ 8 ಡಿವೈಡೆಡ್ ಬೈ 20, ಯು ವಿಲ್ ಗೆಟ್ 0.4. 0.4 ಆಫ್ ಸ್ಪ್ರಿಂಗ್ ಅಂದರೆ ಏನು? ಟೋಟಲಿ 8 ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಆಗಿದೆ ಅಂದರೆ ಈ 20 ಪ್ಲಾಂಟ್ಸ್ದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ 0.4 ಅಂತ ಅರ್ಥ. ಆಕ್ಚುಲಿ 0.4 ಮಕ್ಕಳನ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಒಂದು ಮಗುನೇ ಅಥವಾ ಒಂದು ಆಫ್ ಸ್ಪ್ರಿಂಗೇ ಪ್ರೊಡ್ಯೂಸ್ ಮಾಡೋಕ್ಕಾಗೋದು ಅಲ್ವಾ? ಸೊ ಎಲ್ಲ ಪ್ಲಾಂಟ್ಸ್ ಕೂಡ ರೀಪ್ರೊಡ್ಯೂಸ್ ಮಾಡಿರಲ್ಲ. ಕೆಲವೊಂದು ಪ್ಲಾಂಟ್ಸ್ ಯಾವ್ದು ರೀಪ್ರೊಡ್ಯೂಸ್ ಮಾಡಿರುತ್ತೆ ಅದರಿಂದ ನಮಗೆ 8 ಪ್ಲಾಂಟ್ಸ್ ಸಿಕ್ಕಿರುತ್ತೆ. ಇದು ನಾವು ಯಾಕೆ ಮಾಡ್ತೀವಿ ಅಂದರೆ ದಿಸ್ ಕೈಂಡ್ ಆಫ್ ಗಿವ್ಸ್ ಅಸ್ ಅನ್ ಐಡಿಯಾ ಅಬೌಟ್ ಅ ಲಾಟ್ ಆಫ್ ಥಿಂಗ್ಸ್. ಆ ಪಾಪ್ಯುಲೇಷನ್ದು ಫ್ಯೂಚರ್ನಲ್ಲಿ ಸ್ಟೇಟಸ್ ಹೇಗಿರುತ್ತೆ ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತ ಅಂದರೆ ಬರ್ತ್ ರೇಟ್, ಡೆತ್ ರೇಟ್ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಇದರ ಅರ್ಥ ಪ್ರತಿ ಒಂದು ಪ್ಲಾಂಟ್ ಇನ್ ದಿಸ್ 20 ಲೋಟಸ್ ಪ್ಲಾಂಟ್ ಕಾಲ್ ಆಫ್ ಸ್ಪ್ರಿಂಗು ಅರ್ಧ ಆಫ್ ಸ್ಪ್ರಿಂಗ್ನ ಪ್ರೊಡ್ಯೂಸ್ ಮಾಡ್ತು ಅಂತ ಅಲ್ಲ. ಬೇಸಿಕಲಿ ವಿ ಆರ್ ಟ್ರೈಂಗ್ ಟು ಸಿ ಕಾಂಟ್ರಿಬ್ಯೂಷನ್ ಆಫ್ ಆಲ್ ದ ಪ್ಲಾಂಟ್ಸ್ ಇನ್ ದ್ಯಾಟ್ ಪಾಪ್ಯುಲೇಷನ್ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್ ಆಫ್ ಟೈಮ್. ಓಕೆನಾ? ಸೊ ಬರ್ತ್ ರೇಟ್ is represented by lower case b. ನೆನ್ಪಿಟ್ಕೊಳ್ಳಿ. ಓಕೆ, ಇದು ಬರೆದ್ರೆ ಪಾಯಿಂಟ್ ಬಿ ಥರ ಕಾಣಿಸುತ್ತೆ, ಇಲ್ಲಿ ಬಿ ಬರೀತೀನಿ. ಸೊ ದಟ್ ಈಸ್ ಯೋರ್ ಬರ್ತ್ ರೇಟ್. ಡೆತ್ ರೇಟ್ ಕೂಡ ತುಂಬ ಸಿಮಿಲರ್, ವಿ ರೆಪ್ರೆಸೆಂಟೆಡ್ ಆಸ್ ಲೋವರ್ ಕೇಸ್ ಟಿ. ಇದಕ್ಕೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, NCERT ಅದೇ ಎಕ್ಸಾಂಪಲ್. ಯಾವುದೋ ಒಂದು ಲ್ಯಾಬಲ್ಲಿ ಫ್ರೂಟ್ ಫ್ಲೈನ ಬೆಳೆಸ್ತಾ ಇದ್ದಾರೆ. ಫ್ರೂಟ್ ಫ್ಲೈ ಅಂದರೆ ಏನು ಗೊತ್ತಾ? ಡ್ರಾಸೋಫಿಲ್ಲ. ಅದ್ರ ಬಗ್ಗೆ ಜೆನೆಟಿಕ್ಸ್ನಲ್ಲಿ ನಾವು ಡೀಟೇಲ್ ಆಗಿ ಎಷ್ಟೊಂದು ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಎಲ್ಲ ಕಲ್ತಿದ್ದೀವಿ. ಅದೇ ಫ್ರೂಟ್, ಬನಾನಾ ಅಥವಾ ಏನಾದರೂ ಒಂದು ಮಿಲ್ಕ್ ಪ್ರಾಡಕ್ಟ್ ಎಲ್ಲ ಓಪನ್ ಮಾಡಿ ಇಟ್ಟಾಗ ಅಲ್ಲಿ ಫ್ಲೈಸ್ ಬರುತ್ತಲ್ವಾ, ಅದೇ ಫ್ರೂಟ್ ಫ್ಲೈ, ಕಪ್ಪಿಗೆ ಚಿಕ್ಕದಿರುತ್ತೆ. ಈ ಫ್ರೂಟ್ ಫ್ಲೈನ ಲ್ಯಾಬ್ನಲ್ಲಿ ಬೆಳೆಸ್ತಾ ಇದ್ರು. ಶುರುನಲ್ಲಿ 40 ಫ್ರೂಟ್ ಫ್ಲೈಸ್ ಪ್ರೆಸೆಂಟ್ ಇತ್ತು. ಆಯ್ತಾ? ಒಂದು ವಾರದ ಡ್ಯೂರೇಷನಲ್ಲಿ, ಇಲ್ಲಿ ನಾವು ಫಸ್ಟ್ ಒಂದು ತೊಗೊಂಡಿದ್ದು ಎಕ್ಸಾಂಪಲು 1 ವರ್ಷ, ಈ ಎಕ್ಸಾಂಪಲಲ್ಲಿ 1 ವಾರ. ಟೈಮ್ ಡ್ಯೂರೇಷನ್ ವೇರಿ ಆಗ್ಬೋದು. ಆಯಿತಾ? ಯಾವಾಗಲೂ 1 ವರ್ಷನೇ ಇರಬೇಕಂತ ಇಲ್ಲ. 1 ವಾರದಲ್ಲಿ 40 ಫ್ರೂಟ್ ಫ್ಲೈಸ್ನಲ್ಲಿ 4 ಫ್ರೂಟ್ ಫ್ಲೈಸ್ ಸತ್ತೋಗ್ಬಿಡ್ತು, ಡೆತ್ ಆಯಿತು. ಡೆತ್ ರೇಟ್ ಏನು ಆ ಪಾಪ್ಯುಲೇಷನ್ದು ಆ 1 ವಾರದಲ್ಲಿ? ವಾಟ್ ಡು ಯು ಡೂ? 4 ಡಿವೈಡೆಡ್ ಬೈ 40, ಯು ಗೆಟ್ 0.1. ಅದನ್ನು ಹೆಂಗೆ ಬರೀತೀರಾ? 0.1 ಯಾಕೆ?
0.1 ಆಫ್ ಸ್ಪ್ರಿಂಗ್ ಪರ್ ಫ್ರೂಟ್ ಫ್ಲೈ ಯಾಕೆ ಅಂತ ಅಂದ್ರೆ ಪ್ರತಿ ಫ್ರೂಟ್ ಫ್ಲೈ ಏನಿತ್ತು ಅದ್ರದ್ದು ನಾವು ಕಾಂಟ್ರಿಬ್ಯೂಷನ್ ಅದನ್ನ ಡಿವೈಡ್ ಮಾಡ್ತಾ ಇದೀವಿ. ಸೊ ಯು ವಿಲ್ ರೈಟ್ ಇಟ್ ಆಸ್ 0.1 ಇಂಡಿವಿಜುವಲ್ಸ್ ಪರ್ ಫ್ರೂಟ್ ಫ್ಲೈ ಪರ್ ವೀಕ್. ಓಕೆ, ಯಾವಾಗ್ಲೂ ಆಫ್ ಸ್ಪ್ರಿಂಗ್ ಪರ್ ಲೋಟಸ್, ಆಫ್ ಸ್ಪ್ರಿಂಗ್ ಪರ್ ಫ್ರೂಟ್ ಫ್ಲೈ ಹಂಗೆ ಬರಿಬೇಕು. ಹಾಗೇನೆ ಟೈಮ್ ಡ್ಯೂರೇಷನ್ ಏನು ಕನ್ಸಿಡರ್ ಮಾಡಿರ್ತೀವಿ ಅದನ್ನ ಬರಿಬೇಕು. ಸೊ ಬರ್ತ್ ರೇಟ್ ಇಸ್ ಬೇಸಿಕಲಿ ಪರ್ ಕ್ಯಾಪಿಟಾ ಬರ್ತ್ಸ್. ಡೆತ್ ರೇಟ್ ಇಸ್ ಪರ್ ಕ್ಯಾಪಿಟಾ ಡೆತ್. ನೀವು ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಸೋಷಿಯಲ್ ಸೈನ್ಸ್ ನಲ್ಲಿ ಓದಿರ್ತೀರಾ. ಒಂದ್ ದೇಶದಲ್ಲಿ ಇವಾಗ ನಾವು ಎಷ್ಟೋ ಬಿಲಿಯನ್ ಜನ ಇದೀವಿ, 1 ಬಿಲಿಯನ್ ಎಷ್ಟೋ ಅಂತ ಅನ್ಕೊಳ್ಳೋಣ. ಪ್ರತಿಯೊಬ್ಬರದು ಇನ್ಕಮ್ ನ ತಗೊಳ್ತಾರೆ, ಪೂರ್ತಿ ಆಡ್ ಮಾಡ್ತಾರೆ, ಡಿವೈಡೆಡ್ ಬೈ ಟೋಟಲ್ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಆ ನಂಬರ್ ನಿಂದ ಡಿವೈಡ್ ಮಾಡ್ತಾರೆ. ನಮ್ಗೆ ಏನೋ ನಂಬರ್ ಬರುತ್ತೆ, ಅದನ್ನ ನಾವು ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ. ಅದರ ಅರ್ಥ ದೇಶದಲ್ಲಿರೋ ಪ್ರತಿಯೊಬ್ರು ದುಡಿತಾ ಇದ್ದಾರೆ ಅಂತನಾ? ಅಲ್ಲ ಅಲ್ವಾ? ಸೊ ಎಷ್ಟೊಂದು ಮಕ್ಕಳು ದುಡಿತಾ ಇರಲ್ಲ, ವಯಸ್ಸಾಗಿರೋರು ದುಡಿತಾ ಇರಲ್ಲ, ಎಲ್ಲರೂ ಈಕ್ವಲ್ ಪೇ ಸಿಗ್ತಾ ಇರಲ್ಲ ಎಲ್ಲರಿಗೂ. ಸೊ ಅದನ್ನ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಅದರಿಂದ ನಾವೇನೋ ಒಂದು ಬೇರೆ ಪ್ರಾಸೆಸ್ನ ಬೆಟರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಆ ಕಾರಣಕ್ಕೆ ನಾವು ಈ ತರದ ಕ್ಯಾಲ್ಕುಲೇಷನ್ಸ್ ನ ಮಾಡ್ತೀವಿ. ಇಲ್ಲೂ ಅಷ್ಟೇ ಸೇಯಿಂಗ್ ಇಟ್ ಅಗೇನ್, ಡೆತ್ ರೇಟ್ ಅಂದ್ರೆ ಒಂದು ಇಂಡಿವಿಜುವಲ್ 0.1% ಸತ್ತೋಗ್ಬಿಡ್ತಾ ಆ ತರ ಅಲ್ಲ. ಒಂದು ಪಾಪ್ಯುಲೇಷನ್ ಅಲ್ಲಿ 4 ಇಂಡಿವಿಜುವಲ್ಸ್ ಪೂರ್ತಿ ಸತ್ತೋಯ್ತು, 36 ಇತ್ತು ಫೈನಲ್ ಪಾಪ್ಯುಲೇಷನ್. ಸೊ ಡೆತ್ ರೇಟ್ ನ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಪರ್ ಕ್ಯಾಪಿಟಾ ಡೆತ್ ಅಂತಾನೆ ಕ್ಯಾಲ್ಕುಲೇಟ್ ಮಾಡೋದು. ಓಕೆನಾ? ಈಗ ಬರ್ತ್ ರೇಟ್ ಆಯ್ತು, ಡೆತ್ ರೇಟ್ ಆಯ್ತು. ನೆಕ್ಸ್ಟ್ ಥರ್ಡ್ ಆಟ್ರಿಬ್ಯೂಟ್ ಏನು? ಸೆಕ್ಸ್ ರೇಷಿಯೋ. ನಾ ಹೇಳಿದೆ ಒಂದು ಇಂಡಿವಿಜುವಲ್ ಇಸ್ ಐದರ್ ಮೇಲ್ ಆರ್ ಫೀಮೇಲ್, ಬಟ್ ಅ ಪಾಪ್ಯುಲೇಷನ್ ಕ್ಯಾನ್ ಹ್ಯಾವ್ ಅ ಸೆಕ್ಸ್ ರೇಷಿಯೋ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪಾಪ್ಯುಲೇಷನ್ ಅಲ್ಲಿ 60% ಫೀಮೇಲ್ಸ್ ಇತ್ತು, 40% ಮೇಲ್ಸ್ ಇತ್ತು, ಅಥವಾ 50% ಫೀಮೇಲ್ಸ್ 50% ಮೇಲ್ಸ್, 40% ಫೀಮೇಲ್ಸ್ 50% ಮೇಲ್ಸ್, 60% ಮೇಲ್ಸ್, ಆ ರೀತಿ ಇದ್ರೆ ನಾವು ಸೆಕ್ಸ್ ರೇಷಿಯೋ ಅಂತ ಕರಿತೀವಿ ಅದಕ್ಕೆ. ಓಕೆನಾ? ಸೊ ದೀಸ್ ಆರ್ ದ 3 ಪಾಪ್ಯುಲೇಷನ್ ಆಟ್ರಿಬ್ಯೂಟ್ಸ್ ದಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ಏಜ್ ಪಿರಮಿಡ್ಸ್. ಏಜ್ ಪಿರಮಿಡ್ಸ್ ಅಂದ್ರೆ ಅರ್ಥ ಏನು? ಈ ಫೋಟೋನ ನೋಡಿ. ಈ ಫೋಟೋ ಮಾತ್ರ ಅಂತ ಅಲ್ಲ, ಹ್ಯೂಮನ್ ಪಾಪ್ಯುಲೇಷನ್ ಬಿಟ್ಟು ಬೇರೆ ಯಾವುದೇ ಸ್ಪೀಶೀಸ್ ಪಾಪ್ಯುಲೇಷನ್ ಎಲ್ಲಿದಾದ್ರೂ ತಗೊಂಡ್ರು ಕೂಡ ಒಂದು ಪಾಪ್ಯುಲೇಷನ್ ಅಲ್ಲಿ ಜನರಲ್ ಆಗಿ ಬೇರೆ ಬೇರೆ ಏಜ್ ಗ್ರೂಪ್ಸ್ ನ ಇಂಡಿವಿಜುವಲ್ಸ್ ಪ್ರೆಸೆಂಟ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈ ಪಾಪ್ಯುಲೇಷನ್ ನೋಡಿದ್ರೆ ಈ ಪಾಪ್ಯುಲೇಷನ್ ಅಲ್ಲಿ ತುಂಬಾ ಸಣ್ಣ ಮಕ್ಕಳು ಕೂಡ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಯು ಹ್ಯಾವ್ ವೆರಿ ಸ್ಮಾಲ್ ಬೇಬೀಸ್ ಹಿಯರ್. ನೋಡಿ, ಇಲ್ಲೊಂದು ಪುಟಾಣಿ ಪಾಪು ಇದೆ, ಇಲ್ಲೊಂದು ಮಗು ಇದೆ, ಇಲ್ಲೊಂದು ಮಗು ಇದೆ. ಸೊ ಇದೆಲ್ಲ ತುಂಬಾ ಸಣ್ಣ ಮಕ್ಕಳು. ಹಾಗೇನೆ ನೀವು ನೋಡ್ಬೋದು ಕೆಲವೊಂದು ಇಂಡಿವಿಜುವಲ್ಸ್ ಟಾಡ್ಲರ್ ಫೇಸ್ ನಲ್ಲಿ ಇದ್ದಾರೆ. ನೋಡಿ, ಇವರೆಲ್ಲ ಕಂಪ್ಯಾರಿಟಿವ್ಲಿ ಸ್ವಲ್ಪ ದೊಡ್ಡ ಮಕ್ಕಳು. ಅದಕ್ಕಿಂತ ದೊಡ್ಡ ಮಕ್ಕಳು ಕೂಡ ಇದ್ದಾರೆ, ನಿಮ್ಮ ವಯಸ್ಸಿನ ಜನ ಕೂಡ ಇದ್ದಾರೆ, ಮಿಡ್ಲ್ ಏಜ್ ಪೀಪಲ್ ನನ್ನ ವಯಸ್ಸಿನ ಜನ ಕೂಡ ಇದ್ದಾರೆ, ತುಂಬಾ ವಯಸ್ಸಾಗಿರೋ ಜನ ಕೂಡ ಇದ್ದಾರೆ. ಸೊ ಬೇರೆ ಬೇರೆ ಏಜ್ ಗ್ರೂಪ್ಸ್ ಇಂಡಿವಿಜುವಲ್ಸ್ ಒಂದು ಪಾಪ್ಯುಲೇಷನ್ ಅಲ್ಲಿ ಜನರಲ್ ಆಗಿ ಪ್ರೆಸೆಂಟ್ ಇದ್ದೇ ಇರ್ತಾರೆ. ನಾವು ಯಾವಾಗ ಆ ಏಜ್ ಗ್ರೂಪ್ಸ್ನ ಪ್ಲಾಟ್ ಮಾಡ್ತೀವಿ ಅದಕ್ಕೆ ನಾವು ಏಜ್ ಪಿರಮಿಡ್ ಅಂತ ಕರಿತೀವಿ. ಈಗ ಒಂದು ಪಾಪ್ಯುಲೇಷನ್ ಅಲ್ಲಿ ನಾವು 3 ಗ್ರೂಪ್ಸ್ನಲ್ಲಿ ಇಂಡಿವಿಜುವಲ್ಸ್ನ ಡಿವೈಡ್ ಮಾಡ್ತೀವಿ. ಆ 3 ಗ್ರೂಪ್ಸ್ ರೀಪ್ರೊಡಕ್ಟಿವ್ ಎಬಿಲಿಟಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಈಗ ಯಾವುದೇ ಸ್ಪೀಶೀಸು ಕೂಡ ಹುಟ್ಟಿದ ತಕ್ಷಣ ರೀಪ್ರೊಡಕ್ಷನ್ ಮಾಡುವಂಥ ಎಬಿಲಿಟಿ ಬರಲ್ಲ. ಮಕ್ಕಳು ಹುಟ್ಟಿದ ತಕ್ಷಣ ರೀಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಟ್ ವಿಲ್ ಟೇಕ್ 13-14 ಇಯರ್ಸ್ ರೀಚ್ ಆದಮೇಲೆ, ಪ್ಯೂಬರ್ಟಿ ಆದಮೇಲೆ ರೀಪ್ರೊಡಕ್ಟಿವ್ ಎಬಿಲಿಟಿ ಬರೋದು. ಈ ರೀಪ್ರೊಡಕ್ಟಿವ್ ಎಬಿಲಿಟಿ ಸಾಯೋ ತನಕ ಕೂಡ ಇರಲ್ಲ. ಫಿಮೇಲ್ಸ್ನ ಕನ್ಸಿಡರ್ ಮಾಡಿದ್ರೆ ಸುಮಾರು 50 ವರ್ಷದ ಹೊತ್ತಿಗೆ ಮೆನೋಪಾಸ್ ಅಂತ ಆಗುತ್ತೆ. ಆಮೇಲೆ ಎಗ್ನ ಪ್ರೊಡಕ್ಷನ್ ಸರಿಯಾಗಿ ಆಗಲ್ಲ, ಎಗ್ಸ್ ರಿಲೀಸ್ ಆಗಲ್ಲ, ಪ್ರೊಡ್ಯೂಸು ಆಗೋದು ಕಡಿಮೆ ಆಗ್ಬಿಡತ್ತೆ. ಹಾಗೆ ಮೇಲ್ಸ್ಗೂ ಕೂಡ ಸ್ವಲ್ಪ ವಯಸ್ಸಾದ್ಮೇಲೆ 60 ಅಬವ್ ಆ ಥರ ಎಲ್ಲ ಆದಾಗ ರೀಪ್ರೊಡಕ್ಟಿವ್ ಎಬಿಲಿಟಿ ಕಡಿಮೆ ಆಗ್ಬಿಡುತ್ತೆ ಅಲ್ವಾ? ಸೊ ಜಸ್ಟ್ ಒಂದು ಕ್ರೈಟೀರಿಯಾ ಬೇಸಿಸ್ ಮೇಲೆ ನಾವು ಈ ಬೇರೆ ಬೇರೆ ಏಜ್ ಗ್ರೂಪ್ಸ್ನ 3 ಗುಂಪಿನಲ್ಲಿ ಡಿವೈಡ್ ಮಾಡ್ತೀವಿ. ಯಾವ್ದದು 3 ಗುಂಪು ಅಂತ ಅಂದ್ರೆ, ಯಾವ ಆರ್ಗ್ಯಾನಿಸಮ್ಸ್ಗೆ ಇನ್ನ ರೀಪ್ರೊಡಕ್ಟಿವ್ ಎಬಿಲಿಟಿ ಬಂದೇ ಇಲ್ಲ ಅದು ಒಂದು ಗ್ರೂಪ್. ಅದರಲ್ಲಿ ಈ ಮಕ್ಕಳು, ತುಂಬಾ ಸಣ್ಣ ಮಕ್ಕಳು, ಅಂಡರ್ 13-14 ಇಯರ್ಸ್ ಇರೋರು, ಇನ್ನ ಪ್ಯೂಬರ್ಟಿ ಅಟೇನ್ ಮಾಡಿಲ್ಲ ಅಂಥ ಎಲ್ಲ ಮಕ್ಕಳನ್ನ ಕೂಡ ನಾವು ಪ್ರೀ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಗ್ರೂಪ್ ಮಾಡ್ತೀವಿ. ಅದು ಮೊದಲನೇ ಗ್ರೂಪ್. ಸೆಕೆಂಡ್ ಗ್ರೂಪ್ ಇಸ್ ದ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್. ಯಾರಿಗೆ ರೀಪ್ರೊಡಕ್ಷನ್ ಮಾಡುವಂತಹ ಎಬಿಲಿಟಿ ಇರುತ್ತೆ ಆ ಗ್ರೂಪಿಗೆ ನಾವು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಕರಿತೀವಿ. ಯಾವ್ದೆಲ್ಲ ಇಂಡಿವಿಜುವಲ್ಸ್ಗೆ ವಯಸ್ಸಾಗಿದೆ, ಅವ್ರು ರೀಪ್ರೊಡಕ್ಟಿವ್ ಎಬಿಲಿಟಿನ ಕಳ್ಕೊಂಡ್ ಬಿಟ್ಟಿರ್ತಾರೆ, ಅವರಿಗೆ ನಾವು ಪೋಸ್ಟ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅನ್ನೋ ಒಂದು ಗ್ರೂಪ್ ನಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಆಯ್ತಾ? ಸೊ ಕ್ರೈಟೀರಿಯಾ ಏನು? ರೀಪ್ರೊಡಕ್ಟಿವ್ ಎಬಿಲಿಟಿ ಇದೆಯಾ ಇಲ್ವಾ? ರೀಪ್ರೊಡಕ್ಟಿವ್ ಎಬಿಲಿಟಿ ಇದ್ರೆ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್. ರೀಪ್ರೊಡಕ್ಟಿವ್ ಎಬಿಲಿಟಿ ಇಲ್ಲ, ಇನ್ನ ಬಂದೇ ಇಲ್ಲ, ತುಂಬಾ ಸಣ್ಣ ಮಕ್ಕಳು ಅಂತ ಅಂದ್ರೆ
ಪ್ರೀ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್. ಇವ್ರಿಗೆ ಫ್ಯೂಚರ್ನಲ್ಲಿ ರಿಪ್ರೊಡಕ್ಟಿವ್ ಅಬಿಲಿಟಿ ಬರುತ್ತೆ, ಅವರು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ಗೆ ಹೋಗ್ತಾರೆ. ಇನ್ನೊಂದು ಗ್ರೂಪ್ ಯಾವುದು ಅಂದ್ರೆ ರಿಪ್ರೊಡಕ್ಟಿವ್ ಅಬಿಲಿಟಿ ಇತ್ತು, ಇವಾಗ ಕಳ್ಕೊಂಡಿದೀವಿ. ಸೊ ದಟ್ ಇಸ್ ಪೋಸ್ಟ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್. ಆಯ್ತಾ? ಸೊ ಈ 3 ಏಜ್ ಗ್ರೂಪ್ಸ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಇಂಡಿವಿಜುವಲ್ಸ್ ಇರ್ತಾರೆ ಅದ್ರ ಬೇಸಿಸ್ ಮೇಲೆ ನಾವೊಂದು ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ಅದಕ್ಕೆ ನಾವು ಏಜ್ ಪಿರಮಿಡ್ ಅಂತ ಕರಿತೀವಿ. ಸೊ ಏಜ್ ಪಿರಮಿಡ್ ಈ ರೀತಿ ಕಾಣಿಸುತ್ತೆ. ಪಿರಮಿಡ್ ಅಂದ ಮಾತ್ರಕ್ಕೆ ಯಾವಾಗಲೂ ಅದು ಟ್ರಯಾಂಗಲ್ ತರ ಪಿರಮಿಡ್ ಆಗೇ ಇರಬೇಕು ಅಂತ ಏನೂ ಇಲ್ಲ, ಇದರಲ್ಲೂ ಬೇರೆ ಬೇರೆ ಶೇಪ್ಸ್ ಬರುತ್ತೆ. ನೀವೆಲ್ಲ ಏನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಅ ಹ್ಯೂಮನ್ ಏಜ್ ಪಿರಮಿಡ್. ಏಜ್ ಪಿರಮಿಡ್ಸ್ನಲ್ಲಿ ಯಾವಾಗಲೂ ಬೈ ಕನ್ವೆನ್ಷನ್ ಬೇಸ್ ಹತ್ರ ನಮಗಿರೋದು ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್. ಯಾವಾಗಲೂ ಯಾವುದೇ ಪಿರಮಿಡ್ ತಗೊಳ್ಳಿ, ಬೇಸ್ ಹತ್ರ ಇರೋದು ಪ್ರೀ ರಿಪ್ರೊಡಕ್ಟಿವ್, ಅದಕ್ಕೆ ಸ್ವಲ್ಪ ಮೇಲಿರೋದು ಇಮಿಡಿಯೇಟ್ಲಿ ಅದ್ರ ಮೇಲಿರೋದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್. ಫೈನಲ್ ಆಗಿ ಪೋಸ್ಟ್ ರಿಪ್ರೊಡಕ್ಟಿವ್. ಆಯ್ತಾ? ಸೊ ಇಲ್ಲಿ ಯಾಕೆ ಪ್ರೀ ರಿಪ್ರೊಡಕ್ಟಿವ್ ಹತ್ರ ಇಷ್ಟು ಅಗಲ ಇದೆ, ಇದ್ಯಾಕೆ ಇಲ್ಲಿಷ್ಟು ಕಡಿಮೆ ಇದೆ ಅಂತ ಅಂದ್ರೆ, ಈ ಬಾರ್ಸ್ನ ವಿಡ್ತ್ ಯಾಕೆ ಇಲ್ಲಿ ಕಡಿಮೆ ಇದೆ ಅಂತ ಅಂದ್ರೆ, ದಿಸ್ ವಿಡ್ತ್ ಇಂಡಿಕೇಟ್ಸ್ ಆ ಏಜ್ ಗ್ರೂಪ್ನಲ್ಲಿ ಎಷ್ಟು ಇಂಡಿವಿಜುವಲ್ಸ್ ಪ್ರೆಸೆಂಟ್ ಇರುತ್ತೆ ಅಂತ. ಈ ಪಿರಮಿಡ್ ನೋಡಿದ್ರೆ ವೈಡೆಸ್ಟ್ ಪೋರ್ಷನ್ ಇಸ್ ದಿಸ್ ಬಾಟಮ್ ಬಾರ್ ಅಲ್ವಾ, ಅದರ ಅರ್ಥ ಇಲ್ಲಿ 0 ಅಂತ ಹಾಕಿದ್ದಾರೆ. 0 ಅಂತ ಅಂದ್ರೆ ಇದೆಲ್ಲ ಏಜ್ನ ಲೆಕ್ಕ. ಇದು 0 ಅಂತ ಅಂದ್ರೆ 1 ವರ್ಷನೂ ಇಲ್ಲ ಆಗಿಲ್ಲ ಮಕ್ಕಳಿಗೆ, ಇದು 5 ಇಯರ್ಸ್, ಇದು 10 ಇಯರ್ಸ್, ಇದು 15 ಇಯರ್ಸ್ ಹಂಗೆ. ಆಯ್ತಾ? ಸೊ ಇಲ್ಲಿ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವಂತಹ ಮಕ್ಕಳದ ಸಂಖ್ಯೆನೇ ತುಂಬಾ ಜಾಸ್ತಿ ಇರೋದ ಪಾಪ್ಯುಲೇಷನ್ ಅಲ್ಲಿ. ಆ ಕಾರಣಕ್ಕೆ ಆ ಬಾರ್ ತುಂಬಾ ವೈಡ್ ಆಗಿದೆ. 5 ವರ್ಷ 1ರಿಂದ 5 ವರ್ಷದ ಮಕ್ಕಳು ಇಷ್ಟಿರುತ್ತೆ, ಇದಕ್ಕಿಂತ ಸ್ವಲ್ಪ ಪಾಪ್ಯುಲೇಷನ್ ಅದರದ್ದು ಕಡಿಮೆ, ಅದಕ್ಕೆ ಆ ಬಾರ್ ಇಷ್ಟಿದೆ. ಇಲ್ಲಿ ನೋಡಿ ಮೇಲ್ಗಡೆ ಕೊಟ್ಟಿದೆ ಅಲ್ವಾ. ಸೊ ದಿಸ್ ಇಸ್ 0, ದಿಸ್ ಇಸ್ 20 ಮಿಲಿಯನ್, ಇದು 40 ಮಿಲಿಯನ್, ಆ ಥರ ಇದು 60 ಮಿಲಿಯನ್ ಹಂಗೆ. ಸೊ ಈ ಕಡೆ ನೀವು ನೋಡ್ಬೋದು, ಒಂದು ಕಡೆ ಮೇಲ್ಸ್ನ ತೋರಿಸಿದ್ದಾರೆ, ಒಂದು ಕಡೆ ಫೀಮೇಲ್ ಪಾಪ್ಯುಲೇಷನ್ ತೋರಿಸಿದ್ದಾರೆ. ಸೊ ಮೇಲ್ ಪಾಪ್ಯುಲೇಷನ್ ಅಲ್ಲಿ 1 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳು ಆಲ್ಮೋಸ್ಟ್ 60 ಮಿಲಿಯನ್ ಇದೆ, ಅದಕ್ಕೆ ಅದು ಬಾರ್ ತುಂಬಾ ವೈಡ್ ಆಗಿರೋದು. ಸೊ ಕೆಲವೊಂದು ಹ್ಯೂಮನ್ ಪಾಪ್ಯುಲೇಷನ್ಸ್ ನಲ್ಲಿ ನಾವು ನೋಡ್ಬೋದು ಈ ರೀತಿ ಮೇಲ್ಸ್ ಫಿಮೇಲ್ಸ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದನ್ನ ಕೂಡ ಈ ಪಾಪ್ಯುಲೇಷನ್ ಅಥವಾ ಏಜ್ ಪಿರಮಿಡ್ಸ್ ತೋರಿಸುತ್ತೆ. ಓಕೆನಾ? ಇಟ್ ವಿಲ್ ಶೋ ಏಜ್ ಡಿಸ್ಟ್ರಿಬ್ಯೂಷನ್ ಆಫ್ ಮೇಲ್ಸ್ ಅಂಡ್ ಫಿಮೇಲ್ಸ್. ಏಜ್ ಡಿಸ್ಟ್ರಿಬ್ಯೂಷನ್ ಆಫ್ ಮೇಲ್ಸ್ ಅಂಡ್ ಫಿಮೇಲ್ಸ್. ಓಕೆ, ಈಗ ಪಾಪ್ಯುಲೇಷನ್ ಅಥವಾ ಏಜ್ ಪಿರಮಿಡ್ಸ್ ನಲ್ಲಿ 3 ಟೈಪ್ಸ್ ಬರುತ್ತೆ. ಯಾವ್ದದು 3 ಟೈಪ್ಸ್, ಏನನ್ನ ಅದು ಇಂಡಿಕೇಟ್ ಮಾಡುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈ 3 ಟೈಪ್ಸ್ ಏನು ಅಂತ ಅಂದ್ರೆ, ಒಂದು ಎಕ್ಸ್ಪ್ಯಾಂಡಿಂಗ್ ಪಿರಮಿಡ್, ಒಂದು ಸ್ಟೇಬಲ್ ಪಿರಮಿಡ್, ಇನ್ನೊಂದು ಡಿಕ್ಲೈನಿಂಗ್ ಅಂತ ಹೇಳ್ತೀವಿ. ಆಯ್ತಾ? ಇದು NCERT ಅದೇ ಡಯಾಗ್ರಾಮ್. ಈ ಪಿರಮಿಡ್ ನ ಹೇಳಿದೆ, ಪಿರಮಿಡ್ ಅಂತ ಹೇಳ್ತೀವಿ ಏನ್ ಮಾತ್ರಕ್ಕೆ ಯಾವಾಗಲೂ ಟ್ರಯಾಂಗ್ಯುಲರ್ ಆಗೇ ಇರಬೇಕು ಪಿರಮಿಡ್ ತರ ಅಂತ ಇಲ್ಲ, ಅದ್ರ ಶೇಪ್ ಕೂಡ ಚೇಂಜ್ ಆಗ್ಬೋದು ಅಂತ. ಕೆಲವೊಮ್ಮೆ ಟ್ರಯಾಂಗ್ಯುಲರ್ ಇರುತ್ತೆ, ಆಸ್ ಯು ಕ್ಯಾನ್ ಸಿ ಹಿಯರ್ ಟ್ರಯಾಂಗಲ್ ತರಾನೇ ಇದೆ ಅಲ್ವಾ. ಸೊ ದಿಸ್ ಲುಕ್ಸ್ ಲೈಕ್ ಅ ಟ್ರಯಾಂಗಲ್. ರೈಟ್, ದಿಸ್ ಇಸ್ ಟ್ರಯಾಂಗ್ಯುಲರ್. ಟ್ರಯಾಂಗಲ್ ತರಾನೇ ಇದೆ. ಇದು ಬೆಲ್ನ ಶೇಪ್ನಲ್ಲಿದೆ, ಇದು ಅರ್ನ್ ಶೇಪಲ್ಲಿದೆ. ಬೈ ಕನ್ವೆನ್ಷನ್ ಆಲ್ರೆಡಿ ಹೇಳಿದ ಹಾಗೆ ಯಾವಾಗಲೂ ಬೇಸ್ ಆಫ್ ದ ಪಿರಮಿಡ್ ನಲ್ಲಿ ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಇರುತ್ತೆ, ಮಧ್ಯದಲ್ಲಿ ರಿಪ್ರೊಡಕ್ಟಿವ್, ಫೈನಲಿ ಪೋಸ್ಟ್ ರಿಪ್ರೊಡಕ್ಟಿವ್. ಇಲ್ಲಿ ಎಕ್ಸ್ಪ್ಯಾಂಡಿಂಗ್ ಪಿರಮಿಡ್ ಯಾವುದು ಟ್ರಯಾಂಗ್ಯುಲರ್ ಶೇಪ್ನಲ್ಲಿರುತ್ತೆ. ಎಕ್ಸ್ಪ್ಯಾಂಡಿಂಗ್ ಅಂತ ಅಂದ್ರೆ ಏನು ಇದರ ಅರ್ಥ, ಈ ರೀತಿಯ ಪಿರಮಿಡ್ ಯಾವ್ದಾನ ಪಾಪ್ಯುಲೇಷನ್ಗೆ ಇದ್ರೆ, ಈ ರೀತಿಯ ಏಜ್ ಪಿರಮಿಡ್ ನಾವು ಪ್ಲಾಟ್ ಮಾಡಿದ್ರೆ ಅದರ ಅರ್ಥ ಫ್ಯೂಚರ್ನಲ್ಲಿ ಈ ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ. ಹೆಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ನೋಡಿ ಇಲ್ಲಿ. ಸದ್ಯಕ್ಕೆ ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸೇ ತುಂಬ ಮ್ಯಾಕ್ಸಿಮಮ್ ಇರೋದು, ಅದಕ್ಕಿಂತ ಕಡಿಮೆ ರಿಪ್ರೊಡಕ್ಟಿವ್, ಅದಕ್ಕಿಂತ ಇನ್ನೂ ಕಡಿಮೆ ಪೋಸ್ಟ್ ರಿಪ್ರೊಡಕ್ಟಿವ್ ಅಲ್ವಾ. ಈಗ ಫ್ಯೂಚರಲ್ಲಿ ಏನಾಗುತ್ತೆ, ಯಾವುದು ಸದ್ಯಕ್ಕೆ ಯಾವ ಇಂಡಿವಿಜುವಲ್ಸ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ನಲ್ಲಿ ಇರ್ತಾರೆ, ಕೆಲವು ವರ್ಷ ಆದಮೇಲೆ ಅವ್ರಿಗೆ ವಯಸ್ಸಾಗುತ್ತೆ, ಅವರು ಪೋಸ್ಟ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ಗೆ ಹೋಗ್ತಾರೆ. ಯಾವ ಮಕ್ಕಳು ಪ್ರೀ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ನಲ್ಲಿದ್ರು ಅವ್ರು ಕೆಲವು ವರ್ಷ ಆದಮೇಲೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ಗೆ ಹೋಗ್ತಾರೆ. ಈ ಮಕ್ಕಳ ಸಂಖ್ಯೆ ತುಂಬಾ ಜಾಸ್ತಿ, ಅದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ಗೆ ಹೋಗಿ ಅದು ರೀಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಎಷ್ಟು ಆಫ್ ಸ್ಪ್ರಿಂಗ್ ಆ್ಯಡ್ ಆಗುತ್ತೆ ಆ ಪಾಪ್ಯುಲೇಷನ್ಗೆ, ಅದು ನಂಬರ್ ತುಂಬಾ ಜಾಸ್ತಿ ಆಗುತ್ತೆ ಅಲ್ವಾ. ಇದ್ದಿದ್ದಕ್ಕಿಂತ ಜಾಸ್ತಿ ಆಗುತ್ತೆ, ಏನು ಕರೆಂಟ್ಲಿ ಇದೆ ಅದಕ್ಕಿಂತ ಜಾಸ್ತಿ ಆಗುತ್ತೆ.
ಆ ಕಾರಣಕ್ಕೆ ನಾವು ಇಂಥ ಪಾಪ್ಯುಲೇಷನ್, ಯಾವ ಪಾಪ್ಯುಲೇಷನ್ ಅಲ್ಲಿ ಏಜ್ ಪಿರಮಿಡ್ ಟ್ರಯಾಂಗ್ಯುಲರ್ ಆಗಿದೆ ಆ ಪಾಪ್ಯುಲೇಷನ್ ಸೈಜ್ ಫ್ಯೂಚರ್ ನಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳ್ಬೋದು. ಬೆಲ್ ಶೇಪ್ಡ್ ಪಿರಮಿಡ್, ಬೆಲ್ ಶೇಪ್ಡ್ ಪಿರಮಿಡ್ ನಲ್ಲಿ ಪ್ರೀ ರಿಪ್ರೊಡಕ್ಟಿವ್ ರಿಪ್ರೊಡಕ್ಟಿವ್ ಮಧ್ಯೆ ಜಾಸ್ತಿ ಡಿಫರೆನ್ಸ್ ಇಲ್ಲ, ಸುಮಾರು ಸೇಮೇ ಇದೆ. ಸೊ ಫ್ಯೂಚರ್ ನಲ್ಲಿ ಈ ಪಾಪ್ಯುಲೇಷನ್ ಸೈಜ್ ಜಾಸ್ತಿ ಮಟ್ಟಿಗೆ ಏನು ವೇರಿಯೇಷನ್ ತೋರಿಸಲ್ಲ, ತುಂಬಾ ಜಾಸ್ತಿ ತುಂಬಾ ಕಡಿಮೆ ಆಗೋದು ಆ ರೀತಿ ಏನಾಗಲ್ಲ, ಇದ್ದಷ್ಟೇ ಸುಮಾರು ಅದ್ರ ಸುತ್ತಾನೆ ಪಾಪ್ಯುಲೇಷನ್ ಸೈಜ್ ಇರುತ್ತೆ. ಡಿಕ್ಲೈನಿಂಗ್ ಅಂದ್ರೆ ಏನು? ಕಡಿಮೆ ಆಗೋದು. ಕಡಿಮೆ ಆಗೋದು ಅಂತ ಅಂದ್ರೆ ಇದನ್ನ ನಾವು ಅರ್ನ್ ಶೇಪ್ ಏಜ್ ಪಿರಮಿಡ್ ಏನಾದ್ರೂ ನಮಗೆ ಸಿಕ್ಕಿದ್ರೆ ಯಾವ್ದಾದ್ರು ಪಾಪ್ಯುಲೇಷನ್ಗೆ, ಆ ಪಾಪ್ಯುಲೇಷನ್ ಫ್ಯೂಚರ್ ನಲ್ಲಿ ಡಿಕ್ಲೈನ್ ಆಗ್ಬೋದು ಅಂತ ಹೇಳ್ತೀವಿ. ಏನಕ್ಕೆ ಅಂತ ಅಂದ್ರೆ ಇಲ್ಲಿ ನೋಡಿ, ಇದು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್, ಇದು ಪ್ರೀ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ಇದು ಇದಕ್ಕಿಂತ ಕಡಿಮೆ ಇದೆ, ಇದು ಕಡಿಮೆ ಇದೆ, ಇದು ಜಾಸ್ತಿ ಇದೆ. ಸೊ ಫ್ಯೂಚರ್ ನಲ್ಲಿ ಇದು ರೀಪ್ರೊಡಕ್ಟಿವ್ ಏಜ್ ಗ್ರೂಪಿಗೆ ಹೋದ್ರೆ ಇಫ್ ದೇ ಸ್ಟಾರ್ಟ್ ರೀಪ್ರೊಡ್ಯೂಸಿಂಗ್ ಆಬ್ವಿಯಸ್ಲಿ ನಂಬರ್ ಆಫ್ ಆಫ್ ಸ್ಪ್ರಿಂಗ್ ಇದಕ್ಕಿಂತ ಕಡಿಮೆ ಬರುತ್ತೆ. ಸೊ ಫ್ಯೂಚರ್ ನಲ್ಲಿ ಇರೋ ಪಾಪ್ಯುಲೇಷನ್ ಸೈಜ್ಗಿಂತ ಕಡಿಮೆ ಆಗುತ್ತೆ ಅಂತ ಅರ್ಥ. ಸೊ ಶೇಪ್ ಏನಕ್ಕೆ ಮುಖ್ಯ? ಶೇಪ್ ಇಟ್ ಸೆಲ್ಫ್ ವಿಲ್ ಡಿಟರ್ಮೈನ್ ದ ಗ್ರೋತ್ ಸ್ಟೇಟಸ್ ಆಫ್ ದ ಪಾಪ್ಯುಲೇಷನ್. ಫ್ಯೂಚರ್ ನಲ್ಲಿ ಗ್ರೋ ಆಗುತ್ತಾ, ಕಡಿಮೆ ಆಗುತ್ತಾ, ಇದ್ದ ಹಾಗೆ ಇರುತ್ತಾ, ದಟ್ is what we will get to know from your age pyramid. ಓಕೆನಾ? ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಪಾಪ್ಯುಲೇಷನ್ ಸೈಜ್ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಪಾಪ್ಯುಲೇಷನ್ ಸೈಜ್ ಅಂತ ಅಂದ್ರೆ ಒಂದು ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಇಂಡಿವಿಜುವಲ್ಸ್ ಪ್ರೆಸೆಂಟ್ ಇರುತ್ತೆ ಅದಕ್ಕೆ ನಾವು ಪಾಪ್ಯುಲೇಷನ್ ಸೈಜ್ ಅಂತ ಕರಿತೀವಿ. ಬೇಸಿಕಲಿ ಆ ಹ್ಯಾಬಿಟ್ಯಾಟ್ ನಲ್ಲಿ ಆ ಪಾಪ್ಯುಲೇಷನ್ದು ಏನ್ ಸ್ಟೇಟಸ್ ಅಂತ ನಾವು ಆ ಪಾಪ್ಯುಲೇಷನ್ ಸೈಜ್ ನಿಂದ ತಿಳ್ಕೊಳ್ಬಹುದು. ಯಾವಾಗ್ಲೂ ಒಂದು ಪಾಪ್ಯುಲೇಷನ್ 10,000 20,000 ಆ ತರನೇ ಇರಬೇಕು ಅಂತ ಇಲ್ಲ. ಒಂದು ಸ್ಪೀಶೀಸ್ದು 3 ಆರ್ಗ್ಯಾನಿಸಮ್ಸ್ ಇದ್ರೂ ಕೂಡ ಅದನ್ನು ಕೂಡ ನಾವೊಂದು ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಆಯ್ತಾ? 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮ್ಗೆ ಇದರಲ್ಲಿ NCERT ನಲ್ಲಿ. ಒಂದು ಸೈಬೇರಿಯನ್ ಕ್ರೇನ್ಸ್ದು. ಸೈಬೇರಿಯನ್ ಕ್ರೇನ್ಸ್ ಆಬ್ವಿಯಸ್ಲಿ ಸೈಬೇರಿಯಾದಿಂದ ಬರುತ್ತೆ, ಅದು ನಮ್ಮ ದೇಶದ ನೇಟಿವ್ ಬರ್ಡ್ ಅಲ್ಲ, ಮೈಗ್ರೇಟ್ ಮಾಡಿಕೊಂಡು ಸೈಬೇರಿಯಾದಿಂದ ಬರುತ್ತೆ. ಭರತ್ಪುರ್ ವೆಟ್ಲ್ಯಾಂಡ್ ಅಂತ ಇದೆ, ಆಯ್ತಾ? ಐ ಥಿಂಕ್ ರಾಜಸ್ಥಾನಲ್ಲಿ ಇರ್ಬೇಕಿದು. ಈ ಭರತ್ಪುರ್ ವೆಟ್ಲ್ಯಾಂಡ್ಗೆ ಇದು ಸೈಬೇರಿಯನ್ ಕ್ರೇನ್ಸ್ ಮೈಗ್ರೇಟ್ ಮಾಡಿ ಬರುತ್ತೆ. ಆಯ್ತಾ? ಇದು ನಮ್ಮ ನೇಟಿವ್ ಬರ್ಡ್, ನಮ್ಗೆ ಇಲ್ಲಿ ಹೇಗೆ ಕಾಗೆ ಸಿಗುತ್ತೆ, ಪ್ಯಾರೆಟ್ ಸಿಗುತ್ತೆ, ಆ ರೀತಿ ನಮ್ಮ ದೇಶದಲ್ಲ ಇದು, ಅಲ್ಲಿಂದ ಇಲ್ಲಿ ಮೈಗ್ರೇಟ್ ಮಾಡ್ಕೊಂಡು ಬರುತ್ತೆ. ಸೊ ಇದ್ರ ಪಾಪ್ಯುಲೇಷನ್ ಸೈಜ್ ಜನರಲ್ ಆಗಿ ಕಡಿಮೆನೇ ಇರುತ್ತೆ. ಪಾಪ್ಯುಲೇಷನ್ ಸೈಜ್ ಸುಮಾರು 10 ಅಥವಾ 10ಕ್ಕಿಂತ ಕಡಿಮೆ ಇರುತ್ತೆ ಯಾವ ಟೈಮ್ ಆಫ್ ದಿ ಇಯರ್ ನೀವು ನೋಡಿದ್ರು ಕೂಡ. ಆಕ್ಚುಲಿ ಇದು ಸ್ವಲ್ಪ ಅಪ್ಡೇಟ್ ಆಗಬೇಕು ಇನ್ಫಾರ್ಮೇಶನ್, NCERT ಅಲ್ಲಿ ಆ ಥರ ಕೊಟ್ಟಿದ್ದಾರೆ, ಬಟ್ ಹಲವಾರು ವರ್ಷಗಳಿಂದ ಇಂಡಿಯಾದಲ್ಲಿ ಈ ಬರ್ಡ್ಸೇ ಬರ್ತಾ ಇಲ್ಲ. ಬಟ್ ಅದನ್ನ NCERT ಅವ್ರು ಇನ್ನೂ ಅಪ್ಡೇಟ್ ಮಾಡಿಲ್ಲ. NCERT ಪ್ರಕಾರ ಸೈಬೇರಿಯನ್ ಕ್ರೇನ್ಸ್ ಎವ್ರಿ ಇಯರ್ ನೀವು ಎನಿ ಟೈಮ್ ಆಫ್ ದಿ ಇಯರ್ ತಗೊಳ್ಳಿ 10ಕ್ಕಿಂತ ಕಡಿಮೆ ಪ್ರೆಸೆಂಟ್ ಇರುತ್ತೆ. ಎಲ್ಲಿ ನಾನು ಹೇಳಿದೆ ನಿಮಗೆ, ಯಾವಾಗಲೂ ಪಾಪ್ಯುಲೇಷನ್ ಅಂತ ಹೇಳಿದ್ಮೇಲೆ ಒಂದು ಲೊಕೇಶನ್, ಒಂದು ಜಿಯೋಗ್ರಫಿಕಲ್ ಏರಿಯಾನ ಹೇಳಬೇಕು ಅಂತ. ಸೊ ಭರತ್ಪುರ್ ವೆಟ್ಲ್ಯಾಂಡ್ನಲ್ಲಿ ಸೈಬೇರಿಯನ್ ಕ್ರೇನ್ಸ್ದು ನಂಬರ್ ಸುಮಾರು 10 ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ಅದೇ ಕ್ಲೆಮೈಡೋಮೋನಸ್ನ ತಗೊಂಡ್ರೆ, ಕ್ಲೆಮೈಡೋಮೋನಸ್ ಏನು? ಒಂದು ಯೂನಿಸೆಲ್ಯುಲರ್ ಗ್ರೀನ್ ಆಲ್ಗ, ಒಂದು ಚಿಕ್ಕ ಸೆಲ್. ಒಂದು ಪಾಂಡ್ನಲ್ಲಿ ಒಂದೇ ಒಂದು ನೀರಿನ ಹನಿಯಲ್ಲೇ 1000 ಇರ್ಬೋದು. ಅದು ಒಂದು ಪಾಂಡಲ್ಲಿ ಎಷ್ಟು ಕ್ಲೆಮೈಡೋಮೋನಸ್ ಇರ್ಬೋದು? ಒಂದು ಪಾಂಡ್ನಲ್ಲಿ ಮಿಲಿಯನ್ಸ್ ಆಫ್ ಕ್ಲೆಮೈಡೋಮೋನಸ್ ಇರ್ಬೋದು. ಸೊ ಪಾಪ್ಯುಲೇಷನ್ ಸೈಜ್ ಅಷ್ಟೇ ಇರಬೇಕು ಇಷ್ಟೇ ಇರಬೇಕು ಅಂತ ಏನೂ ಇಲ್ಲ. ಕೆಲವೊಂದು ಪಾಪ್ಯುಲೇಷನ್ ಸೈಜ್ ಜಾಸ್ತಿ ಇರುತ್ತೆ, ಕೆಲವೊಂದು ಕಡಿಮೆ ಕೂಡ ಇರುತ್ತೆ. ಓಕೆನಾ? ಸೊ ಕ್ಲೆಮೈಡೋಮೋನಸ್ ಪಾಂಡ್ ವಾಟರ್ನಲ್ಲಿ ಈ ರೀತಿ ಕಾಣಿಸುತ್ತೆ ನಿಮಗೆ. ಈ ಪಾಪ್ಯುಲೇಷನ್ ಸೈಜ್ನಿಂದ ನಮ್ಗೆ ಏನ್ ಇಂಪಾರ್ಟೆಂಟ್ ಗೊತ್ತಾಗುತ್ತೆ? ಏನಕ್ಕೆ ಇಂಪಾರ್ಟೆಂಟ್ ಅದು? ಒಂದು ಪಾಪ್ಯುಲೇಷನ್ನ ಸೈಜ್ ಎಷ್ಟಿದೆ, ಎಷ್ಟು ಇಂಡಿವಿಜುವಲ್ಸ್ ಇದೆ, ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಎಷ್ಟೊಂದು ಬೇರೆ ಬೇರೆ ರೀತಿಯ ಈಕೋಲಾಜಿಕಲ್ ಪ್ರಾಸೆಸಸ್ನ ನಾವು ಪಾಪ್ಯುಲೇಷನ್ ಸೈಜ್ ತಿಳ್ಕೊಂಡು ಕಂಪೇರ್ ಮಾಡೋದ್ರಿಂದ ಎವ್ಯಾಲ್ಯೂಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಜಾಗದಲ್ಲಿ ಒಂದು ಟೈಪ್ ಆಫ್ ಡಿಯರ್ ಪ್ರೆಸೆಂಟ್ ಇತ್ತು, ಒಂದು ಟೈಪ್ ಆಫ್ ಜಿಂಕೆ ಪ್ರೆಸೆಂಟ್ ಇತ್ತು. ಅದು ಗ್ರಾಸ್ನ ಫೀಡ್ ಮಾಡುತ್ತೆ ಅಲ್ವಾ, ಹರ್ಬಿವೋರಸ್ ಆರ್ಗ್ಯಾನಿಸಮ್ ಗ್ರಾಸ್ನ ಫೀಡ್ ಮಾಡುತ್ತೆ. ಈಗ ಅದೇ ಏರಿಯಾದಲ್ಲಿ ಒಂದು ಯಾವುದೋ ವೈಲ್ಡ್ ಬಫೆಲೋ ಕೂಡ ಬಂತು. ಒಂದು ಪಾಪ್ಯುಲೇಷನ್ ಆಫ್ ವೈಲ್ಡ್ ಬಫೆಲೋ ಬೇರೆ ಎಲ್ಲಿಂದಾನೂ ಅಲ್ಲಿಗೆ ಬಂದಿದೆ ಅಂತ ಅನ್ಕೊಳ್ಳೋಣ. ಬಫೆಲೋ ಕೂಡ ಗ್ರಾಸ್ ತಿನ್ನೋದು. ಈ ಜಿಂಕೆ ಮತ್ತೆ ಬಫೆಲೋ ಮಧ್ಯೆ ಕಾಂಪಿಟೇಷನ್ ಆಯಿತು. ಕಾಂಪಿಟೇಷನ್ನಲ್ಲಿ ಬಫೆಲೋ ಜಾಸ್ತಿ ಹುಲ್ಲೆಲ್ಲ ತಿನ್ಕೊಂಡು ಜಿಂಕೆಗೆ ಸಾಕಷ್ಟು ಹುಲ್ಲು ಸಿಗ್ಲಿಲ್ಲ, ಅದಕ್ಕೆ ಅದರ ರೀಪ್ರೊಡಕ್ಷನ್ ಕೂಡ ಅಷ್ಟು ಚೆನ್ನಾಗಿ ಆಗಲಿಲ್ಲ. ಸೊ ಅದ್ರ ಪಾಪ್ಯುಲೇಷನ್ ಸೈಜ್ ಓವರ್ ಟೈಮ್ ಕಡಿಮೆ ಆಗ್ತಾ ಹೋಯಿತು. ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೋದು? ಈ ಕಾಂಪಿಟೇಷನ್ನ ಔಟ್ಕಮ್ನಿಂದ there is decrease in the number of deer. ಕಾಂಪಿಟೇಷನ್ ಮುಂಚೆ ಎಷ್ಟು ಜಿಂಕೆ ಇತ್ತು, ಅದಾದ್ಮೇಲೆ ಎಷ್ಟು ಜಿಂಕೆ ಇದೆ, ಅದನ್ನ ನಾವು ಚೆಕ್ ಮಾಡಿದ್ರೆ ಕಾಂಪಿಟೇಷನ್ ಇಂಟೆನ್ಸಿಟಿ ಎಷ್ಟು, ಅದರ ಔಟ್ಕಮ್ ಏನು, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೋದು. ನಾಟ್ ನೆಸೆಸರಿಲಿ ಹರ್ಬಿವೋರಸ್, ಕಾರ್ನಿವೋರಸ್ ಆರ್ಗ್ಯಾನಿಸಮ್ ಅಥವಾ ಬೇರೆ ಆನಿಮಲ್ಸ್ ತಿನ್ನುವಂತಹ ಆರ್ಗ್ಯಾನಿಸಮ್ಸ್, ಅದನ್ನ ಕೂಡ ನೀವು ಕಂಪೇರ್ ಮಾಡಿದ್ರೆ ಸೈಜ್ನ, ಪಾಪ್ಯುಲೇಷನ್ ಸೈಜ್ನ ಮುಂಚೆ ಎಷ್ಟಿತ್ತು ಇವಾಗ ಎಷ್ಟಿದೆ, ಕಾಂಪಿಟೇಷನ್ ಅದರ ಔಟ್ಕಮ್ ಅದನ್ನೆಲ್ಲ ನಾವು ಇವ್ಯಾಲ್ಯೂಯೇಟ್ ಮಾಡ್ಬೋದು. ಸೆಕೆಂಡ್, ಇಂಪ್ಯಾಕ್ಟ್ ಆಫ್ ಅ ಪ್ರೆಡೆಟರ್. ಅದೇ ಜಿಂಕೆನ ತಗೊಳ್ಳೋಣ. ಮುಂಚೆ ಆ ಜಿಂಕೆ 100 ಇತ್ತು, ಆಯ್ತಾ, ಖುಷಿಯಾಗಿ ಹ್ಯಾಪಿಯಾಗಿತ್ತು.
ಬಟ್ ಯಾವುದೋ ಪ್ರೆಡಿಟರ್ ಆ ಏರಿಯಾಗೆ ಬಂದ್ಬಿಡ್ತು, ಆ ಪಾಪ್ಯುಲೇಷನ್ಗೆ ಯಾವುದೋ ಟೈಗರ್ ಪಾಪ್ಯುಲೇಷನ್ ಬಂತು. ಇವಾಗ ಪ್ರಿಡೇಷನ್ ಆಗ್ತಾ ಇದೆ. ಪ್ರಿಡೇಷನ್ ಯಾವ ಮಟ್ಟಕ್ಕೆ ಅದು ಎಫೆಕ್ಟ್ ಮಾಡಿದೆ ಜಿಂಕೆ ಪಾಪ್ಯುಲೇಷನ್ ನಾವು ತಿಳ್ಕೊಳ್ಬೇಕು ಅಂತ ಅಂದ್ರೆ, ಮುಂಚೆ ಎಷ್ಟು ಜಿಂಕೆ ಇತ್ತು ಟೈಗರ್ ಬರಕ್ ಮುಂಚೆ, ಟೈಗರ್ ಬಂದಾದ್ಮೇಲೆ ಎಷ್ಟಿದೆ ಅದನ್ನ ಕೌಂಟ್ ಮಾಡಿದ್ರೆ ಅದು ನಮಗೆ ಗೊತ್ತಾಗೋಗ್ಬಿಡುತ್ತೆ. ಹಾಗೇನೆ ಪೆಸ್ಟಿಸೈಡ್ನ ಅಪ್ಲಿಕೇಶನ್, ಯಾವುದೋ ಒಂದು ಲ್ಯಾಂಡ್ ಇತ್ತು, ಕ್ರಾಪ್ ಫೀಲ್ಡ್, ಅದರಲ್ಲಿ ಪೆಸ್ಟ್ಸ್ ಎಲ್ಲ ಗ್ರೋ ಮಾಡ್ತಾ ಇತ್ತು, ಅದು ಬೇಡದೇ ಇರೋ ಪೆಸ್ಟ್ ಇನ್ಸೆಕ್ಟ್ಸ್ ಎಲ್ಲ ಗ್ರೋ ಮಾಡ್ತಾ ಇತ್ತು. ಅದಕ್ಕೆ ನಾವು ಪೆಸ್ಟಿಸೈಡ್ನ ಸ್ಪ್ರೇ ಮಾಡಿದೀವಿ ಪೂರ್ತಿ. ಈ ಪೆಸ್ಟಿಸೈಡ್ ಎಷ್ಟು ಎಫೆಕ್ಟಿವ್ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ? ನಾನು ಸ್ಪ್ರೇ ಮಾಡೋಕೆ ಮುಂಚೆ ಬೇಡದೇ ಇರೋ ಪೆಸ್ಟ್ 100 ಇತ್ತು, ನಾನು ಸ್ಪ್ರೇ ಮಾಡಿ ಆದಮೇಲೆ 10 ಆಗಿದೆ ಅಂದರೆ ಪೆಸ್ಟಿಸೈಡ್ ತುಂಬ ಎಫೆಕ್ಟಿವ್. ನಾನು ಸ್ಪ್ರೇ ಮಾಡೋಕೆ ಮುಂಚೆ 100 ಪ್ರೆಸೆಂಟ್ ಇತ್ತು, ಸ್ಪ್ರೇ ಮಾಡಿ ಆದಮೇಲೆ ಇನ್ನೂ 94 ಪ್ರೆಸೆಂಟ್ ಇದೆ ಅಂತ ಅಂದರೆ ಆ ಪೆಸ್ಟಿಸೈಡ್ ಅಷ್ಟೊಂದು ಎಫೆಕ್ಟಿವ್ ಅಲ್ಲ. ಅದನ್ನು ನಾನು ಅರ್ಥ ಮಾಡ್ಕೊಳ್ಬೋದು. ಸೊ ಪಾಪ್ಯುಲೇಷನ್ ಸೈಜ್ನ ನಾನು ಬೇರೆ ಬೇರೆ ಇಕೋಲಾಜಿಕಲ್ ಪ್ರಾಸೆಸಸ್ನ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಆಯಿತಾ? ಇದು ಕೆಲವೊಂದು ಎಕ್ಸಾಂಪಲ್ಸ್. ಈಗ ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಪಾಪ್ಯುಲೇಷನ್ ಸೈಜ್ಗೆ ಎಕಾಲಜಿಯಲ್ಲಿ ಟೆಕ್ನಿಕಲಿ ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತೀವಿ. ಆಯ್ತಾ? ಇದನ್ನ ವಿ ವಿಲ್ ಡೆಸಿಗ್ನೇಟ್ ಬೈ ಯೂಸಿಂಗ್ ದ ಲೆಟರ್ ಕ್ಯಾಪಿಟಲ್ ಲೆಟರ್ ಎನ್. ಇಲ್ಲಿ 2 ಫೋಟೋ ಕೊಟ್ಟಿದ್ದೀನಿ ನಾನು, ನೋಡಿ. ಇಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಇದೆ, ಇದು ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ. ಏರಿಯಾ ಇರೋದು ಸೇಮ್ ಏರಿಯಾದಲ್ಲಿ ಕಡಿಮೆ ಜನ ಇದ್ದಾಗ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ, ಹೆಚ್ಚು ಜನ ಇದ್ದಾಗ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ. ಬೇಸಿಕಲಿ ಪಾಪ್ಯುಲೇಷನ್ ಸೈಜ್ ಜಾಸ್ತಿ ಇದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ, ಪಾಪ್ಯುಲೇಷನ್ ಸೈಜ್ ಕಡಿಮೆ ಇದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಕೂಡ ಕಡಿಮೆ. ಓಕೆ, ಸೊ ದಟ್ ಇಸ್ ಇಟ್. ನೆಕ್ಸ್ಟ್, ಪಾಪ್ಯುಲೇಷನ್ ಡೆನ್ಸಿಟಿನ ಜನರಲಿ ಮೋಸ್ಟ್ ಕೇಸಸ್ ನಾವು ಮೆಜರ್ ಮಾಡೋದು ಇನ್ ಟರ್ಮ್ಸ್ ಆಫ್ ನಂಬರ್ಸೇ. ಆಯ್ತಾ? ಮುಂಚೆ ಇಷ್ಟು ಸಾವಿರ ಇತ್ತು, ಇವಾಗ ಇಷ್ಟು ಸಾವಿರ ಇದೆ, ಅಥವಾ ಇಷ್ಟಿತ್ತು ಇಷ್ಟಾಗಿದೆ ಅಂತ ನಂಬರ್ನ ಮೆಜರ್ ಮಾಡ್ತೀವಿ. ಬಟ್ ಕೆಲವೊಮ್ಮೆ ನಂಬರ್ನ ಮೆಜರ್ ಮಾಡೋದು ತುಂಬ ಕಷ್ಟವಾದ ಕೆಲಸ, ಅಥವಾ ಇಂಪಾಸಿಬಲ್, ಅಥವಾ ತುಂಬ ಟೈಮು ಎನರ್ಜಿ ಮನಿನ ಖರ್ಚು ಮಾಡಬೇಕಾಗತ್ತೆ, ಅಥವಾ ಮೀನಿಂಗ್ಲೆಸ್. ಅಂಥ ಟೈಮಲ್ಲಿ ನಾವು ಬೇರೆ ಬೇರೆ ಪ್ಯಾರಾಮೀಟರ್ಸ್ನ ಕೂಡ ಯೂಸ್ ಮಾಡ್ಬೋದು. ಯಾವ ಪ್ಯಾರಾಮೀಟರ್ಸ್ನ ಯೂಸ್ ಮಾಡ್ಬೋದು? ನಂಬರ್ನ ಬಿಟ್ಟು ಬೇರೆ ಯಾವ ಪ್ಯಾರಾಮೀಟರ್ಸ್ನ ಯೂಸ್ ಮಾಡ್ಬೋದು? ಮೊದಲನೇದಾಗಿ ಬಯೋಮಾಸ್ ಅಥವಾ ಪರ್ಸೆಂಟ್ ಕವರ್ನ ಯೂಸ್ ಮಾಡ್ಬೋದು. ಇದು ಯಾವ ಕಂಡೀಷನ್ಸ್ನಲ್ಲಿ ಯೂಸ್ ಮಾಡ್ಬೋದು? ಯಾವಾಗ ಪಾಪ್ಯುಲೇಷನ್ ಸೈಜ್ ನಂಬರಿಂದ ನಾವು ಚೆಕ್ ಮಾಡಿದಾಗ ಮೀನಿಂಗ್ಲೆಸ್ ರಿಸಲ್ಟ್ ಸಿಗುತ್ತೆ ನಮಗೆ, ಅವಾಗ ನಾವು ಈ ರೀತಿ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ನಾನು ಕೊಡ್ತೀನಿ, NCERT ಅಲ್ಲೇ ಕೊಟ್ಟಿರುವ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಏರಿಯಾ ಇದೆ, ಆಯ್ತಾ? ಈ ಒಂದು ಏರಿಯಾದಲ್ಲಿ ದೊಡ್ಡದೊಂದು ಬ್ಯಾನಿಯನ್ ಟ್ರೀ, ಆಲದ ಮರ ಪ್ರೆಸೆಂಟ್ ಇದೆ, ತುಂಬಾ ದೊಡ್ಡದು. ಇದ್ರ ಸುತ್ತ ಅದೇ ಏರಿಯಾದಲ್ಲಿ ಕಾಂಗ್ರೆಸ್ ಗಿಡ ಬೆಳೆದಿದೆ, ಅದಕ್ಕೆ ನಾವು ಪಾರ್ಥೇನಿಯಂ ಅಂತ ಕರಿತೀವಿ. ಸುಮಾರು 200ರಷ್ಟು ಪಾರ್ಥೇನಿಯಂ ಗಿಡ ಬೆಳೆದಿದೆ. ಇವಾಗ ನಾನು ಈ ಏರಿಯಾದಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಪಾರ್ಥೇನಿಯಂದು ಬ್ಯಾನಿಯನ್ ಟ್ರೀ ಅಥವಾ ಆಲದ ಮರಕ್ಕಿಂತ ಹೆಚ್ಚಿದೆ ಅಂತ ಹೇಳಿದ್ರೆ, ಅದು ಬ್ಯಾನಿಯನ್ ಟ್ರೀ ಎಷ್ಟು ಇಂಪಾರ್ಟೆಂಟ್ ಆ ಇಕೋಸಿಸ್ಟಮ್ಗೆ, ಅದರ ವ್ಯಾಲ್ಯೂನ ಕಡಿಮೆ ಮಾಡಿದಾಗ ಆಗುತ್ತೆ. ಬ್ಯಾನಿಯನ್ ಟ್ರೀನ ಅಂಡರ್ ಎಸ್ಟಿಮೇಟ್ ಮಾಡಿದಾಗ ಆಗುತ್ತೆ. ಬ್ಯಾನಿಯನ್ ಟ್ರೀ ಇರೋದು ಒಂದೇ ಇರ್ಬೋದು, ಇದು 200 ಇರ್ಬೋದು, ನಂಬರ್ ಅಂತೂ ಜಾಸ್ತಿ. ಬಟ್ ಇಮ್ಯಾಜಿನ್ ಈ ಬ್ಯಾನಿಯನ್ ಟ್ರೀ ರೂಟ್ಸ್ ಹತ್ರ ಎಷ್ಟು ಮೈಕ್ರೋಬ್ಸ್ನ ಹಾರ್ಬರ್ ಮಾಡ್ತಾ ಇರ್ಬೋದು. ಇದ್ರ ಸ್ಟೆಮ್ನಲ್ಲಿ ಯಾವುದೋ ಪಕ್ಷಿಗಳು ಮತ್ತೆ ಇನ್ಸೆಕ್ಟ್ಸ್ ಎಲ್ಲ, ಸ್ನೇಕ್ಸ್ ಎಲ್ಲ ಇರ್ಬೋದು. ಇದ್ರ ಮೇಲ್ಗಡೆ ಬ್ರಾಂಚಸ್ನಲ್ಲಿ ಬೇರೆ ಬೇರೆ ಇನ್ಸೆಕ್ಟ್ಸು, ಬರ್ಡ್ಸ್ ಪ್ರೆಸೆಂಟ್ ಇರ್ಬೋದು. ಆರ್ಕಿಡ್ಸ್ ಅಂತ ಗಿಡಗಳು ಇದ್ರ ಮೇಲೆ ಬೆಳ್ಕೊಳ್ತಾ ಇರ್ಬೋದು. ಸೊ ಇದು ದ ಬ್ಯಾನಿಯನ್ ಟ್ರೀ ಇನ್ ಇಟ್ ಸೆಲ್ಫ್ ಇಸ್ ಲೈಕ್ ಎನ್ ಇಕೋಸಿಸ್ಟಮ್ ಅಲ್ವಾ? ಸೊ ಇದು ತುಂಬಾ ಸರ್ವಿಸ್ನ ಮಾಡ್ತಾ ಇದೆ ನಮ್ಮ ಇಕೋಸಿಸ್ಟಮಿಗೆ. ಇದು ತುಂಬಾ ಕಾರ್ಬನ್ ಡೈಆಕ್ಸೈಡ್ನ ಫಿಕ್ಸ್ ಮಾಡಿ ಆಕ್ಸಿಜನ್ನ ರಿಲೀಸ್ ಮಾಡ್ತಿದೆ. ಹಾಗಿದ್ರೆ ಪಾರ್ಥೇನಿಯಂ ವೇಸ್ಟಾ? ಪಾರ್ಥೇನಿಯಂ ವೇಸ್ಟ್ ಅಲ್ಲ, ಪಾರ್ಥೇನಿಯಂ ಕೂಡ ಮುಖ್ಯನೇ. ಅದು ಕೂಡ ಒಂದು ಪ್ಲಾಂಟ್, ಅದು ಕೂಡ ಕಾರ್ಬನ್ ಡೈಆಕ್ಸೈಡ್ನ ಫಿಕ್ಸ್ ಮಾಡುತ್ತೆ, ಆಕ್ಸಿಜನ್ ಅಟ್ಮಾಸ್ಫಿಯರ್ಗೆ ರಿಲೀಸ್ ಮಾಡುತ್ತೆ. ಅದು ಒಂದು ಒಳ್ಳೆ ಕೆಲಸನೇ ಮಾಡ್ತಾ ಇದೆ, ಇಕೋಲಾಜಿಕಲಿ ಸಿಗ್ನಿಫಿಕೆಂಟ್ ಟಾಸ್ಕ್ನ ಮಾಡ್ತಾ ಇದೆ. ಬಟ್ ಇದು ಎರಡನ್ನ ಕಂಪೇರ್ ಮಾಡಿ, ಯಾವುದ್ರ ಸಿಗ್ನಿಫಿಕೆನ್ಸ್ ಜಾಸ್ತಿ? ಇದರ ಸಿಗ್ನಿಫಿಕೆನ್ಸ್ ಜಾಸ್ತಿ, ಯಾಕೆಂದ್ರೆ ಇದ್ರ ಮೇಲೆ ಬೇರೆ ಎಷ್ಟೊಂದು ಆರ್ಗ್ಯಾನಿಸಮ್ಸ್ ಡಿಪೆಂಡೆಂಟ್ ಆಗಿದೆ. ಇದು ಬೇರೆ ಆರ್ಗ್ಯಾನಿಸಮ್ಸ್ಗೆ ಬದುಕೋದಕ್ಕೆ ಜಾಗ, ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾ ಇದೆ. ಸೊ ಆ ಕಾರಣಕ್ಕೆ ಇದೆರಡನ್ನ ನಾವು ಕಂಪೇರ್ ಮಾಡಿದ್ರೆ ಇದರದ್ದು ಇಕೋಲಾಜಿಕಲ್ ಸಿಗ್ನಿಫಿಕೆನ್ಸ್ ಹೈ. ಬಟ್ ನಾನು ಪಾಪ್ಯುಲೇಷನ್ ಡೆನ್ಸಿಟಿ ನೋಡಿದ್ರೆ ಇದು ಒಂದೇ ಇರೋದು, ಇದು 200 ಇದೆ. ಸೊ ನಾನು ಅವಾಗ ಇದು ಒಂದೇ ಇರೋದು, ಇದು ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಅಂತ ಹೇಳಿದ್ರೆ ಇದರ ಇಕೋಲಾಜಿಕಲ್ ಸರ್ವಿಸ್ನ ನಾನು ಅಂಡರ್ ವ್ಯಾಲ್ಯೂ ಮಾಡಿದ ಹಾಗಾಗುತ್ತೆ. ಅವಾಗ ನಾನು ಆಲ್ಟರ್ನೇಟಿವ್ಲಿ ಏನು ಮಾಡ್ಬೋದು? ನಾನು ನಂಬರ್ನ ತಗೊಳ್ಳಲ್ಲ, ನಾನು ಬಯೋಮಾಸ್ ಅಥವಾ ಪರ್ಸೆಂಟೇಜ್ ಕವರ್ನ ತಗೊಳ್ತೀನಿ. ಬಯೋಮಾಸ್ ಅಂತ ಅಂದ್ರೆ ಏನು? ಈ ಪ್ಲಾಂಟ್ದು ಮ್ಯಾಟರ್, ವೇಟ್, ಬಯೋಮಾಸ್, ವಾಟರ್ ಇಲ್ಲದೆ ಇರುವಂಥ ಪ್ಲಾಂಟ್ ವೇಟ್ ಏನಿದೆ, ಬಯೋಲಾಜಿಕಲ್ ಮೆಟೀರಿಯಲ್ದು, ಅದಕ್ಕೆ ನಾವು ಬಯೋಮಾಸ್ ಅಂತ ಕರಿತೀವಿ. ಇದು ಒಂದೇ ಆಗಿದ್ರು ಕೂಡ
ಈ 200 ಪ್ಲಾಂಟ್ಸ್ದು ಬಯೋಮಾಸ್ನ ಕಂಪೇರ್ ಮಾಡಿದ್ರೆ ಈ ಒಂದೇ ಪ್ಲಾಂಟ್ದು ಬಯೋಮಾಸ್ ತುಂಬ ಜಾಸ್ತಿ ಬರುತ್ತೆ. ಅಥವಾ ಪರ್ಸೆಂಟೇಜ್ ಕವರ್, ಎಷ್ಟು ಜಾಗನ ಆಕ್ಯುಪೈ ಮಾಡ್ಕೊಂಡಿದೆ ಇದು. ಇದು 200 ಇದ್ರೂ ಕೂಡ ಇದು ಒಂದೇ ಆಲದ ಮರ ಎಷ್ಟು ಅಗಲ ಇರುತ್ತೆ, ಅದು ಜಾಸ್ತಿ ಏರಿಯಾನ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಸೊ ಆ ರೀತಿ ಮಾಡೋದ್ರಿಂದ ವಿ ಕ್ಯಾನ್ ಅರೈವ್ ಅಟ್ ಮೀನಿಂಗ್ಫುಲ್ ಕನ್ಕ್ಲೂಷನ್ಸ್. ಆಯ್ತಾ? ಸೊ ಇದು ಒಂದು ನಂಬರ್ನ ಲೆಕ್ಕಿಸದೆ ವಿ ಕ್ಯಾನ್ ಕನ್ಸಿಡರ್ ಪರ್ಸೆಂಟೇಜ್ ಕವರ್ ಆರ್ ಬಯೋಮಾಸ್. ನೆಕ್ಸ್ಟ್, ಇವಾಗ ಕೌಂಟ್ ಮಾಡೋದು ಇಂಪಾಸಿಬಲ್ ಟಾಸ್ಕ್ ಅಥವಾ ತುಂಬ ಟೈಮು, ಎನರ್ಜಿ, ಎಫರ್ಟ್ ಎಲ್ಲ ಕನ್ಸ್ಯೂಮ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ. ಆವಾಗ ನಾವು ಆಬ್ಸಲ್ಯೂಟ್ ಡೆನ್ಸಿಟಿಗೆ ಬದಲು ರಿಲೇಟಿವ್ ಡೆನ್ಸಿಟಿನ ಕನ್ಸಿಡರ್ ಮಾಡ್ಬೋದು. ಆಬ್ಸಲ್ಯೂಟ್ ಡೆನ್ಸಿಟಿ ಅಂದ್ರೆ ಏನು, ರಿಲೇಟಿವ್ ಡೆನ್ಸಿಟಿ ಅಂದ್ರೆ ಏನು? ಆಬ್ಸಲ್ಯೂಟ್ ಡೆನ್ಸಿಟಿ ಅಂದ್ರೆ ಒಂದೊಂದೇ ಎಣಿಸಿ 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 ಕಂಪ್ಲೀಟ್ ಕೌಂಟ್ ತಗೊಳ್ಳೋದು. ರಿಲೇಟಿವ್ ಡೆನ್ಸಿಟಿ ಅಂದ್ರೆ ಸ್ವಲ್ಪ ತಗೊಂಡು ಕೌಂಟ್ ತಗೊಂಡು ನಮ್ಮ ಹತ್ರ ಎಕ್ಸಿಸ್ಟಿಂಗ್ ಸ್ಟ್ಯಾಂಡರ್ಡ್ ಡೇಟಾ ಏನಿದೆ ಅದ್ರ ಜೊತೆ ಕಂಪೇರ್ ಮಾಡಿ, ನನಗಿವಾಗ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ಕುಕ್ಕರ್ನಲ್ಲಿ ಅನ್ನ ಬೇಯಿಸ್ತಾ ಇದ್ದೀರಾ, ಅಕ್ಕಿನ ಬೇಯಿಸಿ ಅನ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಅನ್ನ ಬೆಂದಿದ್ಯಾ ಇಲ್ವಾ ನೋಡೋದಕ್ಕೆ ಪೂರ್ತಿ ಅನ್ನ ತಗೊಂಡು ನೀವು ಮುಟ್ಟಿ ನೋಡ್ಬೇಕಾಗಿಲ್ಲ. 1-2 ಅಗ್ಲನ್ನ ತಗೊಂಡು ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಅದು ಬೆಂದಿದ್ಯಾ ಬೆಂದಿಲ್ವಾ ಅಂತ. ಹಾಗೇನೆ ಇಲ್ಲಿ ಕೂಡ ಒಂದು ಪಾಂಡ್ನಲ್ಲಿ ಸಾವಿರಾರು ಫಿಶಸ್ ಪ್ರೆಸೆಂಟ್ ಇರುತ್ತೆ ಅನ್ಕೊಳ್ಳೋಣ, ಒಂದು ಸ್ಪೀಶೀಸ್. ಎಷ್ಟಿದೆ ಅಂತ ನೀವು ಹೆಂಗೆ ಹೋಗಿ ನೀರೊಳಗಡೆ ಇಳಿದು ಒಂದೊಂದು ಕೌಂಟ್ ಮಾಡೋದಕ್ಕೆ ಸಾಧ್ಯ? ತುಂಬಾ ಕಷ್ಟದ ಕೆಲಸ. ಅದು ಇಂಪಾಸಿಬಲ್ ಅಂತ ಹೇಳಕ್ಕಾಗಲ್ಲ, ಬಟ್ ತುಂಬಾ ಕಷ್ಟವಾದ ಕೆಲಸ. ಅದಕ್ಕೆ ಬದಲು ನಾವು ಏನ್ ಮಾಡ್ತೀವಿ, ಒಂದು ಪಾಂಡ್ನಲ್ಲಿ 1 ಟ್ರ್ಯಾಪ್ ಹಾಕ್ತೀವಿ, ನೆಟ್. ಒಂದು ಸಲಕ್ಕೆ ಎಷ್ಟು ಫಿಶ್ ಬಂತು, ಅದರ ಬೇಸಿಸ್ ಮೇಲೆ ಎಷ್ಟು ಫಿಶ್ ಇರ್ಬೋದು ಪಾಂಡ್ನಲ್ಲಿ, ಅದನ್ನ ನಾವು ಡಿಟರ್ಮೈನ್ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ನಮಗೆ ಎಕ್ಸಾಕ್ಟ್ ನಂಬರ್ ಗೊತ್ತಾಗಲ್ಲ, ಒಂದು ಅಪ್ರಾಕ್ಸಿಮೇಟ್ ನಂಬರೇ ಗೊತ್ತಾಗುತ್ತೆ. ಅದು 100% ಆಕ್ಯುರೇಟ್ ಅಂತ ನಾವು ಹೇಳಕ್ಕಾಗಲ್ಲ. ಬಟ್ ನಾವು ಟೈಮು, ಎನರ್ಜಿ ಎಲ್ಲ ಸ್ಪೆಂಡ್ ಮಾಡೋದಕ್ಕೆ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ಎನರ್ಜಿ ಇಲ್ಲ ಅಂತ ಅಂದಾಗ ನಾವು ಈ ರೀತಿ ರಿಲೇಟಿವ್ ಡೆನ್ಸಿಟೀಸ್ನ ಕೂಡ ಕನ್ಸಿಡರ್ ಮಾಡ್ಬೋದು. ತುಂಬಾ ಆಕ್ಯುರೇಟ್ ಇರಲ್ಲ, ಬಟ್ ನಮ್ಗೊಂದು ವೇಗ್ ಐಡಿಯಾ, ರಫ್ ಐಡಿಯಾ ಅಂತೂ ಕೊಡುತ್ತೆ. ಇನ್ನೊಂದು ಏನು, ಇಂಡೈರೆಕ್ಟ್ ಎಸ್ಟಿಮೇಷನ್. ಇವಾಗ ಟೈಗರ್ನ ಪಾಪ್ಯುಲೇಷನ್ ಡೆನ್ಸಿಟಿನ ನೀವು ಮೆಜರ್ ಮಾಡಬೇಕು ಅಂತ ಅನ್ಕೊಳ್ಳಿ. ಯಾರಾದ್ರೂ ನಾವು ಕಾಡಲ್ಲಿ ಹೋಗಿ ಒಂದೊಂದು ಟೈಗರ್ನು 1, 2, 3 ಅಂತ ಅದ್ರ ಹತ್ರ ಹೋಗಿ ಕೌಂಟ್ ಮಾಡಿ, ಅದ್ರ ಹಸು ಕತ್ತಿಗೆ ಕಟ್ಟಿದ ಹಾಗೆ ಅದ್ರ ಸುತ್ತ ಒಂದು ಏನದು ನೆಕ್ ಸುತ್ತ ಏನಾದ್ರೂ ಬೆಲ್ಟ್ ಕಟ್ಟಿ ಬರೋದಕ್ಕೆ ತುಂಬಾ ಕಷ್ಟ ಅಲ್ವಾ? ಟೈಗರ್ ಇಸ್ ನಾಟ್ ಲೈಕ್ ಎನಿ ಅದರ್ ಆನಿಮಲ್. ಸೊ ಅಂತಹ ಟೈಮಲ್ಲಿ ನಾವು ಏನ್ ಮಾಡ್ತೀವಿ, ಟೈಗರ್ ಎಷ್ಟಿದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ನಾವು ಎಸ್ಟಿಮೇಟ್ ಮಾಡ್ತೀವಿ. ಹೆಂಗೆ ಇಂಡೈರೆಕ್ಟ್ ಆಗಿ ಮಾಡ್ಬೋದು? ಟೈಗರ್ನ ನೋಡದೆ ಮುಟ್ಟದೆ ಎಸ್ಟಿಮೇಟ್ ಮಾಡ್ಬೋದು. 2 ವಿಧ ಇದೆ ಅದರಲ್ಲಿ. ಒಂದನೇದು ಪಗ್ ಮಾರ್ಕ್ಸ್ ಅಂತ. ಪಗ್ ಮಾರ್ಕ್ಸ್ ಅಂದ್ರೆ ಅದು ನಡ್ಕೊಂಡು ಹೋಗುವಾಗ ನೆಲದ ಮೇಲೆ ಅದ್ರದ್ದು ಪಾದು ಏನ್ ಮಾರ್ಕ್ಸ್ ಪ್ರೆಸೆಂಟ್ ಇರುತ್ತೆ ಅದರಿಂದ ನಾವು ಎಸ್ಟಿಮೇಟ್ ಮಾಡ್ಬೋದು. ಅಗೇನ್ ದಿಸ್ ಇಸ್ ನಾಟ್ 100% ಆಕ್ಯುರೇಟ್. ಅದ್ರ ಬೇಸಿಸ್ ಮೇಲೆ ಅದು ಫೀಮೇಲಾ, ಪ್ರೆಗ್ನೆಂಟಾ, ಏನ್ ವೆಯ್ಟ್ ಇದೆ, ಯಾವ ಏಜ್ ಇರ್ಬೋದು, ಅದನ್ನೆಲ್ಲ ನಾವು ಐಡೆಂಟಿಫೈ ಮಾಡ್ಬೋದು. ಹಾಗೇನೆ ಫೀಕಲ್ ಪೆಲೆಟ್ಸ್, ಅದರ ಎಕ್ಸ್ಕ್ರೀಟಾ ಏನಿದೆ, ಫೀಕಲ್ ಮ್ಯಾಟರ್, ಅದರಲ್ಲಿರೋ DNA ಅನಲೈಸ್ ಮಾಡಿ ಅದನ್ನ ನಾವು ಐಡೆಂಟಿಫೈ ಮಾಡಿ ಅದ್ರದ್ದು ಒಂದು ಲಿಸ್ಟ್ನ ನಾವು ಮಾಡ್ಕೊಳ್ಬೋದು. ಸೊ ಇಂಡೈರೆಕ್ಟ್ ಆಗಿ ಕೂಡ ನಾವು ಮೆಷರ್ ಮಾಡ್ಬೋದು. ಇದಕ್ಕೆ ಎಕ್ಸಾಂಪಲ್ ಟೈಗರ್ನ ಸೆನ್ಸಸ್ನಲ್ಲಿ ಟೈಗರ್ ಎಷ್ಟಿರುತ್ತೆ ಅಂತ ಕೌಂಟ್ ಮಾಡುವಾಗ ಡೈರೆಕ್ಟ್ ಆಗಿ ಒಂದೊಂದಕ್ಕೂ ಹೋಗಿ ನಾವು ಮುಟ್ಟಿ ನೋಡಲ್ಲ. ಇನ್ಸ್ಟೆಡ್ ವಿ ವಿಲ್ ರಿಲೈ ಆನ್ ಪಗ್ ಮಾರ್ಕ್ಸ್ ಅಂಡ್ ಫೀಕಲ್ ಪೆಲೆಟ್ಸ್. ಆಯ್ತಾ? ಇದು ಇಂಡೈರೆಕ್ಟ್ ಎಸ್ಟಿಮೇಷನ್. ಸೊ ದಟ್ ಈಸ್ ಅಬೌಟ್ ದ ಡಿಫರೆಂಟ್ ವೇಸ್ ಇನ್ ವಿಚ್ ಪಾಪ್ಯುಲೇಷನ್ ಡೆನ್ಸಿಟಿ ಕ್ಯಾನ್ ಬಿ ಮೆಷರ್ಡ್. ಈಗ ಒಂದು ಪಾಪ್ಯುಲೇಷನ್ದು ಡೆನ್ಸಿಟಿ ಅಂದ್ರೆ ಅದರ ಸೈಜ್, ಅದು ಪರ್ಮನೆಂಟ್ ಆಗಿ ಸ್ಟ್ಯಾಟಿಕ್ ಆಗಿ ಇರಲ್ಲ ಅಲ್ವಾ? ಪರ್ಮನೆಂಟ್ ಆಗಿ ಒಂದೇ ಪಾಪ್ಯುಲೇಷನ್ ಸೈಜ್ ಇರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ರೋಡಲ್ಲಿ ನೀವು ಹ್ಯೂಮನ್ ಪಾಪ್ಯುಲೇಷನ್ ನಿಮ್ಮ ಮನೆ ಇರುವಂತಹ ರೋಡಲ್ಲಿ ಅಲ್ಲಿ ಒಂದು ಎಕ್ಸ್ ನಂಬರ್ ಆಫ್ ಹ್ಯೂಮನ್ ಇಂಡಿವಿಜುವಲ್ಸ್ ಅಂತೂ ಪ್ರೆಸೆಂಟ್ ಇರ್ತಾರೆ ಅಲ್ವಾ? ಈ ಇಂಡಿವಿಜುವಲ್ಸ್ ಕಾನ್ಸ್ಟೆಂಟ್ ಆಗಿ ಪ್ರತಿದಿನ ಪ್ರತಿ ಟೈಮ್ ಅಷ್ಟೇ ಇರುತ್ತಾ ಪಾಪ್ಯುಲೇಷನ್ ಡೆನ್ಸಿಟಿ? ಇಲ್ಲ. ಒಂದಲ್ಲ ಒಂದು ಮನೆಯಲ್ಲಿ ಯಾರ್ದಾದ್ರೂ ಮಗು ಹುಟ್ಟತ್ತೆ, ಒಂದಲ್ಲ ಒಂದು ಮನೆಯಲ್ಲಿ ಸಾವಾಗತ್ತೆ, ಯಾರ್ದೋ ಒಬ್ರ ಮನೆಯಲ್ಲಿ ನೆಂಟರು ಬೇರೆ ಊರಿಂದ ಬರ್ತಾರೆ, ಇನ್ಯಾರ್ದೋ ಮನೆಯಲ್ಲಿ ಆವತ್ತು ಮನೆ ಬಿಟ್ಟು ಬೇರೆ ಊರಿಗೆ ನೆಂಟರನ್ನ ನೋಡಕ್ ಹೋಗ್ತಾರೆ. ಸೊ ಮೂವ್ಮೆಂಟ್ ಆಫ್ ಪೀಪಲ್ ಆರ್ ಹ್ಯಾಪನಿಂಗ್, ಬರ್ತ್ಸ್ ಆರ್ ಹ್ಯಾಪನಿಂಗ್, ಡೆತ್ಸ್ ಆರ್ ಹ್ಯಾಪನಿಂಗ್. ಸೊ ಇದೆಲ್ಲ ಕೂಡ ಪಾಪ್ಯುಲೇಷನ್ ಡೆನ್ಸಿಟಿನ ಕಾನ್ಸ್ಟೆಂಟ್ ಆಗಿ ಇಡಲ್ಲ. ಪಾಪ್ಯುಲೇಷನ್ ಡೆನ್ಸಿಟಿ ಚೇಂಜ್ ಆಗ್ತಾನೆ ಇರುತ್ತೆ. ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪಾಪ್ಯುಲೇಷನ್ ಡೆನ್ಸಿಟಿ? ಫುಡ್ನ ಅವೈಲಬಿಲಿಟಿ ಮೇಲೆ. ಫುಡ್ನ ಅವೈಲಬಿಲಿಟಿ ಚೆನ್ನಾಗಿದ್ರೆ, ಚೆನ್ನಾಗಿ ಬೆಳೆದು ಚೆನ್ನಾಗಿ ರೀಪ್ರೊಡ್ಯೂಸ್ ಮಾಡಿ ಪಾಪ್ಯುಲೇಷನ್ ಡೆನ್ಸಿಟಿ ಹೆಚ್ಚಾಗುತ್ತೆ. ಪ್ರಿಡೇಷನ್ ಪ್ರೆಷರ್ ಇದ್ರೆ, ಅಡ್ವರ್ಸ್ ವೆದರ್ ಇದ್ರೆ, ಇವಾಗ ಪಾಪ್ಯುಲೇಷನ್ ಅಲ್ಲಿ ತುಂಬಾ ಪ್ರೆಡೆಟರ್ಸ್ ಇದ್ರೆ, ಇವಾಗ ಜಿಂಕೆ ಪಾಪ್ಯುಲೇಷನ್ ಸುತ್ತ ತುಂಬಾ ಪ್ರೆಡೆಟರ್ಸ್ ಇದ್ರೆ ಆ ಪ್ರೆಡೆಟರ್ಸ್ ಎಲ್ಲ ಅಟ್ಯಾಕ್ ಮಾಡಿ ಅದ್ರ ಪಾಪ್ಯುಲೇಷನ್ ಸೈಜ್ನ ಕಡಿಮೆ ಮಾಡ್ಬೋದು. ಅಡ್ವರ್ಸ್ ವೆದರ್ ಅಂದ್ರೆ ತುಂಬಾ ಏನ್ ಹೇಳ್ತಾರೆ,
ನಮಗೆ ಬೇಕಾಗಿರುವಂತಹ ವೆದರ್ ಅಲ್ಲ. ನಮ್ಮ ಆಪ್ಟಿಮಮ್ ಏನಿರುತ್ತೆ ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿರೋ, ತುಂಬಾ ಚಳಿ, ತುಂಬಾ ಹಾಟ್, ಆ ರೀತಿಯ ವೆದರ್ ಏನಾದರೂ ಇದ್ದಾಗ ಕೂಡ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇನ್ಕ್ರೀಸ್ ಆಗಲ್ಲ. ಆಯ್ತಾ? ಸೊ ಬೇರೆ ಬೇರೆ ಪ್ರಾಸೆಸಸ್ ಎಲ್ಲ ಅದನ್ನ ಕಂಟ್ರೋಲ್ ಮಾಡುತ್ತೆ. ಮೇಜರ್ 4 ಪ್ರಾಸೆಸ್ ಇದೆ, ಅದು ಪಾಪ್ಯುಲೇಷನ್ ಡೆನ್ಸಿಟಿನ ಕಂಟ್ರೋಲ್ ಮಾಡುತ್ತೆ. ಯಾವ್ದದು ಅಂತ ಅಂದ್ರೆ ನೇಟಾಲಿಟಿ, ಮಾರ್ಟಾಲಿಟಿ, ಇಮ್ಮಿಗ್ರೇಷನ್, ಎಮಿಗ್ರೇಷನ್. ನೇಟಾಲಿಟಿ ಅಂತ ಅಂದ್ರೆ ನಂಬರ್ ಆಫ್ ಬರ್ತ್ಸ್. ಬರ್ತ್ ರೇಟ್ ಬೇರೆ, ನೇಟಾಲಿಟಿ ಬೇರೆ. ಬರ್ತ್ ರೇಟ್ ಅಲ್ಲಿ ನಾವ್ ಏನ್ ಕಲ್ತ್ಕೊಂಡ್ವಿ? ಸ್ಮಾಲ್ ಬಿ ಇಂದ ರೆಪ್ರೆಸೆಂಟ್ ಮಾಡಿದ್ವಿ. ಪರ್ ಕ್ಯಾಪಿಟಾ ಬರ್ತ್ ಇಸ್ ಬರ್ತ್ ರೇಟ್. ನೇಟಾಲಿಟಿ ಅಂದ್ರೆ ಏನು? ನಂಬರ್ ಆಫ್ ಬರ್ತ್ಸ್, ಯಾವ ಟೈಮ್ ಪೀರಿಯಡ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇದೀವಿ ಆ ಟೈಮ್ ಪೀರಿಯಡ್ ಅಲ್ಲಿ ಎಷ್ಟು ಬರ್ತ್ ಆಯ್ತು, ನಂಬರ್ ಆಫ್ ಬರ್ತ್ಸ್ಗೆ ನಾವು ನೇಟಾಲಿಟಿ ಅಂತ ಕರಿತೀವಿ. ಆಯ್ತಾ? ದಿಸ್ ಇಸ್ ಆಲ್ಸೋ ರೆಪ್ರೆಸೆಂಟೆಡ್ ಬೈ ಬಿ, ಬಟ್ ದಿಸ್ ಇಸ್ ಕ್ಯಾಪಿಟಲ್ ಬಿ ಹಿಯರ್. ಅದು ಲೋವರ್ ಕೇಸ್ ಬಿ, ಇದು ಕ್ಯಾಪಿಟಲ್ ಬಿ. ಕನ್ಫ್ಯೂಸ್ ಆಗಬೇಡಿ. ನೇಟಾಲಿಟಿ ರೆಫರ್ಸ್ ಟು ದ ನಂಬರ್ ಆಫ್ ಬರ್ತ್ಸ್ ಡ್ಯೂರಿಂಗ್ ಅ ಗಿವನ್ ಪೀರಿಯಡ್ ಇನ್ ಅ ಪಾಪ್ಯುಲೇಷನ್ ದಟ್ ಆರ್ ಆಡೆಡ್ ಟು ದಿ ಇನಿಷಿಯಲ್ ಡೆನ್ಸಿಟಿ. ಶುರುನಲ್ಲಿ ಎಷ್ಟಿತ್ತು ಅದಕ್ಕೆ ಎಷ್ಟು ಆಡ್ ಆಗಿದೆ ಬಿಕಾಸ್ ಆಫ್ ಮಕ್ಕಳು ಹುಟ್ಟೋದ್ರಿಂದ, ಅದಕ್ಕೆ ನಾವು ನೇಟಾಲಿಟಿ ಅಂತ ಕರಿತೀವಿ. ಸಾವಾಗೋದಕ್ಕೆ ಮಾರ್ಟಾಲಿಟಿ ಅಂತ ಕರಿತೀವಿ. ದಟ್ ಇಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಡಿ. ಡೆತ್ ರೇಟ್ ಇಸ್ ಲೋವರ್ ಕೇಸ್ ಡಿ, ಇದು ಕ್ಯಾಪಿಟಲ್ ಲೆಟರ್ ಡಿ. ಸೊ ಮಾರ್ಟಾಲಿಟಿ ಇಸ್ ನಂಬರ್ ಆಫ್ ಡೆತ್. ಆಯ್ತಾ? ಇಮ್ಮಿಗ್ರೇಷನ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಐ. ಬೇರೆ ಯಾವುದೋ ಪಾಪ್ಯುಲೇಷನ್ ಇಂದ ಈ ಪಾಪ್ಯುಲೇಷನ್ಗೆ ಇಂಡಿವಿಜುವಲ್ಸ್ ಮೈಗ್ರೇಟ್ ಆಗಿದ್ರೆ ಅದಕ್ಕೆ ನಾವು ಇಮಿಗ್ರೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಪಕ್ಕದ ರೋಡಿಂದ ಯಾರೋ ನಿಮ್ಮ ರೋಡಿಗೆ ಬಂದ್ರು, ಅವಾಗ ಆ ರೋಡಿನ ಪಾಪ್ಯುಲೇಷನ್ ಡೆನ್ಸಿಟಿ ಆ ಟೈಮ್ ಪೀರಿಯಡ್ ನಲ್ಲಿ ಜಾಸ್ತಿ ಆಗಿದೆ ಅಲ್ವಾ? ಅಥವಾ ನಿಮ್ಮ ಮನೆಯಿಂದಾನೇ ಯಾರೋ ಪಕ್ಕದ ರೋಡ್ಗೆ ಕ್ರಿಕೆಟ್ ಆಡೋದಕ್ಕೆ ಹೋದ್ರಿ, ಸೊ ಅವಾಗ ಆ ಟೈಮ್ ಪೀರಿಯಡ್ ನಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ನಿಮ್ಮ ರೋಡ್ ನಲ್ಲಿ ಕಡಿಮೆ ಆಗಿದೆ. ಇಮಿಗ್ರೇಷನ್ ಅಂದ್ರೆ ಜನ ಬೇರೆ ಪಾಪ್ಯುಲೇಷನ್ ಬಿಟ್ಟು ಈ ಪಾಪ್ಯುಲೇಷನ್ ಬರೋದು. ಎಮಿಗ್ರೇಷನ್ ಅಂದ್ರೆ ಆ ಪಾಪ್ಯುಲೇಷನ್ ಬಿಟ್ಟು ಬೇರೆ ಪಾಪ್ಯುಲೇಷನ್ಗೆ ಹೋಗೋದು. ಆಯ್ತಾ? ಸೊ ಇಮಿಗ್ರೇಷನ್ ಇಸ್ ಹ್ಯಾವ್ ಕಮ್ ಇನ್ ಟು ದಿ ಹ್ಯಾಬಿಟ್ಯಾಟ್ ಫ್ರಮ್ ಸಮ್ವೇರ್ ಎಲ್ಸ್. ಎಮಿಗ್ರೇಷನ್ ಇಸ್ ಲೆಫ್ಟ್ ದಿಸ್ ಹ್ಯಾಬಿಟ್ಯಾಟ್ ಟು ಗೋ ಸಮ್ವೇರ್ ಎಲ್ಸ್. ಎಮಿಗ್ರೇಷನ್ ನ ಕ್ಯಾಪಿಟಲ್ ಲೆಟರ್ ಇ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಈ 4 ಪ್ರಾಸೆಸ್ನ ನಾವು ಈ ಫ್ಲೋ ಚಾರ್ಟ್ ನಿಂದ ಇನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಶುರು ಎಷ್ಟು ಪಾಪ್ಯುಲೇಷನ್ ಡೆನ್ಸಿಟಿ ಇತ್ತು, ಅದು ಎನ್. ಪಾಪ್ಯುಲೇಷನ್ ಡೆನ್ಸಿಟಿ ಯಾವೆಲ್ಲ ಪ್ರಾಸೆಸ್ ನಿಂದ ಜಾಸ್ತಿ ಆಗುತ್ತೆ? ಯಾವ್ದಾದ್ರು ಮಗು ಹುಟ್ಟಿದಾಗ ನಂಬರ್ ಇನ್ಕ್ರೀಸ್ ಆಗುತ್ತೆ. ಬೇರೆ ಎಲ್ಲಿಂದಾನೋ ಈ ಪಾಪ್ಯುಲೇಷನ್ಗೆ ಜನ ಬಂದಾಗ ನಂಬರ್ ಇನ್ಕ್ರೀಸ್ ಆಗುತ್ತೆ. ನಾನು ಜನ ಅಂತ ಹೇಳ್ತಾ ಇದ್ದೀನಿ, ಹ್ಯೂಮನ್ಸ್ ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು, ಬಟ್ ಯಾವ ಪಾಪ್ಯುಲೇಷನ್ ಆದ್ರೂ ಕೂಡ ಇಫ್ ದೆರ್ ಇಸ್ ಇಮಿಗ್ರೇಷನ್, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ನೇಟಾಲಿಟಿ, ಆರೋ ಮಾರ್ಕ್ ನ ನೋಡಿ ಇಲ್ಲಿ, ನೇಟಾಲಿಟಿಯಿಂದ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಇಮಿಗ್ರೇಷನ್ ಇಂದ ಕೂಡ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಆರೋ ಮಾರ್ಕ್ ನ ಗಮನ ಇಟ್ಟು ನೋಡಿ. ಡೆತ್ ಆದಾಗ ಮಾರ್ಟಾಲಿಟಿಯಿಂದ ಈ ಪಾಪ್ಯುಲೇಷನ್ ಬಿಟ್ಟು ಬೇರೆ ಪಾಪ್ಯುಲೇಷನ್ಗೆ ಹೋದಾಗ ಎಮಿಗ್ರೇಷನ್ ಇಂದ ಈ ಪಾಪ್ಯುಲೇಷನ್ ಇಂದ ಇಂಡಿವಿಜುವಲ್ ರಿಮೂವ್ ಆಗ್ತಾ ಇದೆ. ಆರೋ ಮಾರ್ಕ್ ನೋಡಿ, ಇದು ಎರಡು ಕಡೆ ಇಟ್ಸ್ ಪಾಯಿಂಟಿಂಗ್ ಟುವರ್ಡ್ಸ್ ಪಾಪ್ಯುಲೇಷನ್ ಡೆನ್ಸಿಟಿ, ಈ ಎರಡು ಕಡೆ ಇಟ್ಸ್ ಪಾಯಿಂಟಿಂಗ್ ಅವೇ ಫ್ರಮ್ ಪಾಪ್ಯುಲೇಷನ್ ಡೆನ್ಸಿಟಿ. ಇಲ್ಲಿ ಇರೋ ಪಾಪ್ಯುಲೇಷನ್ಗಿಂತ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಈ ಎರಡು ಪ್ರಾಸೆಸ್ನಿಂದ. ನೇಟಾಲಿಟಿ, ಮಾರ್ಟಾಲಿಟಿ ವಿಲ್ ಕಾಸ್ ಎನ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಡೆನ್ಸಿಟಿ. ಎಮಿಗ್ರೇಷನ್, ಮಾರ್ಟಾಲಿಟಿ ವಿಲ್ ಕಾಸ್ ಎ ಡಿಕ್ರೀಸ್ ಇನ್ ಪಾಪ್ಯುಲೇಷನ್ ಡೆನ್ಸಿಟಿ. ಈಗ ನಾವು ಯಾವುದೋ ಪಾಪ್ಯುಲೇಷನ್ ಡೆನ್ಸಿಟಿ ಅಟ್ ಟೈಮ್ ಟಿ ನಾವು ಮೆಜರ್ ಮಾಡಬೇಕು. ಶುರುನಲ್ಲಿ ಇಷ್ಟಿತ್ತು ಅಂತ ಅನ್ಕೊಳ್ಳೋಣ. ಆಯ್ತಾ? ಸೊ ಟೈಮ್ ಟಿ ಇಟ್ ವಾಸ್ ಎನ್ ಟಿ ಶುರುನಲ್ಲಿ. ಅಟ್ ಟೈಮ್ ಟಿ ಪ್ಲಸ್ 1 ಸ್ವಲ್ಪ ಟೈಮ್ ಆದಮೇಲೆ ಪಾಪ್ಯುಲೇಷನ್ ಡೆನ್ಸಿಟಿ ಎಷ್ಟಿರುತ್ತೆ ಅಂತ ಮೆಜರ್ ಮಾಡಬೇಕು ಅಂದರೆ ಇದು ಫಾರ್ಮ್ಯುಲಾನ ನಾವು ಯೂಸ್ ಮಾಡ್ಬೋದು. ಓವರ್ ಹಿಯರ್ ಎನ್ ಟಿ ಇಸ್ ದಿ ಇನಿಷಿಯಲ್ ಪಾಪ್ಯುಲೇಷನ್ ಡೆನ್ಸಿಟಿ, ಶುರುನಲ್ಲಿ ಎಷ್ಟಿತ್ತೋ ಅದು. ಟು ದಿಸ್ ಯು ವಿಲ್ ಆ್ಯಡ್ ಬಿ ಮೈನಸ್ ಐ, ಬರ್ತ್ ಮತ್ತೆ ಇಮಿಗ್ರೇಷನ್, ಇದು ಎರಡು ಇನ್ಕ್ರೀಸ್ ಮಾಡುತ್ತೆ ಪಾಪ್ಯುಲೇಷನ್ ಡೆನ್ಸಿಟಿನ. ಇದರಿಂದ ಮೈನಸ್ ಮಾಡೋಣ ಡೆತ್ ಮತ್ತೆ ಎಮಿಗ್ರೇಷನ್, ಇದು ಡಿಕ್ರೀಸ್ ಮಾಡುತ್ತೆ. ಇದನ್ನ ನಾವು ಇದಕ್ಕೆ ಆ್ಯಡ್ ಮಾಡಿದ್ರೆ ಇನಿಷಿಯಲ್ ಪಾಪ್ಯುಲೇಷನ್ ಡೆನ್ಸಿಟಿಗೆ ವಿಲ್ ಗೆಟ್ ದ ಪಾಪ್ಯುಲೇಷನ್ ಡೆನ್ಸಿಟಿ ಅಟ್ ಟೈಮ್ ಟಿ ಪ್ಲಸ್ 1. ಇವಾಗ ಬರ್ತ್ ಮತ್ತೆ ಇಮಿಗ್ರೇಷನ್ ಡೆತ್ ಮತ್ತೆ ಎಮಿಗ್ರೇಷನ್ಗಿಂತ ಜಾಸ್ತಿ ಇದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಡೆತ್ತು ಎಮಿಗ್ರೇಷನ್ ಬರ್ತ್ ಇಮಿಗ್ರೇಷನ್ಗಿಂತ ಜಾಸ್ತಿ ಇದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಆಗುತ್ತೆ ಅಲ್ವಾ? ಸೊ ದಟ್ ಇಸ್ ದ ಹೋಲ್ ಐಡಿಯಾ ಆಫ್ ಪಾಪ್ಯುಲೇಷನ್ ಡೆನ್ಸಿಟಿ. ಈಗ ನಾವು ಗ್ರೋತ್ ಮಾಡೆಲ್ಸ್ ಬಗ್ಗೆ ಮಾತಾಡೋಣ. ಗ್ರೋತ್ ಮಾಡೆಲ್ ಅಂದ್ರೆ ಏನು? ಲೆಟ್ಸ್ ಅಸ್ಯೂಮ್ ಯಾವುದೋ ಒಂದು ಪಾಪ್ಯುಲೇಷನ್ ಸೈಜ್ ತುಂಬಾ ಚಿಕ್ಕದಿದೆ, ಒಂದು ಹೊಸ ಏರಿಯಾಗೆ ಹೋಗಿದೆ. ಅಲ್ಲಿ ಆಬ್ವಿಯಸ್ಲಿ ಆ ಏರಿಯಾಗೆ ಹೋದ್ಮೇಲೆ ಅದ್ರ ಪಾಪ್ಯುಲೇಷನ್ ಸೈಜ್ ಎಲ್ಲ ಜಾಸ್ತಿ ಆಗುತ್ತೆ. ಈ ಪಾಪ್ಯುಲೇಷನ್ ಸೈಜ್ ಇನ್ಕ್ರೀಸ್ ಆಗುವಾಗ, ಪಾಪ್ಯುಲೇಷನ್ ಗ್ರೋತ್ ಆಗುವಾಗ ಏನಾದರೂ ಒಂದು ಸ್ಪೆಸಿಫಿಕ್ ಪ್ರಿಡಿಕ್ಟಬಲ್ ಪ್ಯಾಟರ್ನ್ ನಾವು ನೋಡ್ತೀವಾ? ನಾವು ಏನಾದರೂ ಒಂದು ಪ್ಯಾಟರ್ನ್ ನ ಪ್ರಿಡಿಕ್ಟ್ ಮಾಡ್ಬೋದಾ ಅನ್ನೋದು ಪ್ರಶ್ನೆ ಆಗಿದ್ರೆ ಎಸ್, ಇಟ್ ಇಸ್ ಪಾಸಿಬಲ್. ಸೊ ದ ಗ್ರೋತ್ ಆಫ್ ಅ ಪಾಪ್ಯುಲೇಷನ್ ಅಟ್
ವಿತ್ ಟೈಮ್ ವಿಲ್ ಶೋ ಅ ಸ್ಪೆಸಿಫಿಕ್ ಅಂಡ್ ಪ್ರಿಡಿಕ್ಟಬಲ್ ಪ್ಯಾಟರ್ನ್. ಅದಕ್ಕೆ ನಾವು ಗ್ರೋತ್ ಮಾಡೆಲ್ ಅಂತ ಕರಿತೀವಿ. ಎರಡು ರೀತಿಯ ಪ್ಯಾಟರ್ನ್ ನಾವು ನೋಡ್ಬೋದು. ಒಂದಕ್ಕೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಪ್ಯಾಟರ್ನ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಕರಿತೀವಿ, ಇನ್ನೊಂದು ಲಾಜಿಸ್ಟಿಕ್ ಗ್ರೋತ್. ಫಸ್ಟ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂದ್ರೆ ಏನು, ಅಲ್ಲಿ ಏನಾಗುತ್ತೆ ಅದನ್ನ ಕಲ್ತ್ಕೊಂಡ್ ಬಿಡೋಣ. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂದ್ರೆ ಹೆಸರಿಗೆ ತಕ್ಕಂತೆ ಎಕ್ಸ್ಪೋನೆನ್ಷಿಯಲಿ ಗ್ರೋ ಆಗ್ತಾ ಹೋಗುತ್ತೆ. ಯಾವ ಕಂಡೀಷನ್ಸ್ ನಲ್ಲಿ ನಾವು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನ ನೋಡ್ಬೋದು? ಯಾವಾಗ ರಿಸೋರ್ಸಸ್ ಅನ್ಲಿಮಿಟೆಡ್ ಆಗಿರುತ್ತೆ, ಅನ್ಲಿಮಿಟೆಡ್ ರಿಸೋರ್ಸಸ್ ಪ್ರೆಸೆಂಟ್ ಇರುತ್ತೆ, ಆವಾಗ ನಾವು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನ ನೋಡ್ಬೋದು. ಅನ್ಲಿಮಿಟೆಡ್ ಅಂತ ಅಂದ್ರೆ ಯಾವ್ದೆಲ್ಲ ರಿಸೋರ್ಸಸ್, ಊಟ ಅನ್ಲಿಮಿಟೆಡ್ ಪ್ರೆಸೆಂಟ್ ಇದೆ, ಸ್ಪೇಸ್ ಅನ್ಲಿಮಿಟೆಡ್ ಪ್ರೆಸೆಂಟ್ ಇದೆ, ಮೇಟ್ ಅನ್ಲಿಮಿಟೆಡ್ ಪ್ರೆಸೆಂಟ್ ಇದೆ, ಹಂಗೆಲ್ಲ ಇರುವಾಗ ಪಾಪ್ಯುಲೇಷನ್ ಗ್ರೋತ್ ಎಕ್ಸ್ಪೋನೆನ್ಷಿಯಲಿ ಆಗುತ್ತೆ. ಬಟ್ ನೇಚರಲ್ಲಿ ರಿಸೋರ್ಸಸ್ ಯಾವಾಗಲೂ ಲಿಮಿಟೆಡ್ ಆಗಿ ಇರೋದು, ತುಂಬಾ ರೇರ್ ಆಗಿ ಅನ್ಲಿಮಿಟೆಡ್ ರಿಸೋರ್ಸ್ ನಿಮಗೆ ಸಿಗೋದು. ಆಯ್ತಾ? ಸೊ ಈ ರೀತಿಯ ಗ್ರೋತ್ನ ನಾವು ನೋಡೋದು ನೇಚರ್ನಲ್ಲಿ ತುಂಬಾ ರೇರ್ ಆಗಿ. ಸೊ ಈ ಗ್ರೋತ್, ಈ ತರ ಗ್ರೋತ್ ನಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನೀವು ನೋಡ್ಬೋದು, ಈ ಗ್ರಾಫ್ ಏನಿದೆ, this is representing, this is the curve that we obtain for exponential growth. As you can see, ನಮಗೆ J-shaped curve ಒಂದು ಸಿಕ್ಕಿದೆ. ಈ ಗ್ರಾಫ್ ನಲ್ಲಿ ನಾವು ಏನನ್ನ ಕನ್ಸಿಡರ್ ಮಾಡಿದೀವಿ? ಎಕ್ಸ್ ಆಕ್ಸಿಸ್ ನಲ್ಲಿ ಟೈಮ್ ಇದೆ, ವೈ ಆಕ್ಸಿಸ್ ನಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ. ಸಿ ಹಿಯರ್, ಎಕ್ಸ್ ಆಕ್ಸಿಸ್ ನಲ್ಲಿ ಶುರುನಲ್ಲಿ ವೆನ್ ದ ಪಾಪ್ಯುಲೇಷನ್ ಆ ಏರಿಯಾಗೆ ಬಂತು, ಇಷ್ಟಿತ್ತು ಪಾಪ್ಯುಲೇಷನ್ ಡೆನ್ಸಿಟಿ. ಸ್ವಲ್ಪ ಟೈಮ್ ಆದಮೇಲೆ ಇಷ್ಟಾಯಿತು, ಮತ್ತೆ ಸ್ವಲ್ಪ ಟೈಮ್ ಆದಮೇಲೆ ಇಷ್ಟಾಯಿತು, ಮತ್ತೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಇಷ್ಟಾಯಿತು. ಸೊ ಎಕ್ಸ್ಪೊನೆನ್ಷಿಯಲಿ ಇನ್ಕ್ರೀಸ್ ಆಗ್ತಾನೇ ಇದೆ. ವಿತ್ ಟೈಮ್ ಇಟ್ ಇಸ್ ಇನ್ಕ್ರೀಸಿಂಗ್ ಎಕ್ಸ್ಪೊನೆನ್ಷಿಯಲಿ. ಇಲ್ಲಿ ನಾವು ಚೇಂಜ್ ಇನ್ ಪಾಪ್ಯುಲೇಷನ್ ಡೆನ್ಸಿಟಿನ ಒಂದು ಇಕ್ವೇಶನ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ರೆ ಯು ಕ್ಯಾನ್ ರೆಪ್ರೆಸೆಂಟ್ ಇಟ್ ಯೂಸಿಂಗ್ ದಿಸ್ ಇಕ್ವೇಶನ್. dn by dt, that is change in population density. dn by dt ಅಂದ್ರೆ ಚೇಂಜ್ ಅಲ್ವಾ? ಬರ್ತ್ ರೇಟ್ ಮೈನಸ್ ಡೆತ್ ರೇಟ್ ಇಂಟು ಇನಿಷಿಯಲ್ ಪಾಪ್ಯುಲೇಷನ್ ಡೆನ್ಸಿಟಿ. ಇದು ಬರ್ತ್ ಮತ್ತೆ ಡೆತ್, ಮಾರ್ಟಾಲಿಟಿ ನೇಟಾಲಿಟಿ ಅದಲ್ಲ. ಬರ್ತ್ ರೇಟ್, ಪರ್ ಕ್ಯಾಪಿಟಾ ಬರ್ತ್ ಏನು ಓದಿದೀವಿ ಅದು, ಲೋವರ್ ಕೇಸ್ ಬಿ ಲೋವರ್ ಕೇಸ್ ಡಿ. ಆಯ್ತಾ? ಬರ್ತ್ ರೇಟ್ ಮೈನಸ್ ಡೆತ್ ರೇಟ್ ಮಲ್ಟಿಪ್ಲೈಡ್ ವಿತ್ ಎನ್, ಶುರುನಲ್ಲಿ ಎಷ್ಟಿತ್ತು ಇಂಟು ಬರ್ತ್ ರೇಟ್ ಮತ್ತೆ ಡೆತ್ ರೇಟ್ ಮಧ್ಯೆ ಇರುವಂತಹ ಡಿಫರೆನ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆ ವ್ಯಾಲ್ಯೂ ಸಿಗುತ್ತೆ. ಸೊ ಇವಾಗ ನಾವು ಬರ್ತ್ ರೇಟ್ ಮೈನಸ್ ಡೆತ್ ರೇಟ್ ನ ಆರ್ ಅಂತ ತಗೊಂಡ್ರೆ, then the equation will be dn by dt is equal to rn. Over here r represent birth minus death. ಇದನ್ನೇ ನಾವು ಇಂಟಿಗ್ರೇಟ್ ಮಾಡಿದ್ರೆ, ಈ equation ನ ಇಂಟಿಗ್ರೇಟ್ ಮಾಡಿದ್ರೆ what we will get is this equation. dn by dt is equal to rn. On integrating this ನಮಗೆ ಸಿಗುವಂತಹ equation nt is equal to n naught e to the power rt. Over here nt ಅಂದ್ರೆ ಏನು? ಪಾಪ್ಯುಲೇಷನ್ ಡೆನ್ಸಿಟಿ ಎಟ್ ಟೈಮ್ ಟಿ. ಎನ್ ನಾಟ್ ಅಂದ್ರೆ ಏನು? ಇನಿಷಿಯಲ್ ಪಾಪ್ಯುಲೇಷನ್ ಡೆನ್ಸಿಟಿ. ಆಯ್ತಾ? ಅಟ್ ಟೈಮ್ 0 ನಾವು ಶುರು ಮಾಡಿದಾಗ. ಇ ಅಂದ್ರೆ ಏನು? ಬೇಸ್ ಆಫ್ ನ್ಯಾಚುರಲ್ ಲಾಗರಿಥಮ್ಸ್. ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಆಗ್ತಾ ಇದೆ ಅಲ್ವಾ? ಬೇಸ್ ಆಫ್ ನ್ಯಾಚುರಲ್ ಲಾಗರಿಥಮ್ಸ್ ವಿಚ್ ಇಸ್ ಈಕ್ವಲ್ ಟು 2.7 ಸಮಥಿಂಗ್. ಆರ್ ಅಂದ್ರೆ ಏನು ನಮ್ಗೆ ಆಲ್ರೆಡಿ ಗೊತ್ತಿದೆ, ಬರ್ತ್ ರೇಟ್ ಮೈನಸ್ ಡೆತ್ ರೇಟ್. ಆಯ್ತಾ? ಸೊ ದಿಸ್ ಇಸ್ ದಿ ಈಕ್ವೇಶನ್ ದಟ್ ವಿ ವಿಲ್ ಗೆಟ್ ಆನ್ ಇಂಟಿಗ್ರೇಟಿಂಗ್. ಈ ಈಕ್ವೇಶನ್ ಕೂಡ ನೆನ್ಪಿಟ್ಕೊಳ್ಳಿ. ಈಗ ನಾವು ಆರ್ ವ್ಯಾಲ್ಯೂ ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಆರ್ ಅಂದ್ರೆ ಏನ್ ಹೇಳಿ? ಆರ್ ಅಂತ ಅಂದ್ರೆ ಬರ್ತ್ ರೇಟ್ ಮೈನಸ್ ಡೆತ್ ರೇಟ್ ಅಲ್ವಾ? ದಿಸ್ ಇಸ್ ಆರ್. ಬರ್ತ್ ರೇಟ್ ಡೆತ್ ರೇಟ್ಗಿಂತ ಜಾಸ್ತಿ ಇದ್ರೆ ಆರ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಬರ್ತ್ ರೇಟ್ಗಿಂತ ಡೆತ್ ರೇಟ್ ಜಾಸ್ತಿ ಇದ್ರೆ ಆರ್ನ ವ್ಯಾಲ್ಯೂ ಕಡಿಮೆ ಇರುತ್ತೆ. ಸೊ ಯಾವಾಗ ಬರ್ತ್ ರೇಟ್ ಜಾಸ್ತಿ ಇದೆ ಆವಾಗ ಆರ್ನ ವ್ಯಾಲ್ಯೂ ಜಾಸ್ತಿ ಇದೆ. ಅದರರ್ಥ ಏನು? ಆರ್ ವ್ಯಾಲ್ಯೂ ಜಾಸ್ತಿ, ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ರ್ಯಾಪಿಡ್ ಆಗಿ ಪಾಪ್ಯುಲೇಷನ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಎಕ್ಸಾಂಪಲ್ ಕೊಟ್ಟಿದ್ದಾರೆ NCERT ಅಲ್ಲಿ. ನಾರ್ವೆ ರ್ಯಾಟ್ ಅನ್ನೋ ಒಂದು ಆರ್ಗ್ಯಾನಿಸಮ್ಗೆ ಆರ್ ವ್ಯಾಲ್ಯೂ 0.015. ಇಂಡಿಯನ್ ಪಾಪ್ಯುಲೇಷನ್ಗೆ, ಹ್ಯೂಮನ್ಸ್ಗೆ 1981 ಸೆನ್ಸಸ್ ಪ್ರಕಾರ 0.02. ಫ್ಲವರ್ ಬೀಟಲ್ಗೆ 0.12. ಡಿಪೆಂಡಿಂಗ್ ಅಪಾನ್ ಅದರ ಆರ್ ವ್ಯಾಲ್ಯೂ ಅದು ಎಷ್ಟು ಫಾಸ್ಟ್ ಆಗಿ ಪಾಪ್ಯುಲೇಷನ್ ನ ಇನ್ಕ್ರೀಸ್ ಮಾಡುತ್ತೆ ಅದನ್ನ ನಾವು ಹೇಳ್ಬೋದು. ಇದು ತುಂಬಾ ಚಿಕ್ಕ ಚಿಕ್ಕ ನಂಬರ್ಸ್ ಅಂತ ಅನ್ಸ್ಬೋದು, ಬಟ್ ನಾವಿಲ್ಲಿ ಏನ್ ನೋಡ್ತಾ ಇದೀವಿ ಇಸ್ ನಾಟ್ ಮಾರ್ಟಾಲಿಟಿ ಅಥವಾ ನೇಟಾಲಿಟಿ. ವಿ ಆರ್ ಲುಕಿಂಗ್ ಅಟ್ ಆರ್ ವ್ಯಾಲ್ಯೂ ರೇಟ್ಸ್ ನ ನಾವು ನೋಡ್ತಾ ಇರೋದು. ಬರ್ತ್ ರೇಟ್ ಮತ್ತೆ ಡೆತ್ ರೇಟ್, ಪರ್ ಕ್ಯಾಪಿಟಾ ಬರ್ತ್, ಪರ್ ಕ್ಯಾಪಿಟಾ ಡೆತ್ ಅಲ್ವಾ? ಸೊ ಹಾಗಾಗಿ ಇದು ತುಂಬಾ ಸಣ್ಣ ವ್ಯಾಲ್ಯೂ ಅಂತ ಅನ್ಸಿದ್ರು ಕೂಡ ಆಕ್ಚುಲಿ ಆರ್ ವ್ಯಾಲ್ಯೂ ಇದು ಜಾಸ್ತಿನೇ. ಓಕೆ, ಬರ್ತ್ ರೇಟ್ ಡೆತ್ ರೇಟ್ ನ ಕಂಪೇರ್ ಮಾಡಿದಾಗ ಇಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಅಂದ್ರೆ ಅದು ಜಾಸ್ತಿನೇ. ಸೊ ಯಾವ್ದು ಜಾಸ್ತಿ ಇರುತ್ತೆ ಅದ್ರ
ಅಂಥ ಪಾಪ್ಯುಲೇಷನ್ನ ತುಂಬ ರ್ಯಾಪಿಡ್ ಆಗಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಗ್ರೋತ್ ಕರ್ವ್ನ ನೋಡೋಣ. ಇದಕ್ಕೆ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರಿದೆ, ವೆರ್ಹಾಲ್ಸ್ಟ್ ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ಅಂತ ಕೂಡ ಕರಿತೀವಿ. ಇಂಥ ಗ್ರೋತ್ ಕರ್ವ್ನ ನಾವು ಯಾವಾಗ ನೋಡ್ಬೋದು ಅಂದರೆ, ಯಾವಾಗ ರಿಸೋರ್ಸಸ್ ಲಿಮಿಟಿಂಗ್ ಆಗಿರುತ್ತೆ ಆವಾಗ ನಾವು ಈ ರೀತಿಯ ಲಾಜಿಸ್ಟಿಕ್ ಗ್ರೋತ್ನ ನೋಡ್ಬೋದು. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್ ಜೆ ಶೇಪ್ಡ್ ಇತ್ತು. ಈ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಆಸ್ ಯು ಸಿ ಎಸ್ ಶೇಪ್ಡ್ ಇದೆ. ಅದಕ್ಕೆ ನಾವು ಸಿಗ್ಮಾಯ್ಡ್ ಕರ್ವ್ ಅಂತ ಕರಿತೀವಿ. ಈಗ ಒಂದು ಪಾಪ್ಯುಲೇಷನ್ ಅಲ್ಲಿ ಲಿಮಿಟೆಡ್ ರಿಸೋರ್ಸಸ್ ಇದೆ ಅಂತ ಅಂದ್ರೆ, ಅದು ಅನ್ಲಿಮಿಟೆಡ್ ನಂಬರ್ ಆಫ್ ಇಂಡಿವಿಜುವಲ್ಸ್ನ ಸಪೋರ್ಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಒಂದು 2 BHK ಮನೆ ಇದೆ, 4 ಜನ ಕಂಫರ್ಟಬಲ್ ಆಗಿ ಲಿವ್ ಮಾಡ್ಬೋದು. ಅದರಲ್ಲಿ 10 ಜನ ಬೇರೆ ಎಲ್ಲಿಂದನೋ ಬಂದರು, 14 ಜನ ಆದರು, ಸ್ವಲ್ಪ ಕಂಫರ್ಟ್ ಇಸ್ ಕಾಂಪ್ರಮೈಸ್ಡ್. 100 ಜನ ಬಂದರೆ ಒಂದು 2 BHK ಮನೇಲಿ ಇರೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ನೇಚರಲ್ಲೂ ಅಷ್ಟೇ, ಮೆಜಾರಿಟಿ ಟೈಮ್ಸ್ ರಿಸೋರ್ಸಸ್ ಲಿಮಿಟೆಡ್ ಆಗಿರುತ್ತೆ. ಈ ಲಿಮಿಟೆಡ್ ರಿಸೋರ್ಸಸ್ ಒಂದು ಫಿಕ್ಸ್ಡ್ ನಂಬರ್ ಆಫ್ ಇಂಡಿವಿಜುವಲ್ಸ್ನ ಮಾತ್ರ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ. ಏನ್ ಫಿಕ್ಸ್ ನಂಬರ್ ಆಫ್ ಇಂಡಿವಿಜುವಲ್ಸ್ನ ಅದು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ? ಮ್ಯಾಕ್ಸಿಮಮ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಅದು ಏನನ್ನ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ, ಅದಕ್ಕೆ ನಾವು ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ಕರಿತೀವಿ. ಆ ಹ್ಯಾಬಿಟ್ಯಾಟ್ಗೆ ಕೆಪಾಸಿಟಿ ಇರೋದೇ ಅಷ್ಟು ನಂಬರ್. ಪಾಪ್ಯುಲೇಷನ್ ಡೆನ್ಸಿಟಿ ಏನಾದರೂ ಇಷ್ಟು ತನಕ ರೀಚ್ ಆಗಿಬಿಟ್ರೆ ಅದಕ್ಕಿಂತ ಬಿಯಾಂಡ್ ಅದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ರಿಸೋರ್ಸಸ್ ಸಪೋರ್ಟ್ ಮಾಡದೆ ಅಷ್ಟು ಪಾಪ್ಯುಲೇಷನ್ನ. ಸೊ ಇಲ್ಲಿ ರಿಸೋರ್ಸಸ್ ಲಿಮಿಟೆಡ್ ಆಗಿರೋ ಕಾರಣದಿಂದ ಪಾಪ್ಯುಲೇಷನ್ ಏನಂತಾರೆ ಇದಕ್ಕೆ, ಕ್ಯಾರಿಂಗ್ ಕೆಪಾಸಿಟಿ ಕಮ್ಸ್ ಇನ್ ಟು ದ ಪಿಕ್ಚರ್. ಕ್ಯಾರಿಂಗ್ ಕೆಪಾಸಿಟಿನ ನಾವು ಲೆಟರ್ ಕೆ ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವಾಟ್ ಈಸ್ ಕ್ಯಾರಿಂಗ್ ಕೆಪಾಸಿಟಿ? ಇಟ್ ಈಸ್ ದ ಪಾಪ್ಯುಲೇಷನ್ ಡೆನ್ಸಿಟಿ ವೇರ್ ಮ್ಯಾಕ್ಸಿಮಮ್ ರೀಚ್ ಆಗೋಗಿದೆ, ಇದರ ಬಿಯಾಂಡ್ ಆ ಹ್ಯಾಬಿಟ್ಯಾಟ್ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕ್ಯಾರಿಂಗ್ ಕೆಪಾಸಿಟಿ ಅಂತ ಕರಿತೀವಿ. ಆಯ್ತಾ? ಸೊ ಈ ಸಿಗ್ಮಾಯ್ಡ್ ಕರ್ವ್ ಕ್ಯಾರಿಂಗ್ ಕೆಪಾಸಿಟಿಯಿಂದ ಆಚೆ ಜಾಸ್ತಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈ ಸಿಗ್ಮಾಯ್ಡ್ ಕರ್ವ್ ನಲ್ಲಿ ನಾವು 3 ಫೇಸಸ್ನ ನೋಡ್ಬೋದು. ಫೇಸ್ ಅಂದ್ರೆ ಮುಖ ಅಲ್ಲ, PHASE ಫೇಸ್. ಆಯ್ತಾ? ಇಲ್ಲಿ ನೋಡಿ, ಈ ಫಸ್ಟ್ ಫೇಸ್ ಇದು ಅಂತ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಸೆಕೆಂಡ್ ಫೇಸ್ ಅಂತ ಅನ್ಕೊಳ್ಳೋಣ. ಆಯ್ತಾ? ಇದು 3ನೇ ಫೇಸ್. ಫಸ್ಟ್ ಫೇಸಿಗೆ ನಾವು ಲ್ಯಾಗ್ ಫೇಸ್ ಅಂತ ಕರಿತೀವಿ. ಇಲ್ಲಿ ಗ್ರೋತ್ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ? ಗ್ರೋತ್ ಅಂತೂ ಆಗ್ತಾ ಇದೆ. ಇಷ್ಟಿತ್ತು, ಇಷ್ಟ ಆಗಿದೆ. ಗ್ರೋತ್ ಅಂತೂ ಆಗ್ತಾ ಇದೆ, ಬಟ್ ಸ್ಲೋ ಆಗಿ ಆಗ್ತಾ ಇದೆ. ಯಾಕಷ್ಟು ಸ್ಲೋ ಆಗಿ ಆಗುತ್ತೆ ಅಂದ್ರೆ, ಅವಾಗನ್ನೇ ಇನ್ನ ಹೊಸ ಹ್ಯಾಬಿಟ್ಯಾಟಿಕ್ ಪ್ರಾಬಬ್ಲಿ ಬಂದಿರುತ್ತೆ. ಇನ್ನ ಅದ್ರ ಸುತ್ತಮುತ್ತ ಎಲ್ಲ ಕಂಡೀಷನ್ಸ್ಗೆ ಅದು ಅಡ್ಯಾಪ್ಟ್ ಆಗಬೇಕು. ಅದಕ್ಕೆ ಇಟ್ ಶುಡ್ ಗೆಟ್ ಯೂಸ್ ಟು ಇಟ್ ಅಲ್ವಾ? ಸೊ ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಅವಾಗ ಸ್ವಲ್ಪ ಗ್ರೋತ್ ತೋರ್ಸುತ್ತೆ, ಬಟ್ ಸ್ಲೋ ಆಗಿರುತ್ತೆ. ಅದೇ ಇಲ್ಲಿ ನೋಡಿ, ಇಲ್ಲಿ ಸೇಮ್ ಟೈಮ್ ಪೀರಿಯಡ್ನ ನಾನು ತಗೊಂಡ್ರು ಕೂಡ ಎಷ್ಟೊಂದು ಫಾಸ್ಟ್ ಆಗಿ ರ್ಯಾಪಿಡ್ ರೇಟ್ ನಲ್ಲಿ ಗ್ರೋತ್ ಆಗ್ತಾ ಇದೆ. ಸೊ ಹಿಯರ್ ಯು ಕ್ಯಾನ್ ಸಿ ಆಕ್ಸೆಲರೇಟೆಡ್ ಗ್ರೋತ್, ತುಂಬಾ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಇದಕ್ಕೆ ನಾವು ಲಾಗ್ ಫೇಸ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಕೂಡ ಕರಿತೀವಿ. ಫೈನಲ್ ಆಗಿ ಯಾವಾಗ ಕ್ಯಾರಿಂಗ್ ಕೆಪಾಸಿಟಿ ಹತ್ರ ಬರುತ್ತೆ, ಅವಾಗ ಇನ್ನ ಫರ್ದರ್ ಇನ್ಕ್ರೀಸ್ ಆಗಿ ಹಿಂಗೇ ಹೋಗಲ್ಲ, ಅಷ್ಟೊತ್ತಿಗೆ ಸ್ಟೆಬಿಲೈಸ್ ಆಗ್ಬಿಡುತ್ತೆ. ಇಷ್ಟೊತ್ತಿಗೆ ಪ್ರಾಬಬ್ಲಿ ಊಟ ಲಿಮಿಟಿಂಗ್ ಆಗಿರ್ಬೋದು, ಎಲ್ಲ ಆರ್ಗ್ಯಾನಿಸಮ್ಸ್ಗೆ ಬೇಕಾದಷ್ಟು ಊಟ ಸಿಗ್ತಾ ಇರಲ್ಲ, ಅಥವಾ ಜಾಗ ಲಿಮಿಟಿಂಗ್ ಆಗಿರ್ಬೋದು, ಅಥವಾ ಮೇಟ್ ಲಿಮಿಟಿಂಗ್ ಆಗಿರ್ಬೋದು. ಯಾವ್ದಾದ್ರೂ ಕಾರಣಕ್ಕೆ ಪಾಪ್ಯುಲೇಷನ್ ಸೈಜ್ ಸ್ಟೆಬಿಲೈಸ್ ಆಗ್ಬಿಡುತ್ತೆ. ಅದಕ್ಕಿಂತ ಜಾಸ್ತಿ ಇನ್ನ ಇನ್ಕ್ರೀಸ್ ಆಗಕ್ಕಾಗಲ್ಲ. ಯಾಕೆಂದ್ರೆ ಅದು ಆಲ್ಮೋಸ್ಟ್ ಬಯೋಟಿಕ್ ಪೊಟೆನ್ಷಿಯಲ್ನ ಕ್ಯಾರಿಂಗ್ ಕೆಪಾಸಿಟಿನ ರೀಚ್ ಮಾಡ್ಬಿಡ್ತಾ ಇದೆ ಅಲ್ವಾ? ಸೊ ಹಿಯರ್ ಇನ್ ದ ಸಿಗ್ಮಾಯ್ಡ್ ಕರ್ವ್ ಇನಿಷಿಯಲಿ ಒಂದು ಲಾಗ್ ಫೇಸ್ ನ ನೋಡ್ತೀವಿ. ಅದಾದ್ಮೇಲೆ ಫೇಸ್ ಆಫ್ ಆಕ್ಸಿಲರೇಷನ್ ಅಂಡ್ ಡಿಸೆಲರೇಷನ್ ಅಂತ ಇದೆ. ಆಕ್ಸಿಲರೇಷನ್ ಅಂದ್ರೆ ತುಂಬಾ ಫಾಸ್ಟ್ ಆಗೋಯ್ತು, ಆಮೇಲೆ ಸ್ವಲ್ಪ ಸ್ಲೋ ಆಯ್ತು, ಆಮೇಲೆ ಸ್ಟೆಬಿಲೈಸ್ ಆಗೋಯ್ತು. ಅವಾಗ ನಮ್ಗೆ ಎಸ್ ಶೇಪ್ ಸಿಗುತ್ತೆ ಯಾವಾಗ ಕ್ಯಾರಿಂಗ್ ಕೆಪಾಸಿಟಿ ರೀಚ್ ಮಾಡಿದಾಗ. ಇದರ ಇಕ್ವೇಶನ್ ನಾವು ಹೀಗೆ ಡಿಸ್ಕ್ರೈಬ್ ಮಾಡ್ಬೋದು: dN/dt is equal to Rn multiplied with K minus N by K. R ಅಂದ್ರೆ ಏನು ನಿಮ್ಗೆ ಆಲ್ರೆಡಿ ಗೊತ್ತು, ಬರ್ತ್ ರೇಟ್ ಮೈನಸ್ ಡೆತ್ ರೇಟ್. N ಅಂದ್ರೆ ಇನಿಷಿಯಲ್ ಪಾಪ್ಯುಲೇಷನ್ ಡೆನ್ಸಿಟಿ, K is your carrying capacity. ಸೊ ಈ ಇಕ್ವೇಶನ್ represents the sigmoid curve that you obtain during logistic growth. ಓಕೆ, ಈಗ ನಿಮ್ಗೆ NCERT ಅಲ್ಲಿ ಕೊಟ್ಟಿರೋದು ಈ ಡಯಾಗ್ರಾಮ್, ಎರಡನ್ನೂ ಒಂದೇ ಕಡೆ ತೋರಿಸಿದ್ದಾರೆ, ಬಟ್ ನಾನು ಸೆಪರೇಟ್ ಆಗಿ ತೋರಿಸಿದ್ದೀನಿ. ಈ ಜೆ ಶೇಪ್ ಏನಿದೆ ಇದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್, ಎಸ್ ಶೇಪ್ ಏನಿದೆ ಇದು ಲಾಜಿಸ್ಟಿಕ್ ಗ್ರೋತ್ ಕರ್ವ್. ಓಕೆ, ನಾವು ಲೆಟ್ಸ್ ಲುಕ್ ಎಟ್ ದಿಸ್ ಕಾನ್ಸೆಪ್ಟ್ ಕಾಲ್ಡ್ ಲೈಫ್ ಹಿಸ್ಟರಿ ವೇರಿಯೇಷನ್. ಇವಾಗ ಎಲ್ಲ ಆರ್ಗ್ಯಾನಿಸಮ್ಸ್ಗೂ ಅದರದೇ ಆದ ಒಂದು ರೀಪ್ರೊಡಕ್ಟಿವ್ ಸ್ಟ್ರಾಟಜಿ ಇರುತ್ತೆ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸು ಅಲ್ಟಿಮೇಟ್ ಬಯೋಲಾಜಿಕಲ್ ಪರ್ಪಸ್ ಏನು ಅಂತ ಅಂದ್ರೆ, ನಾವು ಸತ್ತೋದ್ಮೇಲೂ ಕೂಡ ನಮ್ಮ ಸ್ಪೀಶೀಸ್ ಕಂಟಿನ್ಯೂ ಆಗಬೇಕು, ಅದನ್ನ ನಾವು ಎನ್ಶೋರ್ ಮಾಡಬೇಕು ಅಂತ. ಅಕಾರ್ಡಿಂಗ್ ಟು ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಏನೇನು ಸೆಲೆಕ್ಷನ್ ಪ್ರೆಷರ್ಸ್ನ ಫೇಸ್ ಮಾಡಿದ್ರೋ ಅದಕ್ಕೆ ತಕ್ಕಂತೆ ಅದಕ್ಕೆ ಹೆಂಗೆ ಸೂಟ್ ಆಗುತ್ತೆ
ಹಾಗೆ ಅದು ಅಡ್ಯಾಪ್ಟ್ ಆಗ್ಬಿಟ್ಟಿರುತ್ತೆ. ರೀಪ್ರೊಡಕ್ಟಿವ್ ಸ್ಟ್ರಾಟಜೀಸ್ ವೇರಿ ಆಗುತ್ತೆ. ಸೊ ಬ್ರೀಡಿಂಗ್ ಸ್ಟ್ರಾಟಜೀಸ್ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಆರ್ಗ್ಯಾನಿಸಮ್ಸ್ ಲೈಫ್ ಟೈಮ್ನಲ್ಲೇ ಒಂದೇ ಸಲ ಬ್ರೀಡ್ ಮಾಡೋದು, ಆದರೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಅದರ ಲೈಫ್ ಟೈಮ್ನಲ್ಲಿ ಹಲವಾರು ಸತಿ ಬ್ರೀಡ್ ಮಾಡುತ್ತೆ, ಹಲವಾರು ಸತಿ ಆಫ್ ಸ್ಪ್ರಿಂಗ್ನ ಪ್ರೊಡ್ಯೂಸ್ ಮಾಡುತ್ತೆ. ಬ್ಯಾಂಬೂ ಫಾರ್ ಎಕ್ಸಾಂಪಲ್, ಮತ್ತೆ ಸ್ಯಾಲ್ಮನ್ ಫಿಶ್ ಫಾರ್ ಎಕ್ಸಾಂಪಲ್, ಇದೆಲ್ಲ ಕೂಡ ಒಂದೇ ಸಲ, ಅದು ಪೂರ್ತಿ ಲೈಫಲ್ಲೇ ಒಂದೇ ಸಲ ರೀಪ್ರೊಡ್ಯೂಸ್ ಮಾಡೋದು. ಯಾಕೆ ಜಾಸ್ತಿ ಸಲ ಮಾಡೋಕ್ಕಾಗಲ್ಲ? ಅದಕ್ಕೆ ಅದು ವರ್ಕ್ ಆಗುತ್ತೆ. ಸೊ ಇಟ್ ಡಸ್ ಇಟ್ ದಟ್ ವೇ. ಅದು ಅಡ್ಯಾಪ್ಟ್ ಆಗಿದೆ, ಅದಕ್ಕೆ ತಕ್ಕಂತೆ, ಅದಕ್ಕೆ ಏನೆಲ್ಲ ಪ್ರೆಷರ್ಸ್ ಇತ್ತು ಎವಲ್ಯೂಷನ್ ಆಗುವಾಗ ಅದಕ್ಕೆ ತಕ್ಕಂತೆ ಅದು ಅಡ್ಯಾಪ್ಟ್ ಆಗಿ ಈ ರೀತಿ ಒಂದು ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ಕೊಂಡಿದೆ. ಅದು ವರ್ಕ್ ಆಗುತ್ತೆ ಅದಕ್ಕೆ. ಇಟ್ ವರ್ಕ್ಸ್ ಫಾರ್ ಇಟ್, ಸೊ ಇಟ್ಸ್ ಸ್ಟಕ್ ಟು ಇಟ್. ನೆಕ್ಸ್ಟ್, ಬರ್ಡ್ಸು, ಮ್ಯಾಮಲ್ಸ್ ಎಲ್ಲ ಮಲ್ಟಿಪಲ್ ಟೈಮ್ಸ್ ನಾವು ಓವರ್ ಅ ಪೀರಿಯಡ್ ಆಫ್ ಅವರ್ ಲೈಫ್ ಟೈಮ್ ವಿ ಹ್ಯಾವ್ ದಿ ಅಬಿಲಿಟಿ ಟು ಹ್ಯಾವ್ ಚಿಲ್ಡ್ರನ್ ಆರ್ ಆಫ್ ಸ್ಪ್ರಿಂಗ್. ಆಯ್ತಾ? ನೆಕ್ಸ್ಟ್, ಆಫ್ ಸ್ಪ್ರಿಂಗ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದರ ಸೈಜು, ನಂಬರ್. ಕೆಲವೊಮ್ಮೆ ಎಷ್ಟೊಂದು ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಆಗ್ಬಿಡುತ್ತೆ, ಸಾವಿರಾರು, ಬಟ್ ಸೈಜ್ ತುಂಬಾ ಚಿಕ್ಕದಿರುತ್ತೆ. ಕೆಲವೊಮ್ಮೆ ಕೆಲವು ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಆಗುತ್ತೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಅಲ್ಲಿ, ಬಟ್ ಅದರ ಸೈಜ್ ದೊಡ್ಡದಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಈ ಪೆಲಾಜಿಕ್ ಫಿಶಸ್ನೆಲ್ಲ ನೋಡಿದ್ರೆ ಅಥವಾ ಆಯಿಸ್ಟರ್ ನೋಡಿದ್ರೆ ತುಂಬಾ ಸಣ್ಣ ಸಣ್ಣ ಆರ್ಗ್ಯಾನಿಸಮ್ಸ್ ಎಷ್ಟೊಂದು ಪ್ರೊಡ್ಯೂಸ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಅಷ್ಟು ಆರ್ಗ್ಯಾನಿಸಮ್ಸ್ ಅಡಲ್ಟ್ಹುಡ್ಗೆ ಸರ್ವೈವ್ ಆಗಲ್ಲ. ಪ್ರೆಡೆಟರ್ಸ್ ಎಲ್ಲ ಬಂದು ತಿನ್ಕೊಂಡ್ ಬಿಡುತ್ತೆ. ಆಗಿರೋದೇ 1-2 ಮಗು ಅಂತ ಅಂದ್ರೆ ಅದು ತಿನ್ಕೊಂಡ್ಬಿಟ್ರೆ ಮತ್ತೆ ಕಂಟಿನ್ಯೂಷನ್ ಆಫ್ ಜನರೇಷನ್ ಆಗಲ್ಲ. ಸೊ ಆ ಕಾರಣಕ್ಕೆ ಈ ಆರ್ಗ್ಯಾನಿಸಮ್ಸ್ ನಲ್ಲಿ ಪೇರೆಂಟಲ್ ಕೇರ್ ಅಷ್ಟೊಂದು ಇರಲ್ಲ. ಅಮ್ಮ ಕೂತ್ಕೊಂಡು ಮಗು ಹತ್ರ ಕೂತ್ಕೊಂಡು ನೋಡ್ಕೊಳಲ್ಲ. ಆಯ್ತಾ? ಸೊ ಮಗು ಆದ್ಮೇಲೆ, ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಆದ್ಮೇಲೆ ಇಟ್ ಗೋ ಆನ್ ಅಂಡ್ ಡೂ ಇಟ್ಸ್ ಓನ್ ಥಿಂಗ್. ಸೊ ಇದಕ್ಕೆ ಪ್ರೊಟೆಕ್ಷನ್ ತುಂಬಾ ಕಡಿಮೆ. ಪ್ರೆಡೆಟರ್ಸ್ ಬಂದು ಎಲ್ಲ ತಿನ್ಕೊಳ್ಬಹುದು. ಆ ಕಾರಣಕ್ಕೆ ಈ ಆರ್ಗ್ಯಾನಿಸಮ್ಸ್ ಎಲ್ಲ ತುಂಬಾ ಆಫ್ ಸ್ಪ್ರಿಂಗ್ ನ ಪ್ರೊಡ್ಯೂಸ್ ಮಾಡ್ಬಿಡುತ್ತೆ. ಅದ್ರಲ್ಲಿ ಒಂದು ಸ್ಮಾಲ್ ಸಬ್ಸೆಟ್ ಉಳ್ಕೊಂಡ್ರು ಕೂಡ ಅಡಲ್ಟ್ಹುಡ್ ರೀಚ್ ಮಾಡಿ ಅದು ರೀಪ್ರೊಡ್ಯೂಸ್ ಮಾಡಿದ್ರು ಕೂಡ ಕಂಟಿನ್ಯೂಷನ್ ಆಫ್ ಜನರೇಷನ್ ಆಗ್ಬೋದು. ಲಾರ್ಜ್ ಸೈಜ್ಡ್ ಸ್ಮಾಲ್ ನಂಬರ್, ಫಾರ್ ಎಕ್ಸಾಂಪಲ್ ನಮ್ಮನೆ ತಗೊಳ್ಳಿ, ಬರ್ಡ್ಸ್ನ ತಗೊಳ್ಳಿ. ಆಫ್ ಸ್ಪ್ರಿಂಗ್ ಎಷ್ಟೊಂದು ಪ್ರೊಡ್ಯೂಸ್ ಮಾಡ್ತೀವಿ, ಬಟ್ ಅದರ ಸೈಜ್ ತುಂಬಾ ಚಿಕ್ಕದಿರುತ್ತೆ. ಯಾಕೆ? ಪರವಾಗಿಲ್ಲ, ನಮ್ಗೆ 1-2 ಮಕ್ಕಳು ಪರ್ ಬ್ರೀಡಿಂಗ್ ಸೈಕಲ್ ಅಂದ್ರೂ ಕೂಡ, ಅಂದ್ರೆ ಯಾಕೆ ಅಂತ ಅಂದ್ರೆ ವಿ ಟೇಕ್ ಕೇರ್ ಆಫ್ ಇಟ್ ಅಲ್ವಾ? ಮ್ಯಾಮಲ್ಸ್ ಆಗಲಿ, ಬೇರೆ ಇವಾಗ ಬೇರು, ಕಬ್ಬು, ಲಯನ್, ಟೈಗರ್, ನಾವು ಬರ್ಡ್ಸ್ ಎಲ್ಲ ನೋಡ್ತೀವಿ, ನಾವು ಹೇಗೆ ಫೀಡ್ ಮಾಡ್ತೀವಿ, ಅದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗೋ ತನಕ ನಾವು ಆ ಮಗುನ ಟೇಕ್ ಕೇರ್ ಮಾಡ್ತೀವಿ. ಆ ಕಾರಣಕ್ಕೆ ಅದಕ್ಕೆ ಅಷ್ಟೊಂದು ಕೇರ್ ಇರೋದ್ರಿಂದ, ಪೇರೆಂಟಲ್ ಕೇರ್ ಸಿಗೋದ್ರಿಂದ 1-2 ಆದ್ರೂ ಕೂಡ ಇಟ್ ಇಸ್ ಸೇಫ್. ಸೊ ಇಟ್ಸ್ ಓಕೆ. ಆಯ್ತಾ? ಸೊ ಈ ರೀತಿ ಅಕಾರ್ಡಿಂಗ್ ಟು ವಾಟ್ ಇಸ್ ಸೂಟಬಲ್ ಅದಕ್ಕೆ ಬೇರೆ ಬೇರೆ ಸ್ಟ್ರಾಟಜೀಸ್ನ ಅದು ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕು. ಎಕ್ಸಾಂಪಲ್ಸ್ ಕೂಡ ಮುಖ್ಯ. ಓಕೆನಾ? ದಟ್ಸ್ ಅಬೌಟ್ ಯುವರ್ ಲೈಫ್ ಹಿಸ್ಟ್ರಿ ವೇರಿಯೇಷನ್. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಪಾಪ್ಯುಲೇಷನ್ ಇಂಟರಾಕ್ಷನ್ಸ್. ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್ ಆಫ್ ಯೋರ್ ಚಾಪ್ಟರ್. ಆಯ್ತಾ? ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂದ್ರೆ ಏನು? 2 ಸ್ಪೀಶೀಸ್ ಮಧ್ಯ ಯಾವುದೋ ಕಾರಣಕ್ಕೆ ಇಂಟರಾಕ್ಷನ್ ಆದ್ರೆ ಅದಕ್ಕೆ ನಾವು ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತ ಕರಿತೀವಿ. ಪಾಪ್ಯುಲೇಷನ್ ಯಾವಾಗಲೂ ಒಂದೇ ಸ್ಪೀಶೀಸ್, ಶುರುವಿಂದ ಹೇಳ್ತಾ ಇದ್ದೀನಿ ಅಲ್ವಾ? ಸೊ 2 ಪಾಪ್ಯುಲೇಷನ್ ಮಧ್ಯ ಇಂಟರಾಕ್ಷನ್ ಆದಾಗ ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತ ಕರಿತೀವಿ. ಆ ಇಂಟರಾಕ್ಷನ್ ಇಂದ 2 ಪಾಪ್ಯುಲೇಷನ್ಗೆ ಬೆನಿಫಿಟ್ ಆಗ್ಬೋದು. ಒಂದಕ್ಕೆ ಬೆನಿಫಿಟ್ ಆಗಿ ಒಂದಕ್ಕೆ ಹಾರ್ಮ್ ಆಗ್ಬೋದು, 2ಕ್ಕೂ ಹಾರ್ಮ್ ಆಗ್ಬೋದು. ಒಂದಕ್ಕೆ ಬೆನಿಫಿಟ್ ಆಗಿ ಒಂದಕ್ಕೆ ಹಾರ್ಮೂ ಇಲ್ಲ, ಬೆನಿಫಿಟೂ ಇಲ್ಲ, ನ್ಯೂಟ್ರಲ್ ಆಗಿರ್ಬೋದು. ಅಥವಾ ಒಂದಕ್ಕೆ ಹಾರ್ಮ್ ಆಗಿ ಒಂದಕ್ಕೆ ಹಾರ್ಮೂ ಇಲ್ಲ, ಬೆನಿಫಿಟೂ ಇಲ್ಲ, ನ್ಯೂಟ್ರಲ್ ಆಗಿರ್ಬೋದು. ಸೊ 3 ಪಾಸಿಬಿಲಿಟಿ ಇದೆ. ಇಲ್ಲ ಒಂದು ಸ್ಪೀಶೀಸ್ಗೆ ಬೆನಿಫಿಟ್ ಆಗುತ್ತೆ, ಇಲ್ಲ ಹಾರ್ಮ್ ಆಗುತ್ತೆ, ಇಲ್ಲ ಎರಡೂ ಆಗಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಇದನ್ನ ನಾವು ಸಿಂಬಲ್ಸ್ನ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ. ಯಾವಾಗ ಬೆನಿಫಿಟ್ ಆಗುತ್ತೆ ಅವಾಗ ಪ್ಲಸ್ ಅಂತ ಕರಿತೀವಿ. ಯಾವಾಗ ಹಾರ್ಮ್ ಆಗುತ್ತೆ, ಡೆಟ್ರಿಮೆಂಟಲ್ ಆಗುತ್ತೆ, ಮೈನಸ್ ಕರಿತೀವಿ. ಬೆನಿಫಿಟ್ ಇಲ್ಲ, ಹಾರ್ಮು ಇಲ್ಲ, ನ್ಯೂಟ್ರಲ್ ಇದೆ ಅಂದಾಗ 0 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆಯ್ತಾ? ಒಂದು ಟೈಪ್ ಆಫ್ ಇಂಟರಾಕ್ಷನ್ ಮ್ಯೂಚುವಲಿಸಮ್ ಅಂತ. ಪಾಪ್ಯುಲೇಷನ್ ಇಂಟರಾಕ್ಷನ್ 2 ಸ್ಪೀಶೀಸ್ನ ಮಧ್ಯೆ. ಇಂಟರ್ ಸ್ಪೆಸಿಫಿಕ್ ನೋಡಿ, ಇಂಟರ್ ಸ್ಪೆಸಿಫಿಕ್ 2 ಸ್ಪೀಶೀಸ್ನ ಮಧ್ಯೆ 2ಕ್ಕೂ ಬೆನಿಫಿಟ್ ಆದ್ರೆ ಮ್ಯೂಚುವಲಿಸಮ್ ಅಂತ ಕರಿತೀವಿ. ಒಂದಕ್ಕೆ ಬೆನಿಫಿಟ್ ಆಗುತ್ತೆ, ಒಂದಕ್ಕೆ ನ್ಯೂಟ್ರಲ್ ಆಗಿದೆ ಅಂದ್ರೆ ಕಮೆನ್ಸಾಲಿಸಮ್ ಅಂತ ಕರಿತೀವಿ. ಒಂದಕ್ಕೆ ಬೆನಿಫಿಟ್, ಒಂದಕ್ಕೆ ಹಾರ್ಮ್ ಅಂದ್ರೆ ಪ್ರೆಡೇಷನ್, ಪ್ಯಾರಾಸೈಟಿಸಮ್ 2 ಕೂಡ ಇದೆ. 2ಕ್ಕೂ ನೆಗೆಟಿವ್ ಅಂದ್ರೆ ಕಾಂಪಿಟಿಷನ್. ಒಂದು ನೆಗೆಟಿವ್, ಒಂದು ನ್ಯೂಟ್ರಲ್ ಅಂದ್ರೆ ಅಮೆನ್ಸಾಲಿಸಮ್. ಇದ್ರ ಬಗ್ಗೆ ಇನ್ ಡೀಟೇಲ್ ಎಲ್ಲದ್ರ ಬಗ್ಗೆ ಕರಿತೀರಾ ಎಕ್ಸೆಪ್ಟ್ ಫಾರ್ ಅಮೆನ್ಸಾಲಿಸಮ್. ಇದನ್ನ ಬರೀ ಈ ಟೇಬಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ NCERT ಅಲ್ಲಿ, ಬಟ್ ಡೀಟೇಲ್ ಆಗಿ ಏನು ಡಿಸ್ಕಸ್ ಮಾಡಿಲ್ಲ. ಮಿಕ್ಕಿದ ಎಲ್ಲದ್ರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಮಾಡಿದ್ದಾರೆ. ಓಕೆನಾ? ಸೊ ಇವಾಗ 1 by 1 ನೋಡ್ತಾ ಹೋಗೋಣ. ಸ್ಟಾರ್ಟಿಂಗ್ ವಿತ್ ಪ್ರೆಡೇಷನ್. ಪ್ರೆಡೇಷನ್ ಅಂದ್ರೆ ನಮ್ ತಲೆ ತಕ್ಷಣ ಬರೋಂಥದ್ದು ಏನು? ಒಂದು ಲಯನ್ನೋ, ಟೈಗರೋ, ಯಾವುದೋ ಒಂದು ಬಿಗ್ ಕ್ಯಾಟು, ಡಿಯರ್ ಅಥವಾ ಬಫೆಲೋ ಒಂದು ಚೇಸ್ ಮಾಡ್ಕೊಂಡು ಹೋಗಿ ಅದ್ರ ಕತ್ತನ್ನ ಹಿಡ್ಕೊಂಡು ಅದನ್ನ ಸಾಯಿಸಿ ಅದ್ರ ಮೀಟ್ನೆಲ್ಲ ರಿಪ್ ಮಾಡಿ ತಿನ್ನೋದು ಅಲ್ವಾ? ಜನರಲ್ ಆಗಿ ಪ್ರೆಡಿಟರ್ ಅಂದಿದ ತಕ್ಷಣ ನಮಗೆ ಒಂದು ಕ್ರಾಕೊಡೈಲ್ ಅಥವಾ ಒಂದು ಲಯನ್ನೋ, ಟೈಗರು, ಸ್ನೇಕೋ ಇದೇ ನೆನಪಾಗೋದು. ಬಟ್ ಈಕೋಲಾಜಿಕಲಿ ನೀವು ನೋಡಿದ್ರೆ, ಒನ್ ಕೌ
ಗ್ರೇಸಿಂಗ್ ಆನ್ ಸಮ್ ಗ್ರಾಸ್, ಅಥವಾ ಒಂದು ಸ್ಪ್ಯಾರೋ ಅಥವಾ ಯಾವುದಾದ್ರೂ ಬರ್ಡ್ ಒಂದು ಸೀಡ್ನ ತಿಂತಾ ಇರೋದು ಅಥವಾ ಫ್ರೂಟ್ನ ತಿಂತಾ ಇರೋದು, ದಟ್ ಇಸ್ ಆಲ್ಸೋ ಕನ್ಸಿಡರ್ಡ್ ಪ್ರಿಡೇಷನ್. ಪ್ರಿಡೇಷನಲ್ಲಿ ಏನಾಗುತ್ತೆ ಅಂತ ಅಂದರೆ, ಯಾವುದೋ ಎರಡೂ ಆರ್ಗ್ಯಾನಿಸಮ್ಸ್, ಎರಡೂ ಸ್ಪೀಶೀಸ್ ಬದುಕಿರೋದೆ, ಒಂದು ಸ್ಪೀಶೀಸ್ಗೆ ನಾವು ಪ್ರೆಡಿಟರ್ ಅಂತ ಕರಿತೀವಿ, ಅದು ಇನ್ನೊಂದು ಸ್ಪೀಶೀಸ್ನ ಬದುಕಿರುತ್ತೆ, ಅದು ಶುರುನಲ್ಲಿ ಅದನ್ನ ಹಂಟ್ ಮಾಡಿ ಅದನ್ನ ಸಾಯಿಸಿ ಅದನ್ನ ತಿನ್ನೋದು, ಆಯ್ತಾ. ಸೊ ದಟ್ ಇಸ್ ಪ್ರೆಡೇಷನ್. ಈಕೊಲಾಜಿಕಲಿ ಅ ಸ್ಪ್ಯಾರೋ ಈಟಿಂಗ್ ಅ ಸೀಡ್ ಇಸ್ ಆಲ್ಸೋ ಪ್ರೆಡೇಟರ್. ಇದು ಪ್ರೆಡೇಟರ್ ಆಗುತ್ತೆ. ಈ ಸೀಡಲ್ಲಿ ಯಾಕಂದ್ರೆ ಅದ್ರೊಳಗಡೆ ಜೀವ ಇದೆ, ಈ ಸೀಡ್ನ ಸೋ ಮಾಡಿದ್ರೆ ಇನ್ನೊಂದು ಗಿಡ ಬರ್ಬೋದು, ಇದು ಈ ಸೀಡ್ನ ತಿಂದ್ಬಿಟ್ರೆ ಆ ಪ್ಲಾಂಟ್ ಹೋದಂಗೆ ಅಲ್ವಾ. ಅಥವಾ ಗ್ರಾಸ್ನ ತಿಂತು ಅಂದ್ರೆ ಗ್ರಾಸ್ ಕೂಡ ಒಂದು ಲಿವಿಂಗ್ ಆರ್ಗ್ಯಾನಿಸಮ್, ಅದು ಕೂಡ ಸತ್ತೋಗ್ಬಿಡತ್ತೆ ತಿಂದಾಗ ಅಲ್ವಾ. ಸೊ ಆ ರೀತಿ ನಾವು ಕನ್ಸಿಡರ್ ಮಾಡಿ ನೋಡಿದ್ರೆ, ಒಂದು animal eating another animal is also predation. One animal feeding on another plant part, that is also considered predation. ಓಕೆನಾ. ಈಗ ಪ್ರಿಡೇಷನ್ನ ಇಂಪಾರ್ಟೆನ್ಸ್ ಏನು? ನೇಚರ್ನಲ್ಲಿ ಒಂದು ಟ್ರೋಫಿಕ್ ಲೆವೆಲ್ನಿಂದ ಇನ್ನೊಂದು ಟ್ರೋಫಿಕ್ ಲೆವೆಲ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗಬೇಕು ಅಂತ ಅಂದರೆ, ಸನ್ನಿಂದ ಏನೋ ಪ್ಲಾಂಟ್ಸ್ ಕ್ಯಾಪ್ಚರ್ ಮಾಡಿಬಿಡುತ್ತೆ ಎನರ್ಜಿ, ಗ್ಲೂಕೋಸ್ನ ಸಿಂಥಸೈಸ್ ಮಾಡ್ತು, ಆ ಎನರ್ಜಿ ಕೌಗೆ ಹೋಗಬೇಕು, ಕೌವಿಂದ ಪ್ರಾಬಬ್ಲಿ ಲಯನಿಗೆ ಹೋಗಬೇಕು, ಆ ರೀತಿ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಅಂದರೆ ಹೌ ಕ್ಯಾನ್ ಇಟ್ ಹ್ಯಾಪನ್? ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಬೈ ಫೀಡಿಂಗ್. ತಿನ್ನೋದ್ರಿಂದ ತಾನೇ ನಮ್ಗೆ ನೆಕ್ಸ್ಟ್ ಜನರೇಷನ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗೋದು. ಸೊ ಪ್ರಿಡೇಷನ್ ಇಸ್ ನಥಿಂಗ್ ಬಟ್ ಫೀಡಿಂಗ್, ರೈಟ್? ಯು ಆರ್ ಕಿಲ್ಲಿಂಗ್ ಅನದರ್ ಆರ್ಗ್ಯಾನಿಸಮ್ ಆ್ಯಂಡ್ ಈಟಿಂಗ್ ಇಟ್ಸ್ ಫುಡ್. ಸೊ ಈ ಮುಖಾಂತರ predation will act like a channel for transfer of energy from one trophic level to another trophic level. ಅದು ಒಂದು ಸಿಗ್ನಿಫಿಕೆನ್ಸ್ ಅದರದ್ದು. ನೆಕ್ಸ್ಟ್, ಅದೇ ಆಲ್ರೆಡಿ ಹೇಳಿದ ಹಾಗೆ, ಇಟ್ ಆಕ್ಟ್ಸ್ ಲೈಕ್ ಕಂಡ್ಯೂಟ್ಸ್ ಅಥವಾ ಚಾನಲ್ಸ್ ಫಾರ್ ಎನರ್ಜಿ ಟ್ರಾನ್ಸ್ಫರ್ ಅಕ್ರಾಸ್ ಒನ್ ಟ್ರೋಫಿಕ್ ಲೆವೆಲ್ ಟು ಇನ್ನೊಂದು ಟ್ರೋಫಿಕ್ ಲೆವೆಲ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದರೆ, ಇಟ್ ಕೀಪ್ಸ್ ಪ್ರೇ ಪಾಪ್ಯುಲೇಷನ್ ಅಂಡರ್ ಕಂಟ್ರೋಲ್. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಫಾರೆಸ್ಟ್ನಲ್ಲಿ ಗ್ರಾಸ್ ತುಂಬ ಇದೆ, ಒಂದು 50 ಡಿಯರ್ ಇದೆ, ಅಲ್ಲಿ ಒಂದು 2 ಟೈಗರ್ ಇದೆ ಅಂತ ಆಯ್ತಾ. ಟೈಗರು ಅದಕ್ಕೆ ಹಸುವಾದಾಗ ಆದಾಗೆ ಈ ಡಿಯರ್ನೆಲ್ಲ ಕಿಲ್ ಮಾಡಿ ಹಂಟ್ ಮಾಡಿ ತಿನ್ನುತ್ತೆ. ಆ ಕಾರಣಕ್ಕೆ ಡಿಯರ್ ಪಾಪ್ಯುಲೇಷನ್ ಕಂಟ್ರೋಲ್ನಲ್ಲಿದೆ, ಆ ಕಾರಣಕ್ಕೆ ಗ್ರಾಸ್ ಪಾಪ್ಯುಲೇಷನ್ ಕಂಟ್ರೋಲಲ್ಲಿದೆ. ಈಗ ಈ 2 ಟೈಗರ್ ಅಲ್ಲಿ ಇರಲಿಲ್ಲ ಅಂತ ಅಂದರೆ, ಇದಕ್ಕೆ ಅಬಂಡೆಂಟ್ ಗ್ರಾಸ್ ಸಿಗ್ತಾ ಇದೆ, ಇದು ಚೆನ್ನಾಗಿ ತಿಂದು ಇಟ್ಸ್ ರೀಪ್ರೊಡ್ಯೂಸಿಂಗ್ ಆ್ಯಂಡ್ ಇನ್ಕ್ರೀಸಿಂಗ್ ಇನ್ ನಂಬರ್. ಸೊ ಇನ್ಕ್ರೀಸ್ ನಂಬರ್ ಆಗ್ತಿದ್ದ ಹಾಗೆ ರಿಸೋರ್ಸಸ್ ಎಲ್ಲ ತುಂಬ ಜಾಸ್ತಿ ಯುಟಿಲೈಸ್ ಆಗೋದಕ್ಕೆ ಶುರು ಆಗುತ್ತೆ. ಪ್ರೇ ಪಾಪ್ಯುಲೇಷನ್ನ ನಾವು ಕಂಟ್ರೋಲ್ನಲ್ಲೇ ಇಡೋಕ್ಕಾಗಲ್ಲ, ಹಂಗಾಗಬಾರ್ದು ಆಯ್ತಾ. ಸೊ ಅದಾದರೆ ಇಕೋಸಿಸ್ಟಮ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಪ್ರೆಡೇಟರ್ಸ್ ಇಲ್ಲದೆ ಇದ್ದಿದ್ರೆ ಪ್ರೇ ಸ್ಪೀಶೀಸ್ ಕುಡ್ ಅಚೀವ್ ವೆರಿ ಹೈ ಪಾಪ್ಯುಲೇಷನ್ ಡೆನ್ಸಿಟೀಸ್, ಇನ್ಸ್ಟೆಬಿಲಿಟಿ ಕಾಸ್ ಮಾಡ್ಬೋದು ಇಕೋಸಿಸ್ಟಮ್ನಲ್ಲಿ. ಆಲ್ಸೋ ಕೆಲವೊಂದು ಇನ್ವೇಸಿವ್ ಸ್ಪೀಶೀಸ್, ವೇಟ್ ಐಲ್ ಟೆಲ್ ಯು, ಎಕ್ಸಾಟಿಕ್ ಸ್ಪೀಶೀಸ್ ಅಂದರೆ ನಾರ್ಮಲ್ ಆಗಿ ನಮ್ಮ ದೇಶದಲ್ಲಿ ಇರಲ್ಲ ಅಥವಾ ಆ ಜಾಗದಲ್ಲಿ ಇರಲ್ಲ, ಬೇರೆ ಯಾವುದೋ ಜಾಗದಿಂದ ಇಂಟ್ರೊಡ್ಯೂಸ್ ಮಾಡಿರೋದು, ಅದಕ್ಕೆ ನಾವು ಎಕ್ಸಾಟಿಕ್ ಸ್ಪೀಶೀಸ್ ಅಂತ ಕರಿತೀವಿ. ಎಕ್ಸಾಟಿಕ್ ಸ್ಪೈಸಸ್ ಅಂದರೆ ನಮ್ಮ ದೇಶದಲ್ಲಿ ಸಿಗ್ತಿರೋ ಸ್ಪೈಸ್ ಬೇರೆ ಎಲ್ಲಿಂದನೂ ಸಿಗುತ್ತೆ. ಎಕ್ಸಾಟಿಕ್ ಫ್ಲೇವರ್ಸ್ ಆ ಥರ ಎಲ್ಲ ನೀವು ಕೇಳಿರ್ಬೋದಲ್ವಾ. ಎಕ್ಸಾಟಿಕ್ ಅಂದರೆ ನಮ್ಮ ಹತ್ರ ಇಲ್ದಿರೋದು, ಬೇರೆ ಎಲ್ಲಿಂದು. ಅಂತಹ ಸ್ಪೀಶೀಸ್ ಕೆಲವೊಮ್ಮೆ ನಮ್ಮ ಲ್ಯಾಂಡ್ಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಇಟ್ ವಿಲ್ ಟರ್ನ್ ಇನ್ವೇಸಿವ್ ಅಂದರೆ ತುಂಬ ಜಾಸ್ತಿ ಬೆಳ್ಕೊಂಡು ಬಿಡುತ್ತೆ. ಯಾಕೆ ಅಂತ ಅಂದರೆ, ಅದರ ಒರಿಜಿನಲ್ ಜಾಗ ಅದು ಎಲ್ಲಿ ಸಿಗ್ತಾ ಇತ್ತು ಅದಕ್ಕೆ ಅಲ್ಲಿ ನ್ಯಾಚುರಲ್ ಪ್ರೆಡಿಟರ್ಸ್ ಇರುತ್ತೆ, ಆ ಪ್ರೆಡಿಟರ್ಸ್ ಆ ಪಾಪ್ಯುಲೇಷನ್ನ ಚೆಕ್ಕಲ್ಲಿ ಇಟ್ಟಿರುತ್ತೆ ಅವಾಗ ಫೀಡ್ ಮಾಡಿ. ಬಟ್ ಇಲ್ಲಿ ಬಂದಾಗ ಈ ಹೊಸ ಜಾಗದಲ್ಲಿ ಅದಕ್ಕೆ ನ್ಯಾಚುರಲ್ ಆಗಿರುವಂಥ ಪ್ರೆಡಿಟರ್ ಯಾವುದೂ ಇಲ್ಲ, ಆ ಕಾರಣಕ್ಕೆ ಅದು ತುಂಬ ಜಾಸ್ತಿ ನಂಬರ್ನ ಇನ್ಕ್ರೀಸ್ ಮಾಡಿಬಿಡ್ಬೋದು. ಓಕೆ, ಅದಕ್ಕೊಂದು ಎಕ್ಸಾಂಪಲ್ ಇದೆ. ಏನು ಅಂತ ಅಂದರೆ, ಪ್ರಿಕ್ಲಿ ಪೇರ್ ಕ್ಯಾಕ್ಟಸ್ ಅಂತ ಏನಿದೆ, ಇದು ಅಮೆರಿಕಾದಲ್ಲಿ ಬೆಳೆಯೋದು ಆಯ್ತಾ. ಇದನ್ನ ಆಸ್ಟ್ರೇಲಿಯಾಗೆ, ಬೇರೆನೆ ಕಾಂಟಿನೆಂಟ್ಗೆ ಸುಮಾರು 1920s ಟೈಮಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅಮೆರಿಕಾದಲ್ಲಿ ಈ ಕ್ಯಾಕ್ಟಸ್ ಮೇಲೆ ಫೀಡ್ ಮಾಡುವಂತಹ ಮಾತ್ ಒಂದು ಪ್ರೆಸೆಂಟ್ ಇತ್ತು, ಕ್ಯಾಕ್ಟೋಬ್ಲಾಸ್ಟಿಸ್ ಕ್ಯಾಕ್ಟೋರಮ್ ಅಂತ ಅದರ ಹೆಸರು ಆಯ್ತಾ. ಅದು ಕ್ಯಾಕ್ಟಸ್ ಫೀಡಿಂಗ್ ಪ್ರೆಡೆಟರ್ ಅಂತ ಕರಿತೀವಿ. ಇದೊಂದು ಮಾತ್, ಅದರದ್ದು ಲಾರ್ವಾ. ಇದು ಇಲ್ಲಿ ಪ್ರೆಡೆಟರ್, ಈ ಲಾರ್ವಾ is the predator, a moth to larva, and this plant is the prey. ಈ ಪ್ರೆಡೆಟರ್ ನ್ಯಾಚುರಲಿ ಆ ದೇಶದಲ್ಲಿ ಪ್ರೆಸೆಂಟ್ ಇತ್ತು, ಅದು ಇದ್ರ ಮೇಲೆ ಫೀಡ್ ಮಾಡ್ತಾ ಇತ್ತು, ಇದು ತುಂಬ ಜಾಸ್ತಿ ಬೆಳೆದಿರೋ ರೀತಿ ಕಂಟ್ರೋಲ್ ಮಾಡ್ತಾ ಇತ್ತು. ಬಟ್ ಇದನ್ನ ಆಸ್ಟ್ರೇಲಿಯಾಗೆ ತೊಗೊಂಡು ಬಂದರು. ಆಸ್ಟ್ರೇಲಿಯಾದಲ್ಲಿ ಈ ಹುಳನೇ ಇಲ್ಲ, ಇದು ತುಂಬ ಫಾಸ್ಟಾಗಿ, ಆ ಪ್ರೆಡೆಟರೇ ಇಲ್ಲದೆ ತುಂಬ ಫಾಸ್ಟಾಗಿ ಬೆಳ್ಕೊಳಕ್ಕೆ ಶುರು ಮಾಡಿಬಿಡ್ತು. ಹೆಕ್ಟೇರ್ಸ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಎಲ್ಲಿ ಕ್ರಾಪ್ಸ್ನ ಬೆಳೀತಾ ಇದ್ರು ಅಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡ್ತು, ಸಾವಿರಾರು ಹೆಕ್ಟೇರ್ಸ್ ಆಯ್ತಾ. ಸೊ ಅವಾಗ ಏನು ಮಾಡ್ತಾರೆ, ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಅಂದರೆ ಆಸ್ಟ್ರೇಲಿಯಾದಿಂದ ಅಮೆರಿಕಾಗೆ ರಿಸರ್ಚರ್ಸ್ನ ಕಳಿಸಿ ಅವ್ರ ಹತ್ರ ಈ ವರ್ಮ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಮತ್ತೆ ಆಸ್ಟ್ರೇಲಿಯಾಗೆ ತೊಗೊಂಡು ಬಂದು ಅದನ್ನ ಈ ಫೀಲ್ಡ್ಸ್ನಲ್ಲಿ ರಿಲೀಸ್ ಮಾಡಿ
ಅದಾದ್ಮೇಲೆ ಇದನ್ನ ಪಾಪ್ಯುಲೇಷನ್ ಕಂಟ್ರೋಲ್ಗೆ ತರ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 1920s ಅಷ್ಟೊಂದು ಕಮ್ಯುನಿಕೇಶನ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಸೊ ಶಿಪ್ನಲ್ಲಿ ಹೋಗಿ ಶಿಪ್ನಲ್ಲಿ ವಾಪಸ್ ಬಂದು ಅಪ್ಯಾರೆಂಟ್ಲಿ ಒಂದು ಫಸ್ಟ್ 2 ಸಲ ಏನೋ ಅದು ವಾಪಸ್ ತಗೊಂಡ್ ಬರುವಾಗ ಹುಳುಗಳೆಲ್ಲ ಸತ್ತೇ ಹೋಗಿದ್ವಂತೆ. ಸೊ ಆಮೇಲೆ ಬೇರೆ ಬೇರೆ ಸ್ಟ್ರಾಟಜೀಸ್ನೆಲ್ಲ ಎಂಪ್ಲಾಯ್ ಮಾಡಿಕೊಂಡು ಹೋಗಿ ತಗೊಂಡು ಬಂದು ಅದಾದ್ಮೇಲೆ ಪ್ರಾಬಬ್ಲಿ ಈ ವರ್ಮ್ಸ್ನ ಇಂಟ್ರೊಡ್ಯೂಸ್ ಮಾಡಿ 1-2-3 ವರ್ಷ ಆದ್ಮೇಲೆ ಪ್ರಾಬಬ್ಲಿ ಅದು ಪೂರ್ತಿ ಕ್ಲಿಯರ್ ಆಗಿತ್ತು. ಆಯ್ತಾ? ಮುಂಚೆ ಇದು ತುಂಬಾ ಹಳೆ ಪಿಕ್ಚರ್, 1920s ಸೇಮ್ ಏರಿಯಾದಲ್ಲಿ ತಗೊಂಡಿರೋದು. ಇಲ್ಲಿ ನೋಡಿ, ಇಲ್ಲಿ C15 C16 ಅಂತ ಕಾಣಿಸ್ತಾ ಇದೆ, ಇಲ್ಲೂ C15 C16 ಅಂತ ಇದೆ. ಮರಗಳೆಲ್ಲ ಅದೇ ಪೊಸಿಷನ್ ಅಲ್ಲಿ ಇದೆ. ಇಷ್ಟು ಈ ರೀತಿ ಸ್ಪ್ರೆಡ್ ಆಗ್ಬಿಟ್ಟಿತ್ತು ಕ್ಯಾಕ್ಟಸ್ ಪ್ಲಾಂಟ್ಸ್. ಬಟ್ ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಆದ್ಮೇಲೆ ಅದನ್ನೆಲ್ಲ ಕೂಡ ಕಂಟ್ರೋಲ್ಗೆ ತರೋದಕ್ಕೆ ಸಾಧ್ಯ ಆಯಿತು. ಸೊ ಪ್ರೆಡೇಷನ್ ಯೂಶಲಿ ನಾವು ನ್ಯಾಷನಲ್ ಜಿಯೋಗ್ರಫಿಕ್ ಆನಿಮಲ್ ಪ್ಲಾನೆಟ್ ಎಲ್ಲ ನೋಡುವಾಗ ಅನ್ಕೊಳ್ತೀವಿ, ಅಯ್ಯೋ ಲಯನ್ ಡಿಯರ್ನ ತಿನ್ನಬಾರ್ದು ಪಾಪ ಅಂತ ಎಲ್ಲ. ಬಟ್ ಅದು ಹಂಗೆ ವರ್ಕ್ ಆಗಲ್ಲ. ನೇಚರ್ ವರ್ಕ್ ಆಗೋದೇ ಹಾಗೆ. ಆ ಡಿಯರ್ ಲಯನ್ ತಿಂದಿಲ್ಲ ಅಂದ್ರೆ ಡಿಯರ್ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಆಗೋಗ್ಬಿಡುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗೋಗ್ಬಿಡುತ್ತೆ, ಊಟ ಕಡಿಮೆ ಆಗೋಗುತ್ತೆ. ಇವೆಂಚುಲಿ ಇಟ್ ಕ್ಯಾನ್ ಲೀಡ್ ಟು ಎಕ್ಸ್ಟಿಂಕ್ಷನ್ ಆಫ್ ಡಿಯರ್. ಆಯ್ತಾ? ಆ ಕಾರಣಕ್ಕೆ ಪ್ರೆಡೇಷನ್ ಇಸ್ ಇಂಪಾರ್ಟೆಂಟ್. ಅದು ಇಕೋಸಿಸ್ಟಮ್ನ ಸ್ಟೇಬಲ್ ಆಗಿ ಇಡುತ್ತೆ. ಎರಡನೇದು ಏನು ಅಂತ ಅಂದ್ರೆ, ಈ ಪ್ರೆಡೇಟರ್ಸ್ ನಿಂದ ಸ್ಪೀಶೀಸ್ ಡೈವರ್ಸಿಟಿ ಮೇಂಟೈನ್ ಆಗುತ್ತೆ. ಸ್ಪೀಶೀಸ್ ಡೈವರ್ಸಿಟಿ ಅಂತ ಅಂದ್ರೆ ವೆರೈಟಿ ಇನ್ ಸ್ಪೀಶೀಸ್, ಬೇರೆ ಬೇರೆ ರೀತಿಯ ಸ್ಪೀಶೀಸ್ ಪ್ರೆಸೆಂಟ್ ಇರುತ್ತಲ್ವಾ, ಅದಕ್ಕೆ ನಾವು ಸ್ಪೀಶೀಸ್ ಡೈವರ್ಸಿಟಿ ಅಂತ ಕರಿತೀವಿ. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದೊಂದು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದವರು. ಎಲ್ಲಿ ಅಂತ ಅಂದ್ರೆ ಅಮೆರಿಕನ್ ಪೆಸಿಫಿಕ್ ಕೋಸ್ಟ್ ನಲ್ಲಿ ಇಂಟರ್ ಟೈಡಲ್ ರೀಜನ್ಸ್ ಇರುತ್ತಲ್ವಾ, ಇಂಟರ್ ಟೈಡಲ್ ಕಮ್ಯುನಿಟೀಸ್ ನಲ್ಲಿ ಅಲ್ಲಿ ಒಂದು ಸ್ಟಾರ್ ಫಿಶ್ ಇತ್ತು. ಆ ಸ್ಟಾರ್ ಫಿಶ್ ಸ್ಪೀಶೀಸ್ನ ಹೆಸರು ಪಿಸಾಸ್ಟರ್. ಈ ಪಿಸಾಸ್ಟರ್ ಅನ್ನೋ ಸ್ಟಾರ್ ಫಿಶ್ ಇನ್ವರ್ಟಿಬ್ರೇಟ್ ಸ್ಪೀಶೀಸ್ ಇರುತ್ತಲ್ವಾ, ಇನ್ವರ್ಟಿಬ್ರೇಟ್ಸ್ ಗೊತ್ತು ತಾನೆ, ನೀವು ಅನಿಮಲ್ ಕಿಂಗ್ಡಮ್ನಲ್ಲಿ ಕಲ್ತಿರ್ತೀರಾ. ಇನ್ವರ್ಟಿಬ್ರೇಟ್ ಸ್ಪೀಶೀಸ್ ಮೇಲೆ ಫೀಡ್ ಮಾಡುತ್ತೆ. ಆಯ್ತಾ? ಈ ಏರಿಯಾದಲ್ಲಿ ಪಿಸಾಸ್ಟರ್ ಕೂಡ ಇತ್ತು, ಸುಮಾರು ಸ್ಪೀಶೀಸ್ ಆಫ್ ಇನ್ವರ್ಟಿಬ್ರೇಟ್ಸ್ ಪ್ರೆಸೆಂಟ್ ಇತ್ತು. ಎಕ್ಸ್ಪೆರಿಮೆಂಟ್ ಮಾಡುವಾಗ ಏನ್ ಮಾಡ್ತಾರೆ, ಬೇಕಂತಾನೆ ಈ ಪಿಸಾಸ್ಟರ್ನ ಈ ಏರಿಯಾದಿಂದ ರಿಮೂವ್ ಮಾಡಿಬಿಡ್ತಾರೆ. ಪಿಸಾಸ್ಟರ್ನ ಈ ಏರಿಯಾದಿಂದ ರಿಮೂವ್ ಮಾಡಿದಾಗ ಏನಾಯ್ತು, ಆ ಇನ್ವರ್ಟಿಬ್ರೇಟ್ಸ್ಗೆಲ್ಲ ಯಾವುದು ನ್ಯಾಚುರಲ್ ಪ್ರೆಡೆಟರೇ ಇಲ್ಲ. ಅದ್ರ ಮಧ್ಯೆನೇ ಕಾಂಪಿಟೇಷನ್ ಜಾಸ್ತಿ ಇನ್ಕ್ರೀಸ್ ಆಗೋಯ್ತು. ಅದ್ರ ಮಧ್ಯೆ ಕಾಂಪಿಟೇಷನ್ ಇನ್ಕ್ರೀಸ್ ಆಗಿ 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 ಏನಾಗುತ್ತೆ ಅಂತ ಅಂದ್ರೆ, ಅದದೇ ಕಾಂಪೀಟ್ ಮಾಡ್ಕೊಂಡು ಅದಕ್ಕೆ ಸರಿಯಾಗಿ ಊಟ ಸಿಗದೆ ಒಂದೇ ವರ್ಷದಲ್ಲಿ 10 ಸ್ಪೀಶೀಸ್ಗಿಂತ ಜಾಸ್ತಿ ಎಕ್ಸ್ಟಿಂಕ್ಟ್ ಆಗೋಯ್ತು. ಆಲ್ ದ ಸ್ಟಾರ್ ಫಿಶ್ ವರ್ ರಿಮೂವ್ಡ್. ಆಯ್ತಾ? ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವೇ ಹೋಗಿ ಮೆಕ್ಯಾನಿಕಲಿ ರಿಮೂವ್ ಮಾಡಿದ್ವಿ. ಮೋರ್ ದೆನ್ 10 ಸ್ಪೀಶೀಸ್ ಆಫ್ ಇನ್ವರ್ಟಿಬ್ರೇಟ್ಸ್ ಬಿಕೇಮ್ ಎಕ್ಸ್ಟಿಂಕ್ಟ್. ಎಷ್ಟು? ಅದು ಒಂದೇ ವರ್ಷದ ಟೈಮ್ನಲ್ಲಿ. ಯಾಕೆ ಅಂತ ಅಂದ್ರೆ ಅದ್ರ ಮಧ್ಯೆ ಕಾಂಪಿಟೇಷನ್ ಜಾಸ್ತಿ ಆಗೋಯ್ತು. ಆ ಸ್ಪೀಶೀಸ್ ಎಕ್ಸ್ಟಿಂಕ್ಟ್ ಆಗಿದ್ರಿಂದ ಸ್ಪೀಶೀಸ್ನ ವೆರೈಟಿ ಕಡಿಮೆ ಆಯ್ತು ಅಲ್ವಾ, ಸ್ಪೀಶೀಸ್ನ ಡೈವರ್ಸಿಟಿ ಕಡಿಮೆ ಆಯ್ತು. ಈ ಪ್ರೆಡೆಟರ್ ಇದ್ದಿದ್ರೆ ಸ್ಪೀಶೀಸ್ನ ಡೈವರ್ಸಿಟಿ ಹೆಚ್ಚಿರ್ತಿತ್ತು, ಜಾಸ್ತಿ ನಂಬರ್ ಆಫ್ ಬೇರೆ ಬೇರೆ ರೀತಿಯ ಸ್ಪೀಶೀಸ್ ಪ್ರೆಸೆಂಟ್ ಇರ್ತಾ ಇತ್ತು. ಇದಿಲ್ಲದೆ ಇರೋ ಕಾರಣ 10ಕ್ಕಿಂತ ಜಾಸ್ತಿ ಸ್ಪೀಶೀಸ್ ಒಂದೇ ವರ್ಷದಲ್ಲಿ ಎಕ್ಸ್ಟಿಂಕ್ಟ್ ಆಗಿ ಸ್ಪೀಶೀಸ್ ಡೈವರ್ಸಿಟಿ ಕೂಡ ಕಡಿಮೆ ಆಯಿತು. ಸೊ ವಿ ಕ್ಯಾನ್ ಸೇ ದಟ್ ಪ್ರೆಡೇಟರ್ಸ್ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಸ್ಪೀಶೀಸ್ ಡೈವರ್ಸಿಟಿ. ಅದು ನಮ್ಮ 3ನೇ ಪಾಯಿಂಟ್. ಪ್ರೆಡೇಟರ್ಸ್ ನಮ್ಮ ಥರ ಅಲ್ಲ. ನಮಗೆ ಬೋರ್ ಆದಾಗ ತಿನ್ಬೇಕನ್ಸುತ್ತೆ, ಖುಷಿಗೆ ತಿನ್ಬೇಕನ್ಸುತ್ತೆ, ಬೇಜಾರಾದಾಗ ತಿನ್ಬೇಕನ್ಸುತ್ತೆ, ಸ್ಟ್ರೆಸ್ ಆದಾಗ ತಿನ್ಬೇಕನ್ಸುತ್ತೆ, ಹಸಿವಿಲ್ಲದಾಗ್ಲೂ ತಿಂತೀವಿ ನಾವು ಅಲ್ವಾ. ಪ್ರೆಡೇಟರ್ಸ್ ಹಂಗೆ ಮಾಡಲ್ಲ. ಪ್ರೆಡೇಟರ್ಸ್ಗೆ ದೇ ಆರ್ ಪ್ರೂಡೆಂಟ್ ಅಂತ ಹೇಳ್ತೀವಿ. ಪ್ರೂಡೆಂಟ್ ಅಂತ ಅಂದ್ರೆ ಕ್ಯಾಲ್ಕುಲೇಟಿವ್. ಅವ್ರಿಗೆ ಯಾವಾಗ ಹಸಿವಾಗುತ್ತೆ, ಯಾವಾಗ ಬೇಕನ್ಸುತ್ತೆ ಅವಾಗ ಮಾತ್ರ ಕಿಲ್ ಮಾಡಿ ತಿನ್ನೋದು. ಇಲ್ದಿದ್ರೆ ಅವ್ರಿಗೆ ಗೊತ್ತು, ನಾನು ಸುಮ್ಮನೆ ಟೈಮ್ ಪಾಸಿಗೆ ಲಯನ್ ಹೋಗಿ ಎಲ್ಲ ಡಿಯರ್ನ ಬಫೆಲೋನ ತಿನ್ಕೊಂಡು ಬರ್ತಾ ಇದ್ರೆ ಆಕ್ಚುಲಿ ಬೇಕಾದಾಗ ನಮಗೆ ಊಟ ಸಿಗದೆ ಇರ್ಬೋದು ಅಂತ. ಆ ಕಾರಣಕ್ಕೆ ಅದು ಸುಮ್ಮನೆ ಬೋರ್ ಆದಾಗೆಲ್ಲ ಹಂಟ್ ಮಾಡೋದು, ಬೇಜಾರಾದಾಗೆಲ್ಲ ಹಂಟ್ ಮಾಡೋದು, ಆ ರೀತಿ ನಾವು ನೇಚರ್ನಲ್ಲಿ ಹ್ಯೂಮನ್ಸ್ನ ಬಿಟ್ಟು ಯೂಶಲಿ ಅಂತ ಯಾರು ಮಾಡಲ್ಲ. ಆಯ್ತಾ? ಸೊ ಇಫ್ ಅ ಪ್ರೆಡೆಟರ್ ಇಸ್ ಟೂ ಎಫಿಷಿಯಂಟ್, ಅದು ಗೊತ್ತು, ತುಂಬಾ ಎಫಿಷಿಯಂಟ್ ಆಗಿ ಪ್ರೇನ ಓವರ್ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ರೆ ಪ್ರೇ ಎಕ್ಸ್ಟಿಂಕ್ಟೇ ಆಗೋಗ್ಬಿಡ್ಬೋದು, ಡಿಯರ್ ಸ್ಪೀಶೀಸೇ ಎಕ್ಸ್ಟಿಂಕ್ಟ್ ಆಗೋಗ್ಬಿಡ್ಬೋದು. ಅದಾದ್ಮೇಲೆ ಊಟ ಇಲ್ಲದೆ ಪ್ರೆಡೆಟರ್ ಕೂಡ ಎಕ್ಸ್ಟಿಂಕ್ಟ್ ಆಗ್ಬೋದು. ಆ ಕಾರಣಕ್ಕೆ ಅದು ಬುದ್ಧಿ ಉಪಯೋಗಿಸಿ ತುಂಬಾ ಚುರುಕ್ತನದಿಂದ ಚಾಲು ಆಗಿ ಯಾವಾಗ ಬೇಕೋ ಅವಾಗ ಮಾತ್ರ ಇಟ್ ವಿಲ್ ಹಂಟ್ ಅಂಡ್ ಫೀಡ್. ಓಕೆನಾ? ದಟ್ ಇಸ್ ಅಬೌಟ್ ಪ್ರೆಡೇಷನ್. ಇವಾಗ ಪ್ರೆಡೇಟರ್ ಏನೋ ಪ್ರೇನ ಕಿಲ್ ಮಾಡಿ ತಿನ್ನತ್ತೆ, ಆದ್ರೆ ಪ್ರೇ ಸುಮ್ಮನೆ ಕೂತಿರುತ್ತಾ? ಪ್ರೇ ಕೂಡ ಬೇರೆ ಬೇರೆ ಡಿಫೆನ್ಸಸ್ನ ಎವಾಲ್ವ್ ಮಾಡ್ಕೊಳತ್ತೆ ಟು ಮೇಕ್ ಶ್ಯೂರ್ ಪ್ರೆಡೆಟರ್ ಅದನ್ನ ತಿಂದೇ ಇರಲಿ ಅಂತ. ಏನದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಒಂದು ಕ್ಯಾಮೋಫ್ಲಾಜ್. ಇನ್ಸೆಕ್ಟ್ಸು, ಫ್ರಾಗ್ಸ್ನಲ್ಲೆಲ್ಲ ನಾವು ಈ ಕ್ಯಾಮೋಫ್ಲಾಜ್ನ ನೋಡ್ಬೋದು. ನೋಡಿ, ಇಲ್ಲೊಂದು ಫ್ರಾಗ್ ಕೂತಿದೆ, ಇದೊಂದು ಮರದ ಬಾರ್ಕ್, ಇದ್ರ ಮೇಲೆ ಫ್ರಾಗ್ ಕೂತಿದೆ, ಇಲ್ಲಿದೆ ಫ್ರಾಗ್. ಇದೇ ಕಲರ್ ಇದೇ ಟೆಕ್ಸ್ಚರ್ ಅಲ್ಲಿ ಇದ್ದಾಗ ಪ್ರೆಡೆಟರ್ ಇದನ್ನ ಐಡೆಂಟಿಫೈ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದು ಒಂದು ಇನ್ಸೆಕ್ಟ್.
ಈ ಲೀಫ್ ಇನ್ಸೆಕ್ಟು ಈ ಎಲೆ ತರಾನೇ ಇದೆ, ಪ್ಯಾಚಸ್ ಕೂಡ ಎಲೆ ಮೇಲೆ ಇದ್ದ ಹಾಗೆ ಇರುತ್ತೆ. ಸೊ ಪ್ರೆಡಿಟರ್ ಅನ್ನ ನೋಡಿ ಎಲೆ ಅಂತ ಅನ್ಕೊಂಡು ತಿಂದೆ ಕೂಡ ಇರ್ಬೋದು ಅಲ್ವಾ. ಸೊ ಕ್ಯಾಮುಫ್ಲಾಜ್ಗೆ ನಾವು ಕ್ರಿಪ್ಟಿಕ್ ಕಲರೇಷನ್ ಅಂತ ಕೂಡ ಕರಿತೀವಿ. ಕ್ರಿಪ್ಟಿಕಲಿ ಕಲರ್ಡ್ ಅಂದ್ರೆ ಅದ್ರ ಬ್ಯಾಕ್ ಗ್ರೌಂಡ್ ನ ಮ್ಯಾಚ್ ಮಾಡೋ ತರ ಕಲರ್ ಇರುತ್ತೆ. ಅವಾಗ ಪ್ರೆಡಿಟರ್ ಅದನ್ನ ಡಿಟೆಕ್ಟ್ ಮಾಡೋದೇ ಕಷ್ಟ ಆಗೋಗ್ಬಿಡುತ್ತೆ ಅಂಡ್ ದೆನ್ ಇಟ್ ವಿಲ್ ನಾಟ್ ಬಿ ಕಿಲ್ಡ್. ಇದು ಒಂದು ಡಿಫೆನ್ಸ್. ಇನ್ನೊಂದು ಏನು ಅಂತ ಅಂದ್ರೆ ಬೀಯಿಂಗ್ ಪಾಯ್ಸನಸ್. ಎಷ್ಟೊಂದು ಫ್ರಾಗ್ಸ್, ಆಂಫಿಬಿಯನ್ ಸ್ಪೀಶೀಸ್ ಎಲ್ಲ ಪ್ರೆಸೆಂಟ್ ಇದೆ, ಅದು ಪಾಯ್ಸನಸ್ ಆಗಿರುತ್ತೆ. ಅದನ್ನ ತಿಂದ್ರೆ ದಟ್ ಪ್ರೆಡಿಟರ್ ವಿಲ್ ಡೈ. ಓವರ್ ದ ಕೋರ್ಸ್ ಆಫ್ ಟೈಮ್ ಅದು ಕಲ್ತ್ಕೊಂಡ್ಬಿಟ್ಟಿರುತ್ತೆ ಯಾವ್ದಕ್ಕೆ ಒಳ್ಳೇದು ಯಾವ್ದು ಕೆಟ್ಟದು ಅಂತ ಇರುವಂತಹ ಆರ್ಗ್ಯಾನಿಸಮ್ಸ್ನ ಪಾಯ್ಸನಸ್ ಅಂತ ಗೊತ್ತಿರೋದನ್ನ ಅದು ತಿನ್ನೋದಕ್ಕೆ ಹೋಗಲ್ಲ. ಆಯ್ತಾ. ಇನ್ನೊಂದು ಏನು ಅಂದ್ರೆ ಟೇಸ್ಟ್ ತುಂಬಾ ಕೆಟ್ಟದಾಗಿರುತ್ತೆ, ಡಿಸ್ಟೇಸ್ಟ್ಫುಲ್ ಆಗಿರೋದು. ಅದಕ್ಕೊಂದು ಎಕ್ಸಾಂಪಲ್ ಈ ಮೊನಾರ್ಕ್ ಬಟರ್ಫ್ಲೈ. ಈ ಮೊನಾರ್ಕ್ ಬಟರ್ಫ್ಲೈ ಟೇಸ್ಟ್ ಎಷ್ಟು ಕೆಟ್ಟದಿರುತ್ತೆ ಅಂದ್ರೆ ಪ್ರೆಡಿಟರ್ಸ್ ಅದನ್ನ ತಿನ್ನೋದಕ್ಕೆ ಪ್ರಿಫರ್ ಮಾಡಲ್ಲ. ಇದಕ್ಕೆ ಆ ಕೆಟ್ಟ ಟೇಸ್ಟ್ ಹೆಂಗ್ ಬರುತ್ತೆ ಅಂದ್ರೆ ಅದು ನಿಮ್ಗೆ ಗೊತ್ತಲ್ವಾ, ಬಟರ್ಫ್ಲೈ ಮಾಡುವಾಗ ಲೈಫ್ ಸೈಕಲ್ ಆಫ್ ಬಟರ್ಫ್ಲೈ ಎಗ್ ಇರುತ್ತೆ, ಲಾರ್ವಾ ಆಗುತ್ತೆ, ಪ್ಯೂಪ ಆಗುತ್ತೆ, ಕಕೂನ್ನ ಫಾರ್ಮ್ ಮಾಡುತ್ತೆ ಎಲ್ಲ. ಲಾರ್ವಾ ಸ್ಟೇಜ್ನಲ್ಲಿ ಯಾವುದಾದ್ರೂ ಒಂದು ಪ್ಲಾಂಟ್ ಮೇಲೆ ಫೀಡ್ ಮಾಡ್ತಾನೇ ಇರುತ್ತೆ, ಎಲೆಗಳ ಮೇಲೆ ಫೀಡ್ ಮಾಡ್ತಾನೆ ಇರುತ್ತೆ. ಇದು ಅದರ ಲಾರ್ವಾ ಸ್ಟೇಜ್ನಲ್ಲಿ ಅಥವಾ ಕ್ಯಾಟರ್ಪಿಲ್ಲರ್ ಸ್ಟೇಜ್ನಲ್ಲಿ ಯಾವ ಪ್ಲಾಂಟ್ ಮೇಲೆ ಫೀಡ್ ಮಾಡುತ್ತಲ್ವಾ, ಆ ಪ್ಲಾಂಟ್ ಇಸ್ ಅ ಪಾಯ್ಸನಸ್ ವೀಡ್. ಆ ಪಾಯ್ಸನಸ್ ವೀಡ್ನ ಇದು ಫೀಡ್ ಮಾಡೋದ್ರಿಂದ ಇದ್ರ ಬಾಡಿನಲ್ಲಿ ಕೆಲವು ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸ್ ತುಂಬಾ ಕೆಟ್ಟ ಟೇಸ್ಟ್ನ ಕೊಡುತ್ತೆ. ಅದಕ್ಕೆ ಬೇರೆ ಆರ್ಗ್ಯಾನಿಸಮ್ಸ್ ಇದನ್ನ ತಿನ್ನೋದಕ್ಕೆ ಪ್ರಿಫರ್ ಮಾಡಲ್ಲ. ಓಕೆ. ಈಗ ನಾನು ಹೇಳಿದೆ ಎಕಾಲಜಿಯಲ್ಲಿ ನಾವೇನಾದ್ರೂ ಒಂದು ಪ್ಲಾಂಟ್ನ ತಿಂತಾ ಇದೀವಿ ಅಥವಾ ಸೀಡ್ನ ತಿಂತಾ ಇದೀವಿ ಅಂದ್ರೆ ಅದು ಈಕ್ವಲೆಂಟ್ ಟು ಪ್ರೆಡೇಷನ್ ಅಂತ. ಆನಿಮಲ್ಸ್ಗಾದ್ರೂ ಪ್ರೇ ಏನಾದ್ರೂ ಆನಿಮಲ್ ಆಗಿದ್ರೆ ಅದಕ್ಕೆ ಓಡೋಗೋಕ್ಕಾದ್ರೂ ಚಾನ್ಸ್ ಇದೆ. ಆದರೆ ಪ್ಲಾಂಟ್ಸಿಗೆ ಆ ಚಾನ್ಸ್ ಕೂಡ ಇಲ್ಲ, ಒಂದೇ ಕಡೆ ಫಿಕ್ಸ್ ಆಗಿರುತ್ತೆ. ಪ್ರೆಡೇಟರ್ ಬಂದರೆ ಇಫ್ ಇಟ್ ಹ್ಯಾಸ್ ಟು ಗೆಟ್ ಈಟನ್, ರೈಟ್, ಇಟ್ ಕಾಂಟ್ ರನ್ ಅವೇ ಫ್ರಮ್ ದ ಕೌ ಆರ್ ದ ಡಿಯರ್. ಆಲ್ಸೋ ಸುಮಾರು 25% ಇನ್ಸೆಕ್ಟ್ಸ್ ಆರ್ ಫೈಟೋಫ್ಯಾಗಸ್. ಫೈಟೋಫ್ಯಾಗಸ್ ಅಂತ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಪ್ಲಾಂಟ್ ಸ್ಯಾಪ್ ಫಾರ್ ಫುಡ್. ಅದು ಪ್ಲಾಂಟ್ ಸ್ಯಾಪ್ನೇ ಊಟ ಆಗಿ ತಗೊಳ್ಳೋದು. ಪ್ಲಾಂಟ್ಸ್ ಕೆ ನಾಟ್ ರನ್ ಅವೇ ಫ್ರಮ್ ಪ್ರೆಡೇಟರ್ಸ್. ಇದು ಯಾವ ರೀತಿ ಅಡ್ಯಾಪ್ಟ್ ಆಗಿರ್ಬೋದು, ಯಾವ ರೀತಿ ಎವಾಲ್ವ್ ಆಗಿರ್ಬೋದು, ಮಾರ್ಫೊಲಾಜಿಕಲಿ ಎವಾಲ್ವ್ ಆಗಿರುತ್ತೆ. ಹಾಗೆಯೇ ಕೆಮಿಕಲಿ ಕೂಡ ಕೆಲವೊಂದು ಡಿಫೆನ್ಸಸ್ನ ಡೆವಲಪ್ ಮಾಡ್ಕೊಂಡಿರುತ್ತೆ. ಮಾರ್ಫೊಲಾಜಿಕಲಿ ಏನೆಲ್ಲ ಮಾಡ್ಬೋದು ನಿಮಗೆ ಗೊತ್ತಿದೆ. ಸಿಟ್ರಸ್ ಪ್ಲಾಂಟ್ನಲ್ಲಿ ಮತ್ತೆ ಆ್ಯಕ್ಚುಲಿ ಇಲ್ಲಿ ಕ್ಯಾಕ್ಟಸ್ನ ಎಕ್ಸಾಂಪಲ್ ಕೊಟ್ಟು ಥಾರ್ನ್ಸ್ ಅಂತ ಕೊಟ್ಟಿದ್ದಾರೆ. ಕ್ಯಾಕ್ಟಸ್ನಲ್ಲಿ ಇರೋದು ಸ್ಪೈನ್ಸ್, ಥಾರ್ನ್ಸ್ ಅಲ್ಲ. ಆಯ್ತಾ. ಸೊ ಇದೇನು ಮಾಡುತ್ತೆ, ಥಾರ್ನ್ ಎಲ್ಲ ಇರುವಾಗ ಕಟ್ ಆಗ್ಬೋದು ಅಂತ ಯಾವುದೋ ಆನಿಮಲ್ ಅದ್ರ ಮೇಲೆ ಫೀಡ್ ಮಾಡೋದಕ್ಕೆ ಪ್ರಿಫರ್ ಮಾಡಲ್ಲ. ಆಮೇಲೆ ಎಷ್ಟೊಂದು ಪ್ಲಾಂಟ್ಸ್ ಕೆಮಿಕಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಲೋಟ್ರೋಪಿಸ್, ಎಕ್ಕಿದ ಗಿಡ ಅಂತ ಕರಿತೀವಿ. ಈ ಕ್ಯಾಲೋಟ್ರೋಪಿಸ್ ಅನ್ನೋ ಗಿಡ ಅದು ಒಂದು ಟೈಪ್ ಆಫ್ ಕೆಮಿಕಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಅಂತ ಕರಿತೀವಿ ಅದಕ್ಕೆ. ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ನ ಏನಾದರೂ ಬೇರೆ ಆರ್ಗ್ಯಾನಿಸಮ್ ಬಂದು ತಿಂದರೆ, ಕೌವೋ ಗೋಟೋ, ಇಟ್ ವಿಲ್ ಫಾಲ್ ಸಿಕ್. ಇಟ್ ಕ್ಯಾನ್ ಎಫೆಕ್ಟ್ ಇಟ್ಸ್ ಸರ್ಕ್ಯುಲೇಟರಿ ಸಿಸ್ಟಮ್. ಆಯ್ತಾ. ಆ ಕಾರಣಕ್ಕೆ ಕೌ ಗೋಟ್ ಎಲ್ಲ ನೀವು ರೇರ್ಲಿ ನೋಡೋದು ಈ ಪ್ಲಾಂಟ್ನ ತಿಂತಾ ಇರೋದನ್ನ. ಸೊ ಆ ಕೆಮಿಕಲ್ಸ್ನಿಂದ ಇಟ್ ವಿಲ್ ನಾಟ್ ಫೀಡ್ ಆನ್ ಇಟ್. ಸೊ ಇದು ಪ್ರೊಟೆಕ್ಟ್ ಮಾಡ್ಕೊಡುತ್ತೆ ಸ್ವಲ್ಪ ಮಟ್ಟಿಗೆ. ಇನ್ನೊಂದು ಏನು ಅಂತ ಅಂದರೆ ನಾವು ಎಷ್ಟೊಂದು ಕೆಮಿಕಲ್ಸ್ನೆಲ್ಲ ಒಬ್ಟೇನ್ ಮಾಡ್ತೀವಲ್ವ ಪ್ಲಾಂಟ್ಸಿಂದ. ನಿಕೋಟೀನ್ ಟೊಬ್ಯಾಕೊ ಪ್ಲಾಂಟ್ನಿಂದ, ಕ್ಯಾಫೀನ್ ಕಾಫಿ ಪ್ಲಾಂಟ್ನಿಂದ, ಟೀಯಿಂದ, ಕ್ವೀನೈನ್, ಸ್ಟ್ರಿಕ್ನೈನ್, ಓಪಿಯಂ, ಇದೆಲ್ಲ ಕೂಡ ಆ್ಯಕ್ಚುಲಿ ನಾವು ಒಬ್ಟೇನ್ ಮಾಡ್ಕೊಳ್ತೀವಿ ನಮ್ಮ ಯೂಸಿಗೆ. ಬಟ್ ಆ್ಯಕ್ಚುಲಿ ಪ್ಲಾಂಟ್ ಏನಕ್ಕೆ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಹರ್ಬಿವೋರ್ಸ್ ಅದನ್ನ ತಿಂದೇ ಇರಲಿ ಅಂತ. ಓಕೆ. ಸೊ ವೈಡ್ ರೇಂಜ್ ಆಫ್ ಕೆಮಿಕಲ್ ಸಬ್ಸ್ಟೆನ್ಸಸ್ ನಾವು ಪ್ಲಾಂಟ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಕಮರ್ಷಿಯಲ್ ಸ್ಕೇಲ್ನಲ್ಲಿ. ದೇ ಆರ್ ಪ್ರೊಡ್ಯೂಸ್ಡ್ ಬೈ ದೆಮ್. ಆ್ಯಕ್ಚುಲಿ ಯಾಕೆ ಅಂತ ಅಂದರೆ ಡಿಫೆನ್ಸ್ ಅಗೇನ್ಸ್ಟ್ ಗ್ರೇಸರ್ಸ್ ಆ್ಯಂಡ್ ಬ್ರೌಸರ್ಸ್. ಬ್ರೌಸಿಂಗ್ ಆನಿಮಲ್ಸ್ ಗ್ರೇಸ್ ಮಾಡುತ್ತಲ್ವಾ, ಗ್ರೇಸಿಂಗ್ ಆನ್ ಪ್ಲಾಂಟ್ಸ್, ಅಂಥ ಆನಿಮಲ್ಸ್ ಅದನ್ನು ಮುಟ್ಟದೇ ಇರಲಿ, ತಿಂದೇ ಇರಲಿ ಅಂತ ಅದು ಪ್ರೊಡ್ಯೂಸ್ ಮಾಡೋದು ಆ್ಯಕ್ಚುಲಿ. ಓಕೆ. ಸೊ ದ್ಯಾಟ್ ಇಸ್ ಅಬೌಟ್ ಯೋರ್ ಪ್ರೆಡೇಷನ್. ಒಂದು ಮುಗೀತೀಗ. ಪ್ರೆಡೇಷನಲ್ಲಿ ವಿ ಸಾ ಇಟ್ ಇಸ್ ಅ ಪಾಸಿಟಿವ್ ನೆಗೆಟಿವ್ ಇಂಟರಾಕ್ಷನ್ ಅಲ್ವಾ. ಪ್ರೆಡೇಟರ್ಗೆ ಪಾಸಿಟಿವ್, ಪ್ರೇಗೆ ನೆಗೆಟಿವ್. ಓಕೆ. ನೆಕ್ಸ್ಟ್ ನೋಡೋಣ ಕಾಂಪಿಟಿಷನ್. ಕಾಂಪಿಟಿಷನ್ ಅಲ್ಲಿ ಎರಡಕ್ಕೂ ಕೂಡ ನೆಗೆಟಿವ್ ಇಂಟರಾಕ್ಷನ್. ಎರಡೂ ಕಾಂಪೀಟಿಂಗ್ ಸ್ಪೀಶೀಸ್ ವಿಲ್ ಬಿ ನೆಗೆಟಿವ್ಲಿ ಅಫೆಕ್ಟೆಡ್. ಆಯ್ತಾ. ಸೊ ಕಾಂಪಿಟಿಷನ್ ಅಲ್ಲಿ ಯಾವಾಗ ಆಗುತ್ತೆ, ಜನರಲ್ ಆಗಿರುವ ಐಡಿಯಾ ಏನು ಅಂತ ಅಂದ್ರೆ, ಯಾವಾಗ ರಿಲೇಟೆಡ್ ಸ್ಪೀಶೀಸ್, ತುಂಬಾ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಲಿಮಿಟೆಡ್ ರಿಸೋರ್ಸಿಗೆ ಕಂಪೀಟ್ ಮಾಡ್ತಾ ಇರುತ್ತೆ, ಅವಾಗ ನಾವು ಕಾಂಪಿಟಿಷನ್ನ ನೋಡ್ತೀವಿ ಅಂತ. ಬಟ್ ಆಕ್ಚುಲಿ ದಟ್ ಇಸ್ ನಾಟ್ ಟ್ರೂ. ಕ್ಲೋಸ್ಲಿ ರಿಲೇಟೆಡ್ ಇರಲೇಬೇಕು ಅಂತ ಏನೂ ಇಲ್ಲ, ಲಿಮಿಟಿಂಗ್ ರಿಸೋರ್ಸ್ ಇರಲೇಬೇಕು ಅಂತ ಏನೂ ಇಲ್ಲ. ಎಕ್ಸಾಂಪಲ್, ಕ್ಲೋಸ್ಲಿ ರಿಲೇಟೆಡ್ ಇರಲೇಬೇಕು ಅಂತ ಏನೂ ಇಲ್ಲ. ಎಕ್ಸಾಂಪಲ್ ಏನು, ಇಲ್ಲಿ ಒಂದು ಪಾಂಡ್ ನೋಡ್ತಾ ಇದ್ದೀರಾ. ಪಾಂಡ್ ಒಳಗಡೆ ನಿಮಗೆ ಇಲ್ಲಿ ಝೂ ಪ್ಲಾಂಕ್ಟನ್ ಪ್ರೆಸೆಂಟ್ ಇರುತ್ತೆ. ಆಯ್ತಾ. ಇಲ್ಲಿರುವಂತಹ ಫ್ಲೆಮಿಂಗೋ ಆಲ್ಸೋ ಫೀಡ್ಸ್ ಆನ್ ಝೂ ಪ್ಲಾಂಕ್ಟನ್.
ಇಲ್ಲಿರುವಂತಹ ಫಿಶಸ್ ಆಲ್ಸೋ ಫೀಡ್ ಆನ್ ಝೂ ಪ್ಲಾಂಕ್ಟನ್. ಆಯ್ತಾ? ಈ ಫ್ಲೆಮಿಂಗೋ ವಿಸಿಟಿಂಗ್ ಬರ್ಡ್, ಯಾವಾಗಲೂ ಇಲ್ಲೇ ಇರಲ್ಲ, ಹಾರ್ಕೊಂಡೆಲ್ಲ ಹೋಗುತ್ತೆ, ಅವಾಗ ಬರುತ್ತೆ. ಈ ಫಿಶಸ್ ಎಲ್ಲ ರೆಸಿಡೆಂಟ್ ಫಿಶಸ್, ಯಾವಾಗಲೂ ನೀರಿನಲ್ಲೇ ಪಾಂಡ್ನಲ್ಲೇ ಇರುತ್ತೆ. ಫಿಶ್ಗೆ ಬರ್ಡ್ಗೆ ತುಂಬ ಡಿಸ್ಟೆಂಟ್ ರಿಲೇಷನ್ ಅಲ್ವಾ? ಸೊ ಡಿಸ್ಟೆಂಟ್ಲಿ ರಿಲೇಟೆಡ್ ಸ್ಪೀಶೀಸ್ ಕೂಡ ಕಂಪೀಟ್ ಮಾಡ್ಬೋದು ಸೇಮ್ ರಿಸೋರ್ಸಿಗೆ ಅಂತ ಇದು ಒಂದು ಎಕ್ಸಾಂಪಲ್. ಟೋಟಲಿ ಅನ್ರಿಲೇಟೆಡ್ ಸ್ಪೀಶೀಸ್ ಆಲ್ಸೋ ಕುಡ್ ಕಂಪೀಟ್ ಫಾರ್ ದ ಸೇಮ್ ರಿಸೋರ್ಸ್. ವಿಸಿಟಿಂಗ್ ಫ್ಲೆಮಿಂಗೋಸ್ ಮತ್ತು ರೆಸಿಡೆಂಟ್ ಫಿಶಸ್ ಎರಡೂ ಝೂ ಪ್ಲಾಂಕ್ಟನ್ಗೆ ಕಂಪೀಟ್ ಮಾಡುತ್ತೆ ಅಂತ. ನೆಕ್ಸ್ಟ್, ರಿಸೋರ್ಸ್ ನೀಡ್ ನಾಟ್ ಬಿ ಲಿಮಿಟಿಂಗ್ ಅಂತ ಹೇಳಿದೆ. ಲಿಮಿಟಿಂಗೇ ಇರಬೇಕು, ಕಡಿಮೆ ರಿಸೋರ್ಸೇ ಇರಬೇಕು ಅಂತ ಏನೂ ಇಲ್ಲ. ಕೆಲವೊಮ್ಮೆ ರಿಸೋರ್ಸ್ ಜಾಸ್ತಿ ಇದ್ರೂ ಕೂಡ, ಅನ್ಲಿಮಿಟೆಡ್ ಆಗಿದ್ರು ಕೂಡ ಕಾಂಪಿಟೇಷನ್ ಅಕ್ಕರ್ ಆಗ್ಬೋದು. ಎಲ್ಲರೂ ಲಯನ್ ಕಿಂಗ್ ಮೂವಿನ ನೋಡಿರ್ತೀರಾ ಅನ್ಕೊಂಡಿದ್ದೀನಿ. ಲಯನ್ ಕಿಂಗ್ ಮೂವಿಯಲ್ಲಿ ಅವ್ರು ತೋರಿಸ್ತಾರೆ ಹೇಗೆ ಲಯನ್ಸ್ ಮತ್ತು ಹೈನಾಸ್ ಎಲ್ಲ ಮೀಟ್ ಅಥವಾ ಪ್ರೇ ಪಾಪ್ಯುಲೇಷನ್ಗೆ ಕಂಪೀಟ್ ಮಾಡುತ್ತೆ ಅಂತ. ರಿಸೋರ್ಸ್ ಲಿಮಿಟೆಡ್ ಇಲ್ಲದೆ ಇದ್ರೂ ಕೂಡ, ಅನ್ಲಿಮಿಟೆಡ್ ಆಗಿದ್ರು ಕೂಡ ಒನ್ ಟೈಪ್ ಆಫ್ ಕಾಂಪಿಟೇಷನ್ ಅಕ್ಕರ್ ಮಾಡ್ಬೋದು. ಅದಕ್ಕೆ ನಾವು ಇಂಟರ್ಫಿಯರೆನ್ಸ್ ಕಾಂಪಿಟೇಷನ್ ಅಂತ ಕರಿತೀವಿ. ಇಂಟರ್ಫಿಯರೆನ್ಸ್ ಕಾಂಪಿಟೇಷನ್ ಅಂದರೆ ಏನು? ಒಂದು ಸ್ಪೀಶೀಸ್ದು ಫೀಡಿಂಗ್ ಎಫಿಷಿಯನ್ಸಿ ಇನ್ನೊಂದು ಸ್ಪೀಶೀಸ್ ಇರುವಾಗ ಕಡಿಮೆ ಆಗುತ್ತೆ, ಇಂಟರ್ಫಿಯರ್ ಮಾಡುತ್ತೆ. ಇವಾಗ ಲಯನ್ ಕೂಡ ಫೀಡ್ಸ್ ಆನ್ ಡಿಯರ್, ಹೈನಾ ಆಲ್ಸೋ ಕುಡ್ ಫೀಡ್ ಆನ್ ಡಿಯರ್. ಅಲ್ಲಿ ಅನ್ಲಿಮಿಟೆಡ್ ಫುಡ್ ಸಪ್ಲೈ, ಡಿಯರ್ ಸಪ್ಲೈ ಇದ್ರೂ ಕೂಡ ಇದಿದೆ ಅಂತ ನೋಡಿ ಅದ್ರ ಭಯಕ್ಕೆ ಇಟ್ ವಿಲ್ ನಾಟ್ ಫೀಡ್ ಪ್ರಾಪರ್ಲಿ. ಇದಕ್ಕೇನಾದ್ರೂ ಲಿಮಿಟೆಡ್ ಇದೆಯಾ ರಿಸೋರ್ಸ್? ಇಲ್ಲ. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಅನದರ್ ಕಾಂಪಿಟೇಟಿವ್ಲಿ ಸುಪೀರಿಯರ್ ಸ್ಪೀಶೀಸ್ ಇದು ಇಂಟಿಮಿಡೇಟ್ ಆಗುತ್ತೆ. ಆ ಕಾರಣಕ್ಕೆ ಇದಕ್ಕೆ ಸಿಗಲ್ಲ ಊಟ. ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ಇಂಟರ್ಫಿಯರೆನ್ಸ್ ಕಾಂಪಿಟೇಷನ್. ಈಗ ದಿಸ್ ಕ್ಯಾನ್ ಹ್ಯಾಪನ್ ಈವನ್ ವೆನ್ ದ ರಿಸೋರ್ಸಸ್ ಆರ್ ಅಬಂಡೆಂಟ್. ಹಾಗಿದ್ರೆ ನಾವು ಕಾಂಪಿಟೇಷನ್ನ ಹೆಂಗೆ ಡಿಫೈನ್ ಮಾಡ್ಬೋದು? ಎರಡು ಸ್ಪೀಶೀಸ್ ಅಂತೂ ಇನ್ವಾಲ್ವ್ ಆಗಿದೆ. ಒಂದು ಸ್ಪೀಶೀಸ್ನ ಪ್ರೆಸೆನ್ಸ್ನಿಂದ ಇನ್ನೊಂದು ಸ್ಪೀಶೀಸ್ನ ರೀಪ್ರೊಡಕ್ಟಿವ್ ಫಿಟ್ನೆಸ್ ಏನಾದರೂ ಕಡಿಮೆ ಆಗುತ್ತೆ ಅಂತ ಅಂದರೆ ವಿ ಕಾಲ್ ಇಟ್ ಕಾಂಪಿಟೇಷನ್. ಇವಾಗ ಇಲ್ಲೇ ನೋಡಿ ಎಕ್ಸಾಂಪಲ್, ಲಯನ್ಗೂ ಹೈನಾಗೂ ಎರಡಕ್ಕೂ ಡಿಯರ್ ಫುಡ್ ಅಲ್ವಾ? ಈ ಲಯನ್ನೇ ಇಲ್ಲದೆ ಇದ್ದಿದ್ರೆ ಇದಕ್ಕೆ ಜಾಸ್ತಿ ಫುಡ್ ಸಿಗ್ತಾ ಇತ್ತು, ಇದ್ರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇತ್ತು. ಈ ಹೈನಾನೇ ಇಲ್ಲದೆ ಇದ್ರೆ ಲಯನ್ಗೆ ಜಾಸ್ತಿ ಫುಡ್ ಸಿಗ್ತಾ ಇತ್ತು, ಲಯನ್ದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇತ್ತು. ಇದ್ರ ಪ್ರೆಸೆನ್ಸ್ನಿಂದ ಇದ್ರ ಪಾಪ್ಯುಲೇಷನ್ ಕಂಟ್ರೋಲಲ್ಲಿದೆ, ಇದ್ರ ಪ್ರೆಸೆನ್ಸ್ನಿಂದ ಇದ್ರ ಪಾಪ್ಯುಲೇಷನ್ ಕಡಿಮೆ ಇದೆ. ಸೊ ಇದ್ರ ಪಾಪ್ಯುಲೇಷನ್ ಜಾಸ್ತಿ ಆಗ್ಬೋದಿತ್ತು, ಇದು ಅದನ್ನ ಇಂಟರ್ಫಿಯರ್ ಮಾಡ್ತಾ ಇದೆ. ಇದ್ರ ಪಾಪ್ಯುಲೇಷನು ಜಾಸ್ತಿ ಆಗ್ಬೋದು, ಈ ಪಾಪ್ಯುಲೇಷನ್ ಅದನ್ನ ಇಂಟರ್ಫಿಯರ್ ಮಾಡ್ತಾ ಇದೆ. ಯಾಕೆಂದ್ರೆ ಎರಡು ಕೂಡ ಸೇಮ್ ರಿಸೋರ್ಸ್ ಮೇಲೆ ಕಾಂಪೀಟ್ ಮಾಡ್ತಾ ಇದೆ ಅಲ್ವಾ? ಹಂಗಾದಾಗ ನಾವು ಅದಕ್ಕೆ ಕಾಂಪಿಟೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಒಂದು ತಗೊಳ್ಳೋಣ ಕಾಂಪಿಟೇಷನ್ಗೆ. ಅಬಿಂಗ್ಡನ್ ಟಾರ್ಟಿಸ್ ಅಂತ ಇದೆ. ಆಯ್ತಾ? ಗ್ಯಾಲಪೋಗಸ್ ಐಲ್ಯಾಂಡ್ಸ್ ಗೊತ್ತಲ್ವಾ ನಿಮ್ಗೆ? ಡಾರ್ವಿನ್ ಎಲ್ಲ ಹೋಗಿ ಏನೇನೋ ರಿಸರ್ಚ್ ಎಲ್ಲ ಮಾಡಿದ್ರು. ಗ್ಯಾಲಪೋಗಸ್ ಐಲ್ಯಾಂಡ್ಸ್ ಅಂತ ಇದೆ. ಅಲ್ಲಿ ಒಂದು ಲಾರ್ಜ್ ಟಾರ್ಟಾಯ್ಸ್ ಇತ್ತು, ಜಾಯಿಂಟ್ ಟಾರ್ಟಿಸ್ ಅಂತ ಕರಿತೀವಿ. ಅದ್ರ ಹೆಸರು ಅಬಿಂಗ್ಡನ್ ಟಾರ್ಟಿಸ್. ಇದು ಹಲವಾರು ವರ್ಷ ಅದೇ ಐಲ್ಯಾಂಡ್ ಮೇಲೆ, ಗ್ಯಾಲಪೋಗಸ್ ಐಲ್ಯಾಂಡ್ ನಲ್ಲೇ ಪ್ರೆಸೆಂಟ್ ಇತ್ತು. ಯಾರೋ ಗೋಟ್ಸ್ನ ಆ ಐಲ್ಯಾಂಡ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಗೋಟ್ಸ್ ಆಲ್ಸೋ ಫೀಡ್ ಆನ್ ಗ್ರಾಸ್, ದಿಸ್ ಟಾರ್ಟಿಸ್ ಆಲ್ಸೋ ಫೀಡ್ಸ್ ಆನ್ ಗ್ರಾಸ್. ಗೋಟ್ಸ್ ಫೀಡಿಂಗ್ ಎಫಿಷಿಯನ್ಸಿ ಇಸ್ ಮಚ್ ಹೈಯರ್. ಗೋಟ್ಸ್ ತುಂಬಾ ಎಫಿಷಿಯಂಟ್ ಆಗಿ ಫೀಡ್ ಮಾಡ್ಬೋದು, ಆದರೆ ಟಾರ್ಟಿಸ್ಗೆ ಅಷ್ಟೊಂದು ಎಫಿಷಿಯನ್ಸಿ ಇಲ್ಲ. ಆ ಕಾರಣಕ್ಕೆ ಸ್ವಲ್ಪ ವರ್ಷಗಳ ನಂತರ, ವಿತಿನ್ ಎ ಡೆಕೆಡ್ ಅಂತ ಕೊಟ್ಟಿದ್ದಾರೆ ಬುಕ್ನಲ್ಲಿ, ಅಂದರೆ ಸುಮಾರು 10 ವರ್ಷಗಳ ಇಂಟ್ರೊಡ್ಯೂಸ್ ಮಾಡಿ, ಗೋಟ್ಸ್ನ ಇಂಟ್ರೊಡ್ಯೂಸ್ ಮಾಡಿ 10 ವರ್ಷ ಆದಮೇಲೆ ಈ ಟಾರ್ಟಿಸ್ ಸ್ಪೀಶೀಸೇ ಎಕ್ಸ್ಟಿಂಕ್ಟ್ ಆಗೋಯಿತು. ಆಯ್ತಾ? ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಇತ್ತು. ಕಾಂಪಿಟೇಟಿವ್ಲಿ ಈ ಗೋಟ್ಸ್ ಸುಪೀರಿಯರ್ ಆಗಿದೆ ಇದಕ್ಕಿಂತ. ಅದ್ರ ಬ್ರೀಡಿಂಗ್ ಎಫಿಷಿಯನ್ಸಿ ಜಾಸ್ತಿ, ಬೇಗ ಓಡಾಡ್ಬೋದು, ಗ್ರಾಸ್ ಇರೋ ಕಡೆ ಹೋಗ್ಬೋದು, ಅಲ್ಲಿ ತಿನ್ಬೋದು. ಹಂಗೆ ಮಾಡಿ ಅದು ಕಂಟಿನ್ಯೂ ಮಾಡ್ಕೊಳುತ್ತೆ ಅದ್ರ ಸ್ಪೀಶೀಸ್ನ. ಟಾರ್ಟಿಸ್ಗೆ ಫೀಡಿಂಗ್ ಎಫಿಷಿಯನ್ಸಿ ಕಡಿಮೆ, ಅದಕ್ಕೆ ಊಟ ಸಿಗಲಿಲ್ಲ ಅಂತ ಅಂದರೆ ಅದು ತುಂಬ ಜಾಸ್ತಿ ದೂರ ಎಲ್ಲ ಊಟ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇಟ್ ಮೈಟ್ ಹ್ಯಾವ್ ಪ್ರಾಬಬ್ಲಿ ಸ್ಟಾರ್ವ್ಡ್ ಅ ಲಾಟ್. ಅದ್ರ ರೀಪ್ರೊಡಕ್ಟಿವ್ ಫಿಟ್ನೆಸ್ ಕೂಡ ಎಫೆಕ್ಟ್ ಆಗಿ ಫರ್ದರ್ ಕಂಟಿನ್ಯೂಯೇಷನ್ ಆಫ್ ಜನರೇಷನ್ ಆಗದೆ ಅದು ಎಕ್ಸ್ಟಿಂಕ್ಟ್ ಆಗೋಗಿರುತ್ತೆ. ಆಯ್ತಾ? ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ನೆಕ್ಸ್ಟ್ ಏನು ಅಂತ ಅಂದರೆ ಕಾಂಪಿಟೇಟಿವ್ ರಿಲೀಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಕಾಂಪಿಟೇಟಿವ್ ರಿಲೀಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇಲ್ಲಿ. ಸೊ ಇವಾಗ ಒಂದು ಏರಿಯಾ ತಗೊಳ್ಳೋಣ. ಈ ಏರಿಯಾದಲ್ಲಿ 2 ಸ್ಪೀಶೀಸ್ ಪ್ರೆಸೆಂಟ್ ಇದೆ. ಒಂದು ಸ್ಪೀಶೀಸ್ ಎ ಅಂತ ಕರೆಯೋಣ, ಅದರ ಇಂಡಿವಿಜುವಲ್ಸ್ ಎಲ್ಲ ಇಲ್ಲಿ ಪ್ರೆಸೆಂಟ್ ಇದೆ. ಆಯ್ತಾ? ಇನ್ನೊಂದು ಸ್ಪೀಶೀಸ್, ದಿಸ್ ಇಸ್ ಸ್ಪೀಶೀಸ್ ಎ ಅಂತ ಅನ್ಕೊಳ್ಳೋಣ. ಇನ್ನೊಂದು ಸ್ಪೀಶೀಸ್ ಬಿ. ಇದು ಈ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಈ ಏರಿಯಾದಲ್ಲಿ. ಓಕೆ, ಸೊ ದಿಸ್ ಇಸ್ ಸ್ಪೀಶೀಸ್ ಬಿ. ಎಕ್ಸ್ಪೆರಿಮೆಂಟಲಿ
ನಾರ್ಮಲ್ ಆಗಿ ಹೀಗೆ ಬಿಟ್ಟರೆ ಇದೆರಡರ ಮಧ್ಯೆ ಕಾಂಪಿಟೇಷನ್ ಇರುತ್ತೆ. ದಿಸ್ ಇಸ್ ದ ಕಾಂಪಿಟೇಟಿವ್ಲಿ ಸುಪೀರಿಯರ್ ಸ್ಪೀಶೀಸ್, ದಿಸ್ ಇಸ್ ದ ಕಾಂಪಿಟೇಟಿವ್ಲಿ ಇನ್ಫೀರಿಯರ್ ಸ್ಪೀಶೀಸ್. ಎಕ್ಸ್ಪೆರಿಮೆಂಟಲಿ ನಾನು ಏನು ಮಾಡ್ತೀನಿ, ಇದನ್ನೆಲ್ಲ ರಿಮೂವ್ ಮಾಡಿಬಿಡ್ತೀನಿ ಈ ಜಾಗದಿಂದ. ಇದನ್ನೆಲ್ಲ ರಿಮೂವ್ ಮಾಡಿದಾಗ ಏನಾಗುತ್ತೆ, ಇದಕ್ಕೆ ಕಾಂಪಿಟೇಷನ್ ಯಾವುದೂ ಇರಲ್ಲ. ಅವಾಗಿದು ಇಷ್ಟೇ ಜಾಗದಲ್ಲಿ ಮುಂಚೆ ಪ್ರೆಸೆಂಟ್ ಇತ್ತು, ಇವಾಗ ಇಷ್ಟೂ ಜಾಗಕ್ಕೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ಕಾಂಪಿಟೇಟಿವ್ ರಿಲೀಸ್ ಅಂದರೆ ಅರ್ಥ. A species whose distribution is restricted to a narrow or a small geographical area. ಯಾಕೆ? Because of the presence of a competitively superior species, pink one. ಅದು ಆ ಸ್ಪೀಶೀಸ್ ಎಕ್ಸ್ಪ್ಯಾಂಡ್ ಮಾಡುತ್ತೆ ಅದರ ರೇಂಜ್ನ. ಹೆಂಗೆ ಡ್ರಮ್ಯಾಟಿಕ್ ಆಗಿ ತುಂಬ ಲಾರ್ಜ್ ಎಕ್ಸ್ಟೆಂಟ್ಗೆ ಎಕ್ಸ್ಪ್ಯಾಂಡ್ ಮಾಡುತ್ತೆ ಏರಿಯಾನ. ಯಾವಾಗ? ವೆನ್ ದ ಕಂಪೀಟಿಂಗ್ ಸ್ಪೀಶೀಸ್ ಇಸ್ ಎಕ್ಸ್ಪೆರಿಮೆಂಟಲಿ ರಿಮೂವ್. ನಾರ್ಮಲ್ ಆಗಿ ನಾವು ಅದನ್ನ ಹಾಗೆ ಬಿಟ್ಟರೆ, ನಾರ್ಮಲ್ ಆಗಿ ನಾವು ಇದ್ದಾಗೆ ಬಿಟ್ಟರೆ ಈ ಸುಪೀರಿಯರ್ ಸ್ಪೀಶೀಸ್ನ ಚೇಂಜಸ್ ಏನೂ ಆಗಲ್ಲ. ಬೇಕಿದ್ರೆ ಇದೇ ಜಾಸ್ತಿ ಈ ಕಡೆಗೆ ಹೋಗ್ಬೋದು. ಇದು ಸುಪೀರಿಯರ್, ಇದು ಇನ್ಫೀರಿಯರ್ ಇರೋ ಕಾರಣ ಇದಂತೂ ಕಡಿಮೆ ಆಗಲ್ಲ. ಇದನ್ನ ನಾವು ಟೆಸ್ಟ್ ಮಾಡ್ಬೇಕಂದ್ರೆ ಎಕ್ಸ್ಪೆರಿಮೆಂಟಲಿ ನಾವು ರಿಮೂವ್ ಮಾಡ್ಬೇಕು. ಇದನ್ನ ಎಕ್ಸ್ಪೆರಿಮೆಂಟಲಿ ರಿಮೂವ್ ಮಾಡಿದಾಗ ನಾವು ನೋಡ್ಬೋದು ದ್ಯಾಟ್ ಇಟ್ ವಿಲ್ ಯಾವುದು ಇನ್ಫೀರಿಯರ್ ಇತ್ತು ಅದು ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಅಂತ. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆಯ್ತಾ? ಕಾರ್ನೆಲ್ ಅನ್ನೋರು ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡಿದ್ರು ಯೂಸಿಂಗ್ ಬಾರ್ನಕಲ್ಸ್, ಆಯ್ತಾ? 2 ಸ್ಪೀಶೀಸ್ ಆಫ್ ಬಾರ್ನಕಲ್ನ ತಗೊಂಡ್ರು. ಒಂದು ದೊಡ್ಡದಾಗೂ ಇತ್ತು, ಕಾಂಪಿಟೇಟಿವ್ಲಿ ಸುಪೀರಿಯರ್ ಆಗೂ ಇತ್ತು, ಅದರ ಹೆಸರು ಬೆಲಾನಸ್. ಇನ್ನೊಂದು ಚಿಕ್ಕದಾಗಿತ್ತು, ಕಾಂಪಿಟೇಟಿವ್ಲಿ ಇನ್ಫೀರಿಯರ್ ಆಗಿತ್ತು, ಅದರ ಹೆಸರು ಕೆಥಾಮೆಲಸ್, ಆಯ್ತಾ? ಇಲ್ಲಿ ನೋಡಿ, ದಿಸ್ ವಾಸ್ ಇನ್ ದ ರಾಕಿ ಸೀ ಕೋಸ್ಟ್ ಆಫ್ ಸ್ಕಾಟ್ಲೆಂಡ್ನಲ್ಲಿ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿತ್ತು. ನೋಡಿ, ಇದು ಸೀ ಕೋಸ್ಟ್, ಇದು ಹೈಯೆಸ್ಟ್ ಟೈಡ್ಸ್ ಇನ್ ದಟ್ ಸಿ, ಆಯ್ತಾ? ಇದು ಲೋಯೆಸ್ಟ್ ಟೈಡ್ಸ್. ಮಧ್ಯದಲ್ಲಿ ಏನಿದೆ ಅದಕ್ಕೆ ನಾವು ಇಂಟರ್ ಟೈಡಲ್ ರೀಜನ್ ಅಂತ ಕರಿತೀವಿ, ಆಯ್ತಾ? ಇದು ಇಂಟರ್ ಟೈಡಲ್ ರೀಜನ್. ಇದು ಹೈಯೆಸ್ಟ್, ಇದು ಲೋಯೆಸ್ಟ್, ಇದು ಮಧ್ಯ ಇಂಟರ್ ಟೈಡಲ್ ರೀಜನ್. ಇಲ್ಲಿ ಬೆಲಾನಸ್ಸು ಇದೆ, ಕೆಥಾಮೆಲಸ್ಸು ಇದೆ. ದೊಡ್ಡದಾಗಿರೋದು ಇದು ಆರೆಂಜ್ ಕಲರ್ ತರ ಇರೋದು ಬೆಲಾನಸ್, ಚಿಕ್ಕದಾಗಿರೋದು ಗ್ರೇ ಕಲರ್ ಕೆಥಾಮೆಲಸ್. ಇಲ್ಲಿ ನೀವು ನೋಡ್ಬೋದು ಈ ಮಿಡಲ್ ಇಂಟರ್ ಟೈಡಲ್ ಝೋನ್ನಲ್ಲಿ, ಇಂಥ ಕಡೆ ಈ ಝೋನ್ನಲ್ಲಿ ಇಲ್ಲೂ ಕೂಡ ಬೆಲಾನಸ್ಸೇ ಜಾಸ್ತಿ ಪ್ರೆಸೆಂಟ್ ಇರೋದು. ಯು ಕ್ಯಾನ್ ಸಿ ದ್ಯಾಟ್. ಓಕೆ, ಬೆಲಾನಸ್ ಪ್ರೆಸೆಂಟ್ ಇರೋದು ಜಾಸ್ತಿ. ಅದು ಸ್ಪೆಷಲಿ ಮಿಡಲ್ ಇಂಟರ್ ಟೈಡಲ್ ಝೋನ್ನಲ್ಲಂತೂ ಬೆಲಾನಸ್ಸೇ ಜಾಸ್ತಿ ಪ್ರೆಸೆಂಟ್ ಇರೋದು. ಇಲ್ಲಿ ಕೆಥಾಮೆಲಸ್ ಗ್ರೋ ಆಗೋದಕ್ಕೆ ಸಾಧ್ಯ ಇಲ್ಲ ಜಾಸ್ತಿ. ಯಾಕೆ ಅಂತ ಅಂದ್ರೆ ಬೆಲಾನಸ್ ಅದಕ್ಕಿಂತ ದೊಡ್ಡ ಕಾಂಪಿಟೇಟಿವ್ಲಿ ಸುಪೀರಿಯರ್ ಸ್ಪೀಶೀಸ್, ಅದು ಔಟ್ ಕಂಪೀಟ್ ಮಾಡಿ ಅಲ್ಲಿಂದ ಆ ರೀಜನ್ ಇಂದ ಕೆಥಾಮೆಲಸ್ನ ಎಕ್ಸ್ಕ್ಲೂಡ್ ಮಾಡಿಬಿಡತ್ತೆ. ಬೆಲಾನಸ್ ಇಲ್ಲಿ ಚೆನ್ನಾಗಿ ಗ್ರೋ ಆಗಲ್ಲ. ಯಾಕೆ ಅಂತ ಅಂದ್ರೆ ಇಲ್ಲಿ ಈಸಿಯಾಗಿ ನೀರ್ನ ಕಳ್ಕೊಂಡು ಡೆಸಿಕೇಟ್ ಆಗ್ಬಿಡತ್ತೆ. ಕೆಥಾಮೆಲಸ್ ಇಲ್ಲಿ ಚೆನ್ನಾಗಿ ಗ್ರೋ ಆಗುತ್ತೆ, ಬೆಲಾನಸ್ ಇಲ್ಲಿ ಚೆನ್ನಾಗಿ ಗ್ರೋ ಆಗಲ್ಲ. ಕೆಥಾಮೆಲಸ್ ಇಲ್ಲೂ ಗ್ರೋ ಆಗ್ಬೋದು, ಆದ್ರೆ ಬೆಲಾನಸ್ ಇರೋ ಕಾರಣದಿಂದ ಇದಕ್ಕೆ ಗ್ರೋ ಆಗೋದಕ್ಕೆ ಅವಕಾಶ ಇಲ್ಲ, ಆಯ್ತಾ? ಸೊ ಇವಾಗ ಏನಾಗುತ್ತೆ ಅಂದರೆ ಎಕ್ಸ್ಪೆರಿಮೆಂಟಲಿ ನಾನು ಬೆಲಾನಸ್ನ ಇಲ್ಲಿಂದ ರಿಮೂವ್ ಮಾಡಿದೆ ಅಂತ ಅಂದರೆ ಕೆಥಾಮೆಲಸ್ ಇಲ್ಲಿ ಗ್ರೋ ಆಗ್ಬೋದಿತ್ತು. ಯಾಕೆ ಗ್ರೋ ಆಗ್ತಾ ಇಲ್ಲ? ಯಾಕೆಂದರೆ ಬೆಲಾನಸ್ ಅದನ್ನ ಗ್ರೋ ಮಾಡೋದಕ್ಕೆ ಬಿಡ್ತಾ ಇಲ್ಲ. ನಾರ್ಮಲ್ ಆಗಿ ಹಾಗೆ ಬಿಟ್ಟರೆ ಹಾಗೆ ಇರುತ್ತೆ, ಇಲ್ಲಿ ಕೆಥಾಮೆಲಸ್ ಗ್ರೋ ಆಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ಎಕ್ಸ್ಪೆರಿಮೆಂಟಲಿ ನಾನೇ ಹೋಗಿ ಮ್ಯಾನ್ಯುಲಿ ಇದನ್ನೆಲ್ಲ ರಿಮೂವ್ ಮಾಡಿಬಿಡ್ತೀನಿ ಅಲ್ಲಿಂದ. ಅವಾಗ ಏನಾಗುತ್ತೆ, ಕೆಥಾಮೆಲಸ್ ಇಲ್ಲಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಓಕೆ, ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕಾಂಪಿಟೇಟಿವ್ ರಿಲೀಸ್. ನೆಕ್ಸ್ಟ್, ಗಾಸಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ ಒಂದಿದೆ. ಗಾಸಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ ಅಂತ ಅಂದ್ರೆ, 2 ತುಂಬಾ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಇದೆ ಅಂತ ಅನ್ಕೊಳ್ಳೋಣ, ಆಯ್ತಾ? ದೇರ್ ಆರ್ 2 ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್. ಆ 2 ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಸೇಮ್ ರಿಸೋರ್ಸ್ಗೆ ಕಂಪೀಟ್ ಮಾಡ್ತಾ ಇದೆ. ಹಂಗ್ ಕಂಪೀಟ್ ಮಾಡುವಾಗ 2 ಸ್ಪೀಶೀಸ್ ಫಾರ್ ಎವರ್ ಕೋ ಎಕ್ಸಿಸ್ಟ್, ಒಟ್ಟಿಗೆ ಎಕ್ಸಿಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವೆನ್ಚುಯಲಿ ಟೈಮ್ ಪಾಸ್ ಆಗ್ತಿದ್ದ ಹಾಗೆ ಇದೆರಡರಲ್ಲಿ ಯಾವುದು ಕಾಂಪಿಟೇಟಿವ್ಲಿ ಸುಪೀರಿಯರ್ ಆಗಿರುತ್ತೆ ಅದು ಕಾಂಪಿಟೇಟಿವ್ಲಿ ಇನ್ಫೀರಿಯರ್ ಆಗಿರೋದನ್ನ ಎಕ್ಸ್ಕ್ಲೂಡ್ ಮಾಡಿಬಿಡುತ್ತೆ ಆ ಜಾಗದಿಂದ ಅಂತ. ಓಕೆನಾ? ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಎಕ್ಸ್ಕ್ಲೂಡ್ ಮಾಡೋದು ಅಂದರೆ ರಿಮೂವ್ ಮಾಡಿಬಿಡೋದು ಅಂತ ಅರ್ಥ. ಯಾವಾಗ ಆಗುತ್ತೆ ಇದು? ಇದು ನಿಜಾನ ಸುಳ್ಳ ಆಮೇಲೆ ನೋಡೋಣ. ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಗಾಸ್ ಅವರು ಪ್ರಪೋಸ್ ಮಾಡಿರೋದು. 2 ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಇದೆ, ಸೇಮ್ ರಿಸೋರ್ಸ್ಗೆ ಕಾಂಪೀಟ್ ಮಾಡ್ತಾ ಇದೆ, ಸದ್ಯಕ್ಕಂತೂ ಒಟ್ಟಿಗೆ ಎಕ್ಸಿಸ್ಟ್ ಆಗ್ತಾ ಇದೆ. ಬಟ್ ಅವ್ರು ಹೇಳೋದು ಏನು ಅಂತ ಅಂದರೆ, ಇವೆನ್ಚುಯಲಿ
ಇದು ಎರಡರಲ್ಲಿ ಒಂದು ಸುಪೀರಿಯರ್ ಒಂದು ಇನ್ಫೀರಿಯರ್ ಇರುತ್ತೆ. ಎರಡು ಸೇಮ್ ಇರಕ್ಕಂತೂ ಚಾನ್ಸ್ ಇಲ್ಲ. ಎರಡು ಸ್ಪೀಶೀಸ್ ಅಂದ್ರೆ ಒಂದು ಸುಪೀರಿಯರ್ ಒಂದು ಇನ್ಫೀರಿಯರ್ ಇರುತ್ತೆ. ಯಾವ್ದು ಸುಪೀರಿಯರ್ ಇರುತ್ತೋ ಅದು ಇನ್ಫೀರಿಯರ್ ಇರೋದನ್ನ ಆ ಏರಿಯಾದಿಂದಾನೇ ಎಕ್ಸ್ಕ್ಲೂಡ್ ಮಾಡಿಬಿಡುತ್ತೆ ಅಥವಾ ಎಕ್ಸ್ಟಿಂಕ್ಟ್ ಕೂಡ ಆಗ್ಬೋದು ರೇರ್ ಕೇಸಸ್ನಲ್ಲಿ ಅಂತ ಅವ್ರು ಹೇಳ್ತಾರೆ. ಆದರೆ ಇದು 100% ಎಲ್ಲ ಕೇಸಸ್ಗೂ ಅಪ್ಲೈ ಮಾಡಲ್ಲ. ಯಾಕೆ ಅಂತ ಅಂದರೆ ಇದು ರಿಸೋರ್ಸ್ ಲಿಮಿಟಿಂಗ್ ಇದ್ದಾಗ ಪ್ರಾಬಬ್ಲಿ ಅಪ್ಲೈ ಆಗ್ಬೋದು. ಬಟ್ ಅನ್ಲಿಮಿಟೆಡ್ ರಿಸೋರ್ಸ್ ಇದ್ರೆ ಎರಡು ಸ್ಪೀಶೀಸ್ಗೂ ಎಕ್ಸಿಸ್ಟ್ ಆಗ್ಬೋದಲ್ವಾ, ಅದು ಒಂದು. ಇನ್ನೊಂದು ಏನು ಅಂತ ಅಂದರೆ ರೀಸೆಂಟ್ ಆಗಿರೋ ಸ್ಟಡೀಸ್ನಲ್ಲಿ ನಮಗೆ ಗೊತ್ತಾಗಿದೆ, ಎರಡು ಸ್ಪೀಶೀಸ್ ಸೇಮ್ ರಿಸೋರ್ಸ್ಗೆ ಕಂಪೀಟ್ ಮಾಡ್ತಾ ಇದ್ರಿ, ಕ್ಲೋಸ್ಲಿ ರಿಲೇಟೆಡ್ ಆಗಿರಲಿ ಡಿಸ್ಟೆಂಟ್ಲಿ ರಿಲೇಟೆಡ್ ಆಗಿರಲಿ. ಇಲ್ಲಿ ಕ್ಲೋಸ್ಲಿ ರಿಲೇಟೆಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸೊ ಅದನ್ನೇ ಅನ್ಕೊಳ್ಳೋಣ. ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಕಾಂಪಿಟೇಷನ್ನ ಫೇಸ್ ಮಾಡ್ತಾ ಇದೆ ಅಂದರೆ ಅದು ಹೊಸ ಹೊಸ ಮೆಕ್ಯಾನಿಸಮ್ಸ್ನ ಎವಾಲ್ವ್ ಮಾಡ್ಕೊಳ್ಳುತ್ತೆ ಟು ರೆಡ್ಯೂಸ್ ದಿ ಇಂಟೆನ್ಸಿಟಿ ಆಫ್ ಕಾಂಪಿಟೇಷನ್. ಅದಕ್ಕೆ ಒಂದು ಎಕ್ಸಾಂಪಲ್ ಏನು ಅಂತ ಅಂದರೆ ರಿಸೋರ್ಸ್ ಪಾರ್ಟಿಷನಿಂಗ್ ಅಂತ. ಏನು ರಿಸೋರ್ಸ್ ಅವೈಲೇಬಲ್ ಇದೆ ಅದನ್ನೇ ಪಾರ್ಟಿಷನ್ ಮಾಡಿಕೊಂಡು ಇಬ್ರು ಯೂಸ್ ಮಾಡ್ಕೊಳ್ಳೋದು. ಯಾವ ರೀತಿ ಪಾರ್ಟಿಷನ್ ಮಾಡ್ಕೊಳ್ಬೋದು? ಮೆಕ್ ಆರ್ಥೂರ್ ಅನ್ನೋ ಒಂದು ಸೈಂಟಿಸ್ಟ್ ಅದಕ್ಕೆ ಪ್ರೂಫ್ನ ತೋರಿಸಿದ್ದಾರೆ. ವಾರ್ಬ್ಲರ್ಸ್ ಅನ್ನೋ ಬರ್ಡ್ಸ್ ಇದೆ ಆಯ್ತಾ, 5 ಸ್ಪೀಶೀಸ್ ಆಫ್ ವಾರ್ಬ್ಲರ್ ಬರ್ಡ್ ಒಂದೇ ಗಿಡದ ಮೇಲೆ ಸರ್ವೈವ್ ಮಾಡ್ಬೋದು, ಕೋ ಎಕ್ಸಿಸ್ಟ್ ಮಾಡ್ಬೋದು. ಹೆಂಗೆ ಕೋ ಎಕ್ಸಿಸ್ಟ್ ಮಾಡುತ್ತೆ ಅಂದರೆ ಒಂದೊಂದು ಸ್ಪೀಶೀಸ್ ಒಂದೊಂದು ಜಾಗದಲ್ಲಿ ರಿಸೈಡ್ ಆಗುತ್ತೆ. ಈ ಸ್ಪೀಶೀಸ್ ಎಲ್ಲಿ ಯೆಲ್ಲೋ ಕಲರ್ ಇದೆ ಆ ಜಾಗದಲ್ಲಿ ರಿಸೈಡ್ ಆಗುತ್ತೆ, ಇದು ಇಲ್ಲಿ ರಿಸೈಡ್ ಆಗುತ್ತೆ, ಇದು ಇಲ್ಲಿ ರಿಸೈಡ್ ಆಗುತ್ತೆ ಟಿಪ್ಪಲ್ಲಿ, ಇದು ಸೆಂಟರ್ನಲ್ಲಿ, ಇದು ಬೇಸ್ನಲ್ಲಿ. ಸೊ ಒಂದೊಂದು ಸ್ಪೀಶೀಸ್ ಒಂದೊಂದು ಕಡೆ ರಿಸೈಡ್ ಆಗುತ್ತೆ. ಇಲ್ಲಿ ನಾವು ಕೆಲವೊಂದು ಕಡೆ ಓವರ್ಲ್ಯಾಪ್ನ ನೋಡ್ತಾ ಇದ್ದೀವಿ, ಇದು ಸ್ವಲ್ಪ ಸಿಮಿಲರ್ ಆಗಿದೆ. ಅಂಥ ಕಡೆ ಏನಾಗ್ಬೋದು ಅಂತ ಅಂದರೆ ಒಂದು ಬರ್ಡ್ ಇನ್ಸೆಕ್ಟ್ನ ತಿಂದರೆ ಇನ್ನೊಂದು ಬರ್ಡ್ ಸೀಡ್ಸ್ನ ತಿನ್ಬೋದು. ಒಂದು ಬರ್ಡ್ ಬೆಳಗ್ಗೆ ಹೊತ್ತು ತಿಂದರೆ ಇನ್ನೊಂದು ಬರ್ಡ್ ಸಂಜೆ ಹೊತ್ತು ತಿನ್ಬೋದು. ಸೊ ಫೀಡಿಂಗ್ ಟೈಮ್ನ ವೇರಿ ಮಾಡ್ಕೊಳ್ಳುತ್ತೆ, ಜಾಗ ಎಲ್ಲಿರುತ್ತೆ ಅದನ್ನ ವೇರಿ ಮಾಡ್ಕೊಳ್ಳುತ್ತೆ, ಏನು ತಿನ್ನುತ್ತೆ ಅದನ್ನ ವೇರಿ ಮಾಡ್ಕೊಳ್ಳುತ್ತೆ. ಅದ್ರ ಪ್ರಕಾರ ಏನು ರಿಸೋರ್ಸ್ ಇದೆ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಅದರಲ್ಲೇ ಪಾರ್ಟಿಷನ್ ಮಾಡಿಕೊಂಡು ಒಟ್ಟಿಗೆ ಬಾಳುತ್ತೆ. ಅದಕ್ಕೆ ನಾವು ರಿಸೋರ್ಸ್ ಪಾರ್ಟಿಷನಿಂಗ್ ಅಂತ ಕರಿತೀವಿ. ಓಕೆನಾ? ಸೊ ಕಾಂಪಿಟಿಷನ್ನ ಕತೆ ಮುಗೀತು. ನೆಕ್ಸ್ಟ್ ವಿ ಹ್ಯಾವ್ ಪ್ಯಾರಾಸೈಟಿಸಮ್. ಪ್ಯಾರಾಸೈಟ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಪ್ಯಾರಾಸೈಟ್ಸ್ ಇಸ್ ಒನ್ ಪಾಸಿಟಿವ್ ನೆಗೆಟಿವ್ ಇಂಟರಾಕ್ಷನ್. ಪಾಸಿಟಿವ್ ಫಾರ್ ದ ಪ್ಯಾರಾಸೈಟ್, ನೆಗೆಟಿವ್ ಫಾರ್ ದ ಹೋಸ್ಟ್. ಇಲ್ಲಿ ಹೋಸ್ಟ್ ಇಸ್ ಲಿವಿಂಗ್, ಪ್ಯಾರಾಸೈಟ್ ಇಸ್ ಆಲ್ಸೋ ಲಿವಿಂಗ್, ಎರಡು ಬೇರೆ ಬೇರೆ ಸ್ಪೀಶೀಸ್. ಜನರಲ್ ಆಗಿ ಎಷ್ಟೊಂದು ಪ್ಯಾರಾಸೈಟ್ ಹೋಸ್ಟ್ ಸ್ಪೆಸಿಫಿಕ್ ಆಗಿರೋದಕ್ಕೆ ಇವಾಲ್ವ್ ಆಗ್ಬಿಟ್ಟಿರುತ್ತೆ. ಕೆಲವೊಂದು ಪ್ಯಾರಾಸೈಟ್ಸ್ ಕೆಲವೊಂದು ಹೋಸ್ಟ್ನೇ ಇನ್ಫೆಕ್ಟ್ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಸೊ ಎರಡು ಕೂಡ ಒಟ್ಟೊಟ್ಟಿಗೆ ಇವಾಲ್ವ್ ಆಗುತ್ತೆ. ಆ ಪ್ಯಾರಾಸೈಟ್ನ ಲೈಫ್ ಸ್ಟೈಲ್ ಪ್ರಕಾರ ಅದು ಎಷ್ಟೊಂದು ಅಡ್ಯಾಪ್ಟೇಷನ್ಸ್ನ ಎವಾಲ್ವ್ ಮಾಡ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಇಂಟೆಸ್ಟೈನ್ನಲ್ಲಿ ಯಾವುದೋ ಪ್ಯಾರಾಸೈಟ್ ಇದೆ ಅಂತ ಅನ್ಕೊಳ್ಳೋಣ. ಇಂಟೆಸ್ಟೈನ್ ಒಳಗಡೆ ಬೆಳಕೆ ಇಲ್ಲ, ತುಂಬ ಕತ್ಲೆ. ಅದಕ್ಕೆ ಕಣ್ಣಿನ ಅವಶ್ಯಕತೆ ಇದೆಯಾ, ಕಿವಿಯ ಅವಶ್ಯಕತೆ ಇದೆಯಾ, ಹಿಯರಿಂಗ್ ಸೆನ್ಸ್ನ ಅವಶ್ಯಕತೆ ಇಲ್ಲ, ನೋಡೋ ಸೆನ್ಸ್ನ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಕತ್ಲೆ. ಸೊ ಅಂಥ ಆರ್ಗ್ಯಾನಿಸಮ್ ಪ್ಯಾರಾಸೈಟ್ ಸೆನ್ಸ್ ಆರ್ಗನ್ಸ್ನೇ ಲೂಸ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಸೊ ಇಟ್ ವುಡ್ ಹ್ಯಾವ್ ಲಾಸ್ಟ್ ಯಾವ್ದು ನೆಸೆಸರಿ ಇಲ್ಲ ಅಂಥ ಸೆನ್ಸ್ ಆರ್ಗನ್ಸ್ನ ಲೂಸ್ ಮಾಡ್ಕೊಂಡ್ಬಿಟ್ಟಿರ್ಬೋದು. ಹೋಸ್ಟ್ಗೆ ಬಾಡಿಗೆ ಅಟ್ಯಾಚ್ ಆಗಬೇಕು ಅಂತ ಅಂದರೆ ಸ್ಟಿಕ್ಕಿ ಆಗಿರುವಂತಹ ಆರ್ಗನ್ಸ್ ಅಥವಾ ಸಕ್ಕರ್ಸ್ ಥರ ಯಾವುದಾದ್ರೂ ಒಂದು ಸ್ಟ್ರಕ್ಚರ್ಸ್ನ ಅದು ಡೆವಲಪ್ ಮಾಡ್ಕೊಂಡಿರ್ಬೋದು. ಅಡ್ಹೆಸಿವ್ ಆರ್ಗನ್ಸ್ ಆರ್ ಸಕ್ಕರ್ಸ್. ಅದು ಇಂಟೆಸ್ಟೈನಲ್ಲಿ ಇದೆ, ನಾವೇ ಡೈಜೆಸ್ಟ್ ಮಾಡಿರೋ ಫುಡ್ ಅದಕ್ಕೆ ಸಿಗ್ತಾ ಇದೆ ಅಂದರೆ ಅದಕ್ಕೆ ತಂದೆ ಆದ ಡೈಜೆಸ್ಟಿವ್ ಸಿಸ್ಟಮ್ನ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಇಟ್ಸ್ ಗೆಟಿಂಗ್ ರೆಡಿಮೇಡ್ ಡೈಜೆಸ್ಟೆಡ್ ಫುಡ್. ಆವಾಗ ಇಟ್ ವುಡ್ ಹ್ಯಾವ್ ಲಾಸ್ಟ್ ಇಟ್ಸ್ ಡೈಜೆಸ್ಟಿವ್ ಸಿಸ್ಟಮ್ ಆಲ್ ಟುಗೆದರ್. ರೀಪ್ರೊಡಕ್ಟಿವ್ ಕೆಪಾಸಿಟಿ ಕೂಡ ತುಂಬ ಜಾಸ್ತಿ ಇರುತ್ತೆ, ಸೊ ದಟ್ ಬೇರೆ ಬೇರೆ ಹೋಸ್ಟ್ನ ಇನ್ಫೆಕ್ಟ್ ಮಾಡಿ ಅದರ ಸ್ಪೀಶೀಸ್ನ ಕಂಟಿನ್ಯೂ ಮಾಡ್ಕೊಳ್ಬೋದು. ಜನರಲ್ ಆಗಿ ಈ ಪ್ಯಾರಾಸೈಟ್ಸ್ದು ಲೈಫ್ ಸೈಕಲ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಒಂದಕ್ಕಿಂತ ಹೋಸ್ಟ್ ಬೇಕಾಗುತ್ತೆ ಅದರ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡೋದಕ್ಕೆ. ಇದಕ್ಕೆ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಹ್ಯೂಮನ್ ಲಿವರ್ ಫ್ಲೂಕ್. ಈ ಲಿವರ್ ಫ್ಲೂಕ್ ಒಂದು ಫ್ಲಾಟ್ ವರ್ಮ್ ಅಲ್ವಾ? ಇದು ಇದರ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ಹ್ಯೂಮನ್ ಇಸ್ ಒನ್ ಹೋಸ್ಟ್. ಹ್ಯೂಮನ್ನ ಬಿಟ್ಟು ಇನ್ನೂ 2 ಇಂಟರ್ಮೀಡಿಯೇಟ್ ಹೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಈ ಸ್ನೇಲ್, ದಿಸ್ ಇಸ್ ದ ಸ್ನೇಲ್. ಇನ್ನೊಂದು ಫಿಶ್. ಅದರೊಟ್ಟಿಗೆ ಹ್ಯೂಮನ್ ಇಸ್ ದ ಪ್ರೈಮರಿ ಹೋಸ್ಟ್ ಅಲ್ವಾ? ಸೊ ಸ್ನೇಲು, ಫಿಶ್ಶು ಇಂಟರ್ಮೀಡಿಯೇಟ್ ಹೋಸ್ಟು, ಇದು ಪ್ರೈಮರಿ ಹೋಸ್ಟು. ಇಷ್ಟು ಆರ್ಗ್ಯಾನಿಸಮ್ಸ್ ಥ್ರೂ ಇದು ಪಾಸ್ ಆದರೆ ಅದರ ಲೈಫ್ ಸೈಕಲ್ ಕಂಟಿನ್ಯೂ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇನ್ನೊಂದು ತುಂಬ ಫೆಮಿಲಿಯರ್ ಆಗಿರುವಂತಹ ಎಕ್ಸಾಂಪಲ್ ಮಲೇರಿಯಾದು. ಮಲೇರಿಯಾ ಇಸ್ ಕಾಸ್ಡ್ ಬೈ ಪ್ಲಾಸ್ಮೋಡಿಯಂ ಸ್ಪೀಶೀಸ್ ಅಲ್ವಾ? ಈ ಮಲೇರಿಯಾ ಕೂಡ ಅದರ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಒಂದು ವೆಕ್ಟರ್ ಇಂಟರ್ಮೀಡಿಯೇಟ್ ಹೋಸ್ಟ್ ಬೇಕು, ದಟ್ ಈಸ್ ಯೋರ್ ಮಸ್ಕಿಟೋ. ಸೊ ಇದರ ಲೈಫ್ ಸೈಕಲ್ಸ್ ಜನರಲ್ ಆಗಿ ಕಾಂಪ್ಲೆಕ್ಸ್ ಆಗೇ ಇರುತ್ತೆ. ನೆಕ್ಸ್ಟ್
ಮೆಜಾರಿಟಿ ಪ್ಯಾರಸೈಟ್ಸ್ ಏನ್ ಮಾಡುತ್ತೆ ಅಂದ್ರೆ ಹೋಸ್ಟ್ ನ ಹಾರ್ಮ್ ಮಾಡುತ್ತೆ. ಆಬ್ವಿಯಸ್ಲಿ ಪ್ಯಾರಸೈಟ್ ನಮಗೆ ಇನ್ಫೆಸ್ಟ್ ಮಾಡಿದೆ ಅಂದ್ರೆ ನಮ್ಗೆ ಅದರಿಂದ ಡಿಸೀಸಸ್ ಎಲ್ಲ ಬರುತ್ತೆ, ಅದರಿಂದ ನಮಗೆ ಹಾರ್ಮ್ ಆಗೇ ಆಗುತ್ತೆ. ಈ ಪ್ಯಾರಸೈಟ್ ನ ಇನ್ಫೆಸ್ಟೇಷನ್ ಇಂದ ನಮ್ಮ ಗ್ರೋತ್, ಸರ್ವೈವಲ್, ರೀಪ್ರೊಡಕ್ಷನ್ ಎಲ್ಲ ಕೂಡ ಎಫೆಕ್ಟ್ ಆಗ್ಬೋದು. ಈ ಪ್ಯಾರಸೈಟ್ ನ ಇನ್ಫೆಸ್ಟೇಷನ್ ನಮ್ಗೆ ಆಗಿರೋ ಕಾರಣದಿಂದ, ಫಾರ್ ಎಕ್ಸಾಂಪಲ್ ನಮ್ಗೆ ಅಂದ್ರೆ ಯಾವ್ದು ಲಯನ್ ಟೈಗರ್ ಅಟ್ಟಿಸ್ಕೊಂಡು ಬರಲ್ಲ, ಬಟ್ ಫಾರೆಸ್ಟ್ ನಲ್ಲಿ ಯಾವ್ದು ಜಿಂಕೆಗೋ ಬಫೆಲೋಗೋ ಯಾವ್ದೋ ಆರ್ಗ್ಯಾನಿಸಮ್ಗೆ ಒಂದು ಪ್ಯಾರಸೈಟ್ ನಿಂದ ಯಾವ್ದೋ ಡಿಸೀಸ್ ಬಂದಿದೆ, ಅದರಿಂದ ಅದು ತುಂಬಾ ವೀಕ್ ಆಗಿದೆ ಅಂದ್ರೆ ಇಟ್ ವಿಲ್ ಮೇಕ್ ಇಟ್ ಮೋರ್ ವಲ್ನರಬಲ್ ಟು ಪ್ರಿಡೇಷನ್. ಒಂದು ಗುಂಪಿನಲ್ಲಿ 10 ಜಿಂಕೆ ಇತ್ತು, ಅದರಲ್ಲಿ 2 ಡಿಸೀಸ್ ಬಂದಿತ್ತು ಅಂತ ಅಂದ್ರೆ ಅದು ವೀಕ್ ಆಗಿದೆ ಅಂತ ಅಂದ್ರೆ 8 ಜಿಂಕೆ ಓಡೋಗ್ಬಿಡುತ್ತೆ. ಇದೆರಡು ಆರ್ ಮೋರ್ ವಲ್ನರಬಲ್ ಟು ಪ್ರಿಡೇಷನ್, ಸೊ ಇಟ್ ಕ್ಯಾನ್ ಬಿ ಈಟನ್ ಬೈ ಯಾವ್ದಾದ್ರು ಪ್ರೆಡೇಟರ್ ಅಲ್ವಾ. ಸೊ ಪ್ಯಾರಸೈಟ್ಸ್ ಜನರಲಿ ಹೋಸ್ಟ್ ನ ಹಾರ್ಮ್ ಮಾಡೇ ಮಾಡುತ್ತೆ. ಪ್ಯಾರಸಿಟಿಸಮ್ ನಲ್ಲಿ ಯಾವ್ದೆಲ್ಲ ಟೈಪ್ಸ್ ಇದೆ? ಎಕ್ಟೋ ಪ್ಯಾರಸೈಟ್ ಮತ್ತೆ ಎಂಡೋ ಪ್ಯಾರಸೈಟ್ ಅಂತ 2 ಮೇಜರ್ ಟೈಪ್ಸ್ ಇದೆ. ಇನ್ನೊಂದು ಇದೆ ಬ್ರೂಡ್ ಪ್ಯಾರಸಿಟಿಸಮ್ ಅಂತ. ನಮ್ಗೆಲ್ಲ ಗೊತ್ತಿದೆ ಎಕ್ಟೋ ಅಂದ್ರೆ ಏನು, ಎಕ್ಟೋ ಅಂದ್ರೆ ಔಟ್ಸೈಡ್, ಎಂಡೋ ಅಂದ್ರೆ ಏನು, ಎಂಡೋ ಅಂದ್ರೆ ಇನ್ಸೈಡ್. ಹೋಸ್ಟ್ ನ ಬಾಡಿ ಹೊರಗಡೆ ಇದ್ರೆ ಎಕ್ಟೋ ಪ್ಯಾರಸೈಟ್, ಹೋಸ್ಟ್ ನ ಬಾಡಿ ಒಳಗಡೆ ಇದ್ರೆ ಎಂಡೋ ಪ್ಯಾರಸೈಟ್. ಓಕೆ, ಸೊ ಎಕ್ಟೋ ಮೀನ್ಸ್ ಔಟ್ಸೈಡ್, ಎಂಡೋ ಮೀನ್ಸ್ ಇನ್ಸೈಡ್. ಯಾವ್ದೆಲ್ಲ ಎಕ್ಟೋ ಪ್ಯಾರಸೈಟ್ಸ್ ಎಕ್ಸಾಂಪಲ್ ಗೊತ್ತಿದೆ ನಿಮ್ಗೆ? ತಲೆಯಲ್ಲಿ ಏನಿರುತ್ತೆ ಅಲ್ವಾ, ಲೈಸ್ ಅಂತ ಕರಿತೀವಿ, ಅದು ಎಕ್ಟೋ ಪ್ಯಾರಸೈಟ್, ಬಾಡಿಯ ಹೊರಗಡೆ ಇರೋದು. ಡಾಗ್ಸ್ ನಲ್ಲಿ ನಮ್ಗೆ ಹೇಗೆ ಲೈಸ್ ಇರುತ್ತೆ ಅದೇ ತರ ಡಾಗ್ಸ್ಗೆ ಟಿಕ್ಸ್ ಅಂತ ಇರುತ್ತೆ. ಮರೀನ್ ಫಿಶ್ ಮೇಲೆ ಕೋಪೆಪಾಡ್ಸ್ ಅಂತ ಇರುತ್ತೆ. ಹೆಡ್ಜ್ ಪ್ಲಾಂಟ್, ಗಿಡಗಳ ಮೇಲೆ ಕಸ್ಕ್ಯೂಟ ಅನ್ನೋ ಒಂದು ಪ್ಯಾರಸಿಟಿಕ್ ಪ್ಲಾಂಟ್ ಬೆಳ್ಕೊಳ್ಳುತ್ತೆ. ಸೊ ಇದೆಲ್ಲ ಎಕ್ಟೋ ಪ್ಯಾರಸೈಟ್ಸ್. ಎಂಡೋ ಪ್ಯಾರಸೈಟ್ ಯಾವುದು? ಇವಾಗಲೇ 2 ಎಕ್ಸಾಂಪಲ್ ನೋಡಿದ್ವಿ, ಲಿವರ್ ಫ್ಲೂಕ್ ಮತ್ತೆ ಪ್ಲಾಸ್ಮೋಡಿಯಂ. ಇದೆಲ್ಲ ಕೂಡ ಬಾಡಿ ಒಳಗಡೆ ಹೋಗುತ್ತೆ, ಸೊ ಅದು ಎಂಡೋ ಪ್ಯಾರಸೈಟ್ಸ್. ಬ್ರೂಡ್ ಪ್ಯಾರಸಿಟಿಸಮ್ ಅಂದ್ರೆ ಏನು? ಬ್ರೂಡ್ ಪ್ಯಾರಸಿಟಿಸಮ್ ಅಂತ ಅಂದ್ರೆ ಬರ್ಡ್ಸ್ ನಲ್ಲಿ ಇದನ್ನ ನಾವು ನೋಡ್ತೀವಿ, ನೀವೆಲ್ಲ ಕೇಳಿರ್ಬೋದು. ಕಾಗೆ, ಕೋಗಿಲೆ ಎರಡು ಒಂದೇ ತರ ಕಾಣಿಸುತ್ತೆ. ಕೋಗಿಲೆ ನೆಸ್ಟೇ ಕಟ್ಟಲ್ಲ. ಕೋಗಿಲೆ ಕಾಗೆ ಎಲ್ಲಿ ನೆಸ್ಟ್ ಕಟ್ಟಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಕಾಗೆ ಎಲ್ದಿರೋ ಟೈಮಲ್ಲಿ ಮೊಟ್ಟೆ ಇಟ್ಬಿಟ್ಟು ಬಂದ್ಬಿಡುತ್ತೆ. ಇದಕ್ಕೆ ನಾವು ಬ್ರೂಡ್ ಪ್ಯಾರಸಿಟಿಸಮ್ ಅಂತ ಕರಿತೀವಿ. ಇಲ್ಲಿ ಕೋಗಿಲೆ ಪ್ಯಾರಸಿಟಿಕ್ ಬರ್ಡ್, ಕಾಗೆ ಇಸ್ ದ ಹೋಸ್ಟ್. ಯಾಕೆಂದ್ರೆ ಕಾಗೆನೆ ಎನರ್ಜಿ ಎಲ್ಲ ಸ್ಪೆಂಡ್ ಮಾಡಿ ಆ ಎಗ್ಸ್ನೆಲ್ಲ ಇನ್ಕ್ಯುಬೇಟ್ ಮಾಡಿ ಅದು ಹ್ಯಾಚ್ ಆಗೋ ರೀತಿ ನೋಡ್ಕೊಳ್ಳೋದು ಅಲ್ವಾ. ಇದು ಎವಲ್ಯೂಷನ್ ಆಗುವಾಗ ಹೆಂಗ್ ಆಗ್ಬಿಟ್ಟಿರುತ್ತೆ ಅಂತ ಅಂದ್ರೆ, ಈ ಕೋಗಿಲೆದು ಮೊಟ್ಟೆ ಸೈಜ್ ಅಲ್ಲಿ, ಶೇಪ್ ಅಲ್ಲಿ, ಪ್ಯಾಟರ್ನ್ ಅಲ್ಲಿ, ಟೆಕ್ಸ್ಚರ್ ಅಲ್ಲಿ ಎಲ್ಲದರಲ್ಲೂ ಕ್ರೋ ಎಗ್ನ ರಿಸೆಂಬಲ್ ಮಾಡೋ ತರಾನೇ ಎವಾಲ್ವ್ ಆಗ್ಬಿಟ್ಟಿರುತ್ತೆ. ಇಲ್ಲಿ 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಇದೆಲ್ಲ ಒಂದು ಸ್ಪೀಶೀಸ್, ಇದೆಲ್ಲ ಕೂಡ ಒಂದು ಹೋಸ್ಟ್ ನ ಎಗ್ಸ್, ಇದು ಪ್ಯಾರಸೈಟ್ ನ ಎಗ್. ನೋಡಿ, ಏನು ಡಿಫ್ರೆನ್ಸೇ ಗೊತ್ತಾಗಲ್ಲ. ಇಲ್ಲೂ ಅಷ್ಟೇ, ಇದೆರಡು ಹೋಸ್ಟ್ ನ ಎಗ್, ಇದು ಪ್ಯಾರಸೈಟ್ ನ ಎಗ್. ಇದೆಲ್ಲ ಹೋಸ್ಟ್ ನ ಎಗ್ಸ್, ಇದು ಪ್ಯಾರಸೈಟ್ ನ ಎಗ್. ಕಲರ್ ಅಲ್ಲಿ, ಶೇಪ್ ಅಲ್ಲಿ ಎಲ್ಲದರಲ್ಲೂ ಹೋಸ್ಟ್ ನ ರಿಸೆಂಬಲ್ ಮಾಡ್ಬಿಡುತ್ತೆ. ಆ ಕಾರಣಕ್ಕೆ ಹೋಸ್ಟ್ ಬರ್ಡ್ಗೆ ಡೌಟೇ ಬರಲ್ಲ. ಅದು ಕೂತ್ಕೊಂಡು ಇನ್ಕ್ಯುಬೇಟ್ ಮಾಡಿ ಅದು ಹ್ಯಾಚ್ ಮಾಡಿ ಅದು ಹಾಡಕ್ ಶುರು ಮಾಡಾದ್ಮೇಲೆ ಅದ್ರ ಸೌಂಡ್ ಇಂದ ಮಾತ್ರ ಗೊತ್ತಾಗುತ್ತೆ ಅದು ಕಾಗೆ ಅಲ್ಲ ಕೋಗಿಲೆ ಅಂತ. ಅದಕ್ಕೆ ಮುಂಚೆ ಅದಕ್ಕೆ ಗೊತ್ತಾಗೋದೇ ಇಲ್ಲ, ಆಯ್ತಾ. ಸೊ ಇದಕ್ಕೆ ನಾವು ಇಂಥ ಪ್ಯಾರಸಿಟಿಸಮ್ಗೆ ಬ್ರೂಡ್ ಪ್ಯಾರಸಿಟಿಸಮ್ ಅಂತ ಕರಿತೀವಿ. ಪ್ಯಾರಸಿಟಿಸಮ್ ಕತೆ ಅಲ್ಲಿಗೆ ಮುಗೀತು. ನೆಕ್ಸ್ಟ್ ಏನಿದೆ ನಮ್ಮ ಹತ್ರ? ಕಮೆನ್ಸಾಲಿಸಮ್ ಅಂತ. ಕಮೆನ್ಸಾಲಿಸಮ್ ಅಂದ್ರೆ ಅರ್ಥ ಏನು? ಇದು ಒಂದು ಟೈಪ್ ಆಫ್ ಪಾಪ್ಯುಲೇಷನ್ ಇಂಟರಾಕ್ಷನ್. ಈ ಕಮೆನ್ಸಾಲಿಸಮ್ ನಲ್ಲಿ ಇದು ಒಂದು ಪಾಸಿಟಿವ್ ನ್ಯೂಟ್ರಲ್ ಪಾಪ್ಯುಲೇಷನ್ ಇಂಟರಾಕ್ಷನ್. ಒಂದು ಸ್ಪೀಶೀಸ್ಗೆ ಬೆನಿಫಿಟ್ ಇರುತ್ತೆ, ಇನ್ನೊಂದಕ್ಕೆ ಬೆನಿಫಿಟೂ ಇಲ್ಲ, ಹಾರ್ಮ್ ಕೂಡ ಇಲ್ಲ. ಎಕ್ಸಾಂಪಲ್ಸ್ ನೋಡ್ಕೊಳ್ಳೋಣ. ಆರ್ಕಿಡ್ ಆನ್ ಅ ಮ್ಯಾಂಗೋ ಬ್ರಾಂಚ್. ಇಲ್ಲಿ ನೀವು ಏನ್ ಗಿಡ ನೋಡ್ತಾ ಇದ್ದೀರಾ, ಇದು ಆರ್ಕಿಡ್ಸ್, ಇದು ಆರ್ಕಿಡ್ಸ್ ಫ್ಲವರ್ಸ್. ಇದು ಒಂದು ಮ್ಯಾಂಗೋ ಬ್ರಾಂಚ್ ಮೇಲೆ ಗ್ರೋ ಆಗ್ತಾ ಇದೆ. ಮ್ಯಾಂಗೋ ಬ್ರಾಂಚ್ಗೆ ಇದರಿಂದ ಯಾವುದೇ ಹಾರ್ಮ್ ಇಲ್ಲ. ಸೊ ಫಾರ್ ಮ್ಯಾಂಗೋ ಇಟ್ ಇಸ್ ನ್ಯೂಟ್ರಲ್, ಫಾರ್ ಆರ್ಕಿಡ್ ಇಟ್ ಇಸ್ ಬೆನಿಫಿಷಿಯಲ್. ಆರ್ಕಿಡ್ಗೆ ಅಲ್ಲಿ ಸಪೋರ್ಟ್ ಸಿಗ್ತಾ ಇದೆ. ಆರ್ಕಿಡ್ ಬರೀ ಸಪೋರ್ಟ್ಗೆ ಮ್ಯಾಂಗೋ ಮೇಲಿದೆ. ಆರ್ಕಿಡ್ ಪ್ಲಾಂಟ್ ಮ್ಯಾಂಗೋ ಪ್ಲಾಂಟ್ ನಿಂದ ಏನು ಅಬ್ಸಾರ್ವ್ ಮಾಡ್ಕೊಳ್ಳೋದು, ಅದರಿಂದ ಊಟ ತಗೊಳ್ಳೋದು, ನ್ಯೂಟ್ರಿಷನ್ ಡಿರೈವ್ ಮಾಡೋದು ಹಾಗೆಲ್ಲ ಏನು ಮಾಡಲ್ಲ, ಸುಮ್ಮನೆ ಸಪೋರ್ಟಿಗೆ ಇರುತ್ತೆ. ಅದಕ್ಕೆ ತಂದೆ ಆದ ರೂಟ್ಸ್ ಪ್ರೆಸೆಂಟ್ ಇರುತ್ತೆ, ಬೈ ಮೀನ್ಸ್ ಆಫ್ ವಿಚ್ ಇಟ್ ವಿಲ್ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್ ಅಂಡ್ ವಾಟರ್ ಫ್ರಮ್ ದಿ ಏರ್ ಇಟ್ ಸೆಲ್ಫ್, ಆಯ್ತಾ. ಸೊ ಅದು ಪಾಸಿಟಿವ್ ನ್ಯೂಟ್ರಲ್ ಇಂಟ್ರಾಕ್ಷನ್. ಕಮೆನ್ಸಾಲಿಸಮ್ಗೆ ಎಕ್ಸಾಂಪಲ್. ಬಾರ್ನಕಲ್ಸ್ ಗ್ರೋಯಿಂಗ್ ಆನ್ ದ ಬ್ಯಾಕ್ ಆಫ್ ಅ ವೇಲ್. ವೇಲ್ ಎಲ್ಲ ಕಡೆ ರೌಂಡ್ ಹೊಡಿಯುತ್ತೆ ನೀರಲ್ಲಿ, ಅದಕ್ಕೆ ಸ್ವಿಮ್ ಮಾಡೋ ಅಬಿಲಿಟಿ ಇದೆ, ಮೂವ್ ಮಾಡೋ ಅಬಿಲಿಟಿ ಇದೆ. ಬಾರ್ನಕಲ್ಸ್ಗೆ ಆ ಅಬಿಲಿಟಿ ಇಲ್ಲ. ಸೊ ಬಾರ್ನಕಲ್ಸ್ ಏನ್ ಮಾಡುತ್ತೆ ಅಂದ್ರೆ ಬ್ಯಾಕ್ ಆಫ್ ಅ ವೇಲ್ ಅಥವಾ ಇಂಥ ಜಾಗದಲ್ಲಿ ಹೋಗಿ ಸ್ಟಕ್ ಆಗ್ಬಿಡತ್ತೆ. ಅವಾಗ ವೇಲ್ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಅದಕ್ಕೆ ಕೂಡ ಒಂದು ರೈಡ್ ಸಿಗುತ್ತೆ. ಹೋದ ಕಡೆ ಎಲ್ಲ ಊಟ ಕೂಡ ಬೆಟರ್ ಆಗಿ ಸಿಗುತ್ತೆ. ಅವೈಲಬಿಲಿಟಿ ಆಫ್ ಫುಡ್ ಇಸ್ ಆಲ್ಸೋ ಇಂಪ್ರೂವ್ಡ್, ರೈಟ್. ಸೊ ಆ ಕಾರಣಕ್ಕೆ ಇದು ಬಾರ್ನಕಲ್ಸ್ಗೆ ಬೆನಿಫಿಟ್ ಆಗುತ್ತೆ, ವೇಲ್ಗೆ ಬೆನಿಫಿಟೂ ಇಲ್ಲ, ಹಾರ್ಮೂ ಇಲ್ಲ. ಅದಿರೋದ್ರಿಂದ ಇದಕ್ಕೇನು ಡಿಸೀಸ್ ಕಾಸ್ ಆಗ್ತಾ ಇಲ್ಲ. ಇಟ್ಸ್ ನಾಟ್ ಅ ಪ್ಯಾರಸೈಟ್, ಇಟ್ಸ್ ಜಸ್ಟ್ ದೇರ್. ಅಷ್ಟು ದೊಡ್ಡ ಬಾಡಿಯಲ್ಲಿ ಎಲ್ಲೋ 1-2-3 ಕಡೆ ಬಾರ್ನಕಲ್ ಇದ್ರೆ ಅದಕ್ಕೇನಂತ ಎಫೆಕ್ಟ್ ಆಗಲ್ಲ, ಆಯ್ತಾ. ಇನ್ನೊಂದು, ಇದು ಫೈಂಡಿಂಗ್ ನಿಮೋ ಮೂವಿಯಲ್ಲಿ ನೀವು ನೋಡಿರ್ಬೋದು, ಸಿ ಆನಿಮನಿ ಅಂಡ್ ಕ್ಲೌನ್ ಫಿಶ್. ಸಿ ಆನಿಮನಿ ಏನ್ ಮಾಡುತ್ತೆ ಅಂತ ಅಂದ್ರೆ ಇಲ್ಲಿ ಇದು
ನಿಡೇರಿಯನ್ ಅಲ್ವಾ, ಇದರಲ್ಲಿ ಸ್ಟಿಂಗಿಂಗ್ ಸೆಲ್ಸ್ ಎಲ್ಲ ಪ್ರೆಸೆಂಟ್ ಇರುತ್ತೆ. ಯಾವ್ದಾದ್ರು ಪ್ರೆಡಿಟರ್ ಏನಾದ್ರು ಈ ಕಡೆ ಬಂದ್ರೆ ಅದು ಸ್ಟಿಂಗ್ ಮಾಡ್ಬಿಡುತ್ತೆ ಅದನ್ನ. ಆದ್ರೆ ಕ್ಲೌನ್ ಫಿಶ್ಗೆ ಆ ತರ ಪ್ರೊಟೆಕ್ಷನ್ ಏನೂ ಇಲ್ಲ. ಕ್ಲೌನ್ ಫಿಶ್ ನ ಬೇರೆ ಪ್ರೆಡಿಟರ್ಸ್ ತಿನ್ಬಾರ್ದು ಅಂತ ಕ್ಲೌನ್ ಫಿಶ್ ಯಾವಾಗ್ಲೂ ಈ ಸಿ ಅನಿಮನಿ ಸುತ್ತಮುತ್ತಾನೇ ಇರುತ್ತೆ. ಇದರಿಂದ ಸಿ ಅನಿಮನಿಗೆ ಏನಾದ್ರು ಹೆಲ್ಪ್ ಆಯ್ತಾ, ಏನಾದ್ರು ಹಾರ್ಮ್ ಆಯ್ತಾ? ಎರಡೂ ಆಗ್ಲಿಲ್ಲ. ಸಿ ಅನಿಮನಿಗೆ ಇದು ನ್ಯೂಟ್ರಲ್, ಕ್ಲೌನ್ ಫಿಶ್ಗೆ ಇದು ಬೆನಿಫಿಷಿಯಲ್. ಆಮೇಲೆ ಕ್ಯಾಟಲ್ ಅಂಡ್ ಎಗ್ರೆಟ್ಸ್, ಕೌ ಸುತ್ತಮುತ್ತನೇ ಒಂದು ರೀತಿಯ ಪಕ್ಷಿ ನೀವು ನೋಡಿರ್ಬೋದು, ಇದೇ ತರ ಕಾಣಿಸುತ್ತೆ, ಕೊಕ್ಕರೆ ತರಾನೇ. ಇದು ಏನಕ್ಕೆ ಅಲ್ಲಿರುತ್ತೆ ಕೌ ಹತ್ರ ಅಂದ್ರೆ, ಇದು ಇನ್ಸೆಕ್ಟ್ಸ್ ನ ತಿನ್ನುತ್ತೆ. ಕೌ ಮೂವ್ ಆಗುವಾಗ ಅದ್ರ ಕಾಲಿಂದ ಏನ್ ಮೂವ್ಮೆಂಟ್ ಮಾಡುತ್ತೆ, ಅದರಿಂದ ಗ್ರಾಸ್ ಒಳಗಡೆ ಏನ್ ಇನ್ಸೆಕ್ಟ್ಸ್ ಇರುತ್ತೆ ಅದು ಆಚೆ ಬರುತ್ತೆ. ಅದಾಚೆ ಬಂದಾಗ ಇದನ್ನ ಫೀಡ್ ಮಾಡ್ಬೋದು. ಕೌ ಅದ್ರ ಬಾಲನ ಅಲ್ಲಾಡ್ಸಿದ್ರೆ ಕೆಲವೊಂದು ಇನ್ಸೆಕ್ಟ್ಸ್ ಮೂವ್ ಆಗ್ಬೋದು, ಅದು ಇದಕ್ಕೆ ಸಿಗುತ್ತೆ, ಅದನ್ನ ತಿನ್ಬೋದು. ಸೊ ಇದರಿಂದ ಕ್ಯಾಟಲ್ಗಂತೂ ಏನು ಬೆನಿಫಿಟ್ ಇಲ್ಲ, ಈ ಬರ್ಡ್ ಇಂದ ಹಾರ್ಮು ಇಲ್ಲ, ಬೆನಿಫಿಟು ಇಲ್ಲ, ನ್ಯೂಟ್ರಲ್ ಇಂಟ್ರಾಕ್ಷನ್. ಆದ್ರೆ ಎಗ್ರೆಟ್ಸ್ಗೆ ಇಟ್ ಇಸ್ ಬೆನಿಫಿಷಿಯಲ್. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಕಮೆನ್ಸಾಲಿಸಮ್. ನೆಕ್ಸ್ಟ್ ನೋಡೋಣ ಲಾಸ್ಟ್ ಟೈಪ್ ಆಫ್ ಪಾಪ್ಯುಲೇಷನ್ ಇಂಟರಾಕ್ಷನ್. ಇದಕ್ಕೆ ನಾವು ಮ್ಯೂಚುವಲಿಸಮ್ ಅಂತ ಕರಿತೀವಿ. ಮ್ಯೂಚುವಲಿಸಮ್ ಇಸ್ ಅ ಪಾಸಿಟಿವ್ ಇಂಟರಾಕ್ಷನ್. ಎರಡೂ ಇಂಟರಾಕ್ಟಿಂಗ್ ಸ್ಪೀಶೀಸ್ಗೆ ಬೆನಿಫಿಟ್ ಇರುತ್ತೆ ಇದರಲ್ಲಿ. ಸೊ ಪ್ಲಾಂಟ್ಸ್ಗೆ ಪಾಲಿನೇಷನ್ ಆಗಬೇಕು ಅಂತ ಅಂದ್ರೆ, ಕೆಲವೊಂದು ಪ್ಲಾಂಟ್ಸಿಗೆ ಸೀಡ್ಸ್ ಬೇರೆ ಬೇರೆ ಜಾಗಕ್ಕೆ ಡಿಸ್ಪರ್ಸ್ ಆಗಿ ಹೊಸ ಪ್ಲಾಂಟ್ ಫಾರ್ಮ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆಲ್ಲ ಆನಿಮಲ್ಸ್ನ ಅವಶ್ಯಕತೆ ಇರುತ್ತೆ. ಮ್ಯೂಚುವಲಿಸಮ್ ಪ್ಲಾಂಟ್ ಅಲ್ಲೂ ನೋಡ್ಬೋದು, ಆನಿಮಲ್ ಅಲ್ಲೂ ನೋಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು. ಬಟ್ ಪ್ಲಾಂಟ್ಸ್ನ ಆನಿಮಲ್ಸ್ನ ಮಧ್ಯೆ ಮ್ಯೂಚುವಲಿಸಮ್ ಯೂಶಲಿ ಏನಕ್ಕೆ ಇರುತ್ತೆ ಅಂತ ಅಂದ್ರೆ ಫಾರ್ ಪಾಲಿನೇಟಿಂಗ್ ಮತ್ತೆ ಫಾರ್ ಸೀಡ್ ಡಿಸ್ಪರ್ಸಲ್. ಆಯ್ತಾ? ಸೊ ಪ್ಲಾಂಟ್ಸ್ ನ ಆನಿಮಲ್ಸ್ ಬಂದು ಪಾಲಿನೇಟ್ ಮಾಡಲಿ, ಅಂದ್ರೆ ಸೀಡ್ಸ್ ಡಿಸ್ಪರ್ಸ್ ಮಾಡಲಿ ಅನ್ನೋದಕ್ಕೆ ಪ್ಲಾಂಟ್ಸ್ ಏನಾದರೂ ರಿವಾರ್ಡ್ ಕೊಡಬೇಕು ಆನಿಮಲ್ಸ್ಗೆ. ಇಲ್ಲದ್ರೆ ಆನಿಮಲ್ಸ್ ಸುಮ್ಮನೆ ಏನಕ್ಕೆ ಬರುತ್ತೆ ಪ್ಲಾಂಟ್ಸ್ ಹತ್ರ ಅಲ್ವಾ? ಸೊ ಪಾಲಿನೇಟ್ ಮಾಡಕ್ ಬರಲಿ ಅಂತ ಪ್ಲಾಂಟ್ ನೆಕ್ಟರ್ ಪ್ರೊಡ್ಯೂಸ್ ಮಾಡುತ್ತೆ, ಪೋಲನ್ ಗ್ರೀನ್ಸ್ನ ಕೊಡುತ್ತೆ. ಸೀಡ್ ಬಂದು ಡಿಸ್ಪರ್ಸ್ ಮಾಡಲಿ ಅಂತ ಪ್ಲಾಂಟ್ಸ್ ಜ್ಯೂಸಿ ಫ್ರೂಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ? ಸೊ ಈ ರೀತಿಯ ಫೀಸ್ ಅಥವಾ ರಿವಾರ್ಡ್ನ ಕೊಡುತ್ತೆ. ಪ್ಲಾಂಟ್ಸ್ ಆಲ್ಸೋ ಎನ್ಶೋರ್ ಮಾಡಬೇಕು, ಸುಮ್ಮನೆ ಬಂದು ನೆಕ್ಟರ್ನ ಕುಡ್ಕೊಂಡು ಹೋಗಿ ಪಾಲಿನೇಷನ್ ಮಾಡಲಿಲ್ಲ ಅಂತ ಅಂದ್ರೆ, ಚೀಟ್ ಮಾಡಿಬಿಟ್ರೆ, ಸುಮ್ಮನೆ ಬಂದು ಫ್ರೂಟ್ನ ಪಲ್ಪ್ ಮಾತ್ರ ತಿಂದು ಸೀಡ್ನೇ ಡಿಸ್ಪರ್ಸ್ ಮಾಡಲಿಲ್ಲ ಅಂದ್ರೆ, ಆ ರೀತಿ ಎಲ್ಲ ಚೀಟಿಂಗ್ ಮಾಡದೇ ಇರೋ ರೀತಿ ಪ್ಲಾಂಟ್ಸ್ ಕೂಡ ಏನಾದರೂ ಎವಾಲ್ವ್ ಮಾಡಬೇಕು. ಓಕೆನಾ? ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಮ್ಯೂಚುವಲಿಸಮ್ಗೆ ಏನು ಅಂತ ಅಂದ್ರೆ ಫಿಗ್ ಮತ್ತೆ ವಾಸ್ಪ್ನ ರಿಲೇಶನ್ಶಿಪ್. ಫಿಗ್ ಇಸ್ ಒನ್ ಪ್ಲಾಂಟ್. ಆಯ್ತಾ? ಫಿಗ್ ಇಸ್ ಅ ಪ್ಲಾಂಟ್ ಅಂಡ್ ದಿಸ್ ವಾಸ್ಪ್ ಇಸ್ ಅನ್ ಇನ್ಸೆಕ್ಟ್. ಒಂದು ಪ್ಲಾಂಟ್, ಒಂದು ಆನಿಮಲ್. ಎರಡು ಕೂಡ ಒಂದಕ್ಕೊಂದು ರೀಪ್ರೊಡಕ್ಷನ್ಗೋಸ್ಕರ ಡಿಪೆಂಡೆಂಟ್ ಆಗಿದೆ. ಫಿಗ್ ಫ್ರೂಟ್ ಅಥವಾ ಇನ್ಫ್ಲಾರೆಸೆನ್ಸ್ ಏನಿರುತ್ತೆ, ಈ ಇನ್ಫ್ಲಾರೆಸೆನ್ಸ್ ನ ಒಳಗಡೆ ಹೋಗಿ ಈ ವಾಸ್ಪ್ ಮೊಟ್ಟೆ ಇಡೋದು. ಅದಕ್ಕೆ ಬೇರೆ ಮೊಟ್ಟೆ ಇಡೋದಕ್ಕೆ ಜಾಗನೇ ಗೊತ್ತಿಲ್ಲ. ಸೊ ಈ ವಾಸ್ಪ್ ಫಿಗ್ ಇನ್ಫ್ಲಾರೆಸೆನ್ಸ್ ಒಳಗಡೆ ಹೋಗಿ ಮೊಟ್ಟೆ ಇಟ್ಟು ವಾಪಸ್ ಬರೋಷ್ಟರಲ್ಲಿ ಪಾಲಿನೇಷನ್ ನ ಮಾಡ್ಬಿಟ್ಟಿರುತ್ತೆ. ಈ ಫಿಗ್ ಪ್ಲಾಂಟ್ ಪಾಲಿನೇಟ್ ಆಗ್ಬೇಕಂದ್ರೆ ಅದು ಸಾಧ್ಯ ಇರೋದು ಬರೀ ವಾಸ್ಪ್ನಿಂದ. ಓಕೆನಾ? ಮೊಟ್ಟೆ ಏನೋ ಇಡ್ತು, ಮೊಟ್ಟೆ ಇಡಕ್ ಜಾಗ ಕೊಡೋದಲ್ದೆ ಆ ಮೊಟ್ಟೆ ಹ್ಯಾಚ್ ಆಗಿ ಲಾರ್ವಾ ಫಾರ್ಮ್ ಆಗುತ್ತೆ. ಲಾರ್ವಾಗೆ ಫುಡ್ ಬೇಕು ಅಂತ ಅಂದ್ರೆ ಆ ಫುಡ್ನ ಕೂಡ ಈ ಕೆಲವೊಂದು ಸೀಡ್ಸ್ ವಿಲ್ ಆಕ್ಟ್ ಲೈಕ್ ಫುಡ್ಸ್ ಫಾರ್ ದಟ್ ಲಾರ್ವಾ. ಆಯ್ತಾ? ಸೊ ಆ ವಾಸ್ಪ್ ನೆಕ್ಸ್ಟ್ ಜನರೇಷನ್ ಫ್ಲೈಸ್ ಬರಬೇಕು ಅಂತ ಅಂದ್ರೆ ಈ ಫಿಗ್ ಇದ್ರೆ ಮಾತ್ರ ಅದ್ರೊಳಗೆ ಮೊಟ್ಟೆ ಇಟ್ಟು ಅದ್ರೊಳಗಡೆ ಹ್ಯಾಚ್ ಆಗಿ ಅದ್ರೊಳಗಡೆನೆ ಡೆವಲಪ್ ಆಗಿ ಆಚೆಗೆ ಬರೋದು. ಆ ಫಿಗ್ ಇಲ್ಲ ಅಂದ್ರೆ ಆ ವಾಸ್ಪ್ ನೆಕ್ಸ್ಟ್ ಜನರೇಷನ್ ಬರೋದಕ್ಕೆ ಸಾಧ್ಯ ಇಲ್ಲ. ಆ ವಾಸ್ಪ್ ಇಲ್ಲ ಅಂದ್ರೂ ಕೂಡ ಫಿಗ್ ನೆಕ್ಸ್ಟ್ ಜನರೇಷನ್ ಬರೋದಕ್ಕೆ ಸಾಧ್ಯ ಇಲ್ಲ. ಆ ವಾಸ್ಪ್ನ ಬಿಟ್ಟು ಬೇರೆ ಇನ್ಸೆಕ್ಟ್ಗೆ ಒಳಗೆ ಹೋಗಿ ಪಾಲಿನೇಟ್ ಮಾಡೋದಕ್ಕೆ ಬರಲ್ಲ. ಪಾಲಿನೇಷನ್ ಮಾಡಲಿಲ್ಲ ಅಂತ ಅಂದ್ರೆ ಫರ್ಟಿಲೈಸೇಷನ್ ಆಗಲ್ಲ. ಫರ್ಟಿಲೈಸೇಷನ್ ಆಗಿಲ್ಲ ಅಂದ್ರೆ ಸೀಡ್ ಫಾರ್ಮೇಷನ್ ಆಗಲ್ಲ. ಸೀಡ್ ಫಾರ್ಮೇಷನ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಆ ಕಾರಣಕ್ಕೆ ಇದೆರಡು ಕೂಡ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್ ಫಾರ್ ರೀಪ್ರೊಡಕ್ಷನ್. ಯಾವುದೋ ಕಾರಣಕ್ಕೆ ಫಿಗ್ ಎಕ್ಸ್ಟಿಂಕ್ಟ್ ಆಗೋಯ್ತು ಅಂತ ಅಂದ್ರೆ ಆ ವಾಸ್ಪ್ಗೆ ಮೊಟ್ಟೆ ಇಡಕ್ಕೆ ಬೇರೆ ಜಾಗ ಗೊತ್ತಿಲ್ಲ, ಇಟ್ ಮೈಟ್ ಆಲ್ಸೋ ಗೋ ಎಕ್ಸ್ಟಿಂಕ್ಟ್. ಅಥವಾ ಮಾತ್ ಎಕ್ಸ್ಟಿಂಕ್ಟ್ ಆಗೋಯ್ತು ಅಂದ್ರೆ ಬೇರೆ ಪಾಲಿನೇಟರ್ ಇಲ್ಲ, ದಿಸ್ ಮೈಟ್ ಆಲ್ಸೋ ಗೋ ಎಕ್ಸ್ಟಿಂಕ್ಟ್. ಏನಾದ್ರೂ ಸ್ವಲ್ಪ ಚೇಂಜಸ್ ಎವಲ್ಯೂಷನ್ ಆಗ್ತಾ ಸ್ವಲ್ಪ ಮಾಡಿಫಿಕೇಶನ್ಸ್ ಎಲ್ಲ ಪ್ಲಾಂಟ್ ಮಾಡ್ಕೋತಿದ್ದ ಹಾಗೆ ಅದಕ್ಕೆ ತಕ್ಕಂತೆ ಈ ಫಿಗ್ ಕೂಡ ಮಾಡಿಫೈ ಆದ್ರೆ ಅವಾಗ ಮಾತ್ರ ಅದೆರಡು ಎಕ್ಸಿಸ್ಟ್ ಆಗೋದಕ್ಕೆ ಸಾಧ್ಯ ಒಟ್ಟಿಗೆ. ಆಯ್ತಾ? ಸೊ ಜನರಲ್ ಆಗಿ ಇದೆರಡು ಕೂಡ ಕೋ ಎವಾಲ್ವ್ ಆಗುತ್ತೆ. ದಟ್ ಈಸ್ ಅಬೌಟ್ ಒನ್ ಗುಡ್ ಎಕ್ಸಾಂಪಲ್ ಫಾರ್ ಮ್ಯೂಚುವಲಿಸಮ್. ಇನ್ನೊಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಇದೆ. ಇದು ಒಂದು ಪ್ಲಾಂಟ್ ಮತ್ತೆ ಆನಿಮಲ್ ಮಧ್ಯೆ. ಯಾವುದು ಪ್ಲಾಂಟ್ ಅಂತ ಅಂದ್ರೆ ಒಂದು ಆರ್ಕಿಡ್. ಈ ಆರ್ಕಿಡ್ ನ ಸೈಂಟಿಫಿಕ್ ನೇಮ್ ಆಫ್ರಿಸ್. ಪ್ಲಾಂಟ್ ಆಫ್ರಿಸ್. ಆನಿಮಲ್ ಯಾವುದು ಅಂತ ಅಂದ್ರೆ ಯಾವುದೋ ಒಂದು ಸ್ಪೀಶೀಸ್ ಆಫ್ ಬಿ. ಇದೇನ್ ಮಾಡುತ್ತೆ ಅಂದ್ರೆ ಇದಕ್ಕೆ ನಾವು ಸೂಡೋ ಕಾಪ್ಯುಲೇಷನ್ ಅಂತ ಕರಿತೀವಿ. ಸೂಡೋ ಅಂದ್ರೆ ಫಾಲ್ಸ್ ಕಾಪ್ಯುಲೇಷನ್. ಇದು ಆರ್ಕಿಡ್ ನ
ಫ್ಲವರ್ ಆಯ್ತಾ. ಈ ಫ್ಲವರ್ನ ಪೆಟಲ್ಸ್ ಎಷ್ಟು ಚೆನ್ನಾಗಿ ಮಾಡಿಫೈ ಆಗ್ಬಿಟ್ಟಿದೆ ಅಂತ ಅಂದ್ರೆ ಇದು ಆಕ್ಚುಲಿ ಈ ಬಿ ಸ್ಪೀಶೀಸ್ದು ಫೀಮೇಲ್ ತರ ಕಾಣಿಸುತ್ತೆ. ಸೊ ಈ ಮೇಲ್ ಬಿ ಏನಾದ್ರೂ ಈ ಫ್ಲವರ್ನ ನೋಡಿದ್ರೆ ಅದನ್ನ ಫೀಮೇಲ್ ಬಿ ಅಂತ ಅನ್ಕೊಂಡ್ಬಿಡುತ್ತೆ. ನೋಡಿ ಇದು ಮುಖ ತರ ಇದೆ, ಇದು ಕಣ್ಣು ತರ ಇದೆ, ಇದು ವಿಂಗ್ಸ್ ತರ ಇದೆ, ಎಕ್ಸಾಕ್ಟ್ಲಿ ಫೀಮೇಲ್ ಬಿ ಹೆಂಗಿರುತ್ತೋ ಅದೇ ರೀತಿ ಕಾಣಿಸುತ್ತೆ. ಸೊ ಇದು ಫೀಮೇಲ್ ಬಿ ಅಂತ ಅನ್ಕೊಂಡು ಇದೇ ಫ್ಲವರ್ ಮೇಲೆ ನೋಡಿ, ಇದು ಆಕ್ಚುಲಿ ಫ್ಲವರ್ ಜೊತೆ ಕಾಪ್ಯುಲೇಟ್ ಮಾಡುತ್ತೆ. ಇದು ಮಾಡೋದ್ರಿಂದ ಫ್ಲವರ್ಗೆ ಬೆನಿಫಿಟ್ ಏನು ಅಂತ ಅಂದ್ರೆ ಪಾಲಿನೇಷನ್ ಆಗೋಯ್ತು. ವಿ ಆರ್ ಲರ್ನಿಂಗ್ ಅಬೌಟ್ ಇಟ್ ಆಸ್ ಅನ್ ಎಕ್ಸಾಂಪಲ್ ಫಾರ್ ಮ್ಯೂಚುವಲಿಸಮ್. ಹಾಗಿದ್ರೆ ಈ ಇನ್ಸೆಕ್ಟ್ ಈ ಬೀಗೆ ಏನ್ ಬೆನಿಫಿಟ್ ಇದರಿಂದ ಬೀಗಂತೂ ರೀಪ್ರೊಡಕ್ಷನ್ ಸಕ್ಸಸ್ಫುಲ್ ಆಗಿ ಆಗ್ಲಿಲ್ಲ ಅಲ್ವಾ. ಯಾಕಂದ್ರೆ ದಿಸ್ ಇಸ್ ನಾಟ್ ಅ ರಿಯಲ್ ಫೀಮೇಲ್ ಬಿ, ದಿಸ್ ಇಸ್ ಲುಕಿಂಗ್ ಲೈಕ್ ಅ ಫೀಮೇಲ್ ಬಿ ಬಟ್ ಇಟ್ಸ್ ಆಕ್ಚುಲಿ ಅ ಫ್ಲವರ್. ಸೊ ಇಲ್ಲಿ ರಿಯಲ್ ರೀಪ್ರೊಡಕ್ಷನ್ ಅಂತೂ ಆಗಿಲ್ಲ. ಆದ್ರೆ ಬೆನಿಫಿಟ್ ಏನು ಅಂತ ಅಂದ್ರೆ ಈ ಕಾಪ್ಯುಲೇಷನ್ ಮಾಡೋ ಟೈಮಲ್ಲಿ ಕೆಲವೊಂದು ಹ್ಯಾಪಿ ಹಾರ್ಮೋನ್ಸ್ ಎಲ್ಲ ಪ್ರೊಡ್ಯೂಸ್ ಆಗಿರುತ್ತೆ, ಅದರಿಂದ ಸ್ವಲ್ಪ ಪ್ಲೆಜರ್ ಸಿಕ್ಕಿರುತ್ತೆ ಈ ಬೀಗೆ. ಸೊ ಇಟ್ ಇಸ್ ಬೆನಿಫಿಷಿಯಲ್ ಫಾರ್ ಬೋತ್ ಆಫ್ ದೆಮ್. ಓಕೆ, ಸೊ ಇದಕ್ಕೆ ನಾವು ಸೆಕ್ಷುವಲ್ ಡಿಸೀಟ್ ಅಂತ ಕೂಡ ಕರಿತೀವಿ. ಡಿಸೀಟ್ ಅಂದ್ರೆ ಮೋಸ ಅಲ್ವಾ, ಚೀಟಿಂಗ್. ಸೊ ಇಲ್ಲಿ ಸೆಕ್ಷುವಲ್ ಡಿಸೀಟ್ ಆಗ್ತಾ ಇದೆ ಬಿಗೆ, ಬಿಕಾಸ್ ಈ ಆರ್ಕಿಡ್ ನ ಫ್ಲವರ್ ಪೆಟಲ್ಸ್ ಸೇಮ್ ಫೀಮೇಲ್ ಬಿ ತರನೇ ಕಾಣಿಸ್ತಾ ಇದೆ. ಇದು ಕನ್ಫ್ಯೂಸ್ ಆಗಿ ಅದನ್ನ ಫೀಮೇಲ್ ಬಿ ಅಂತ ಹೋಗಿ ಕಾಪ್ಯುಲೇಷನ್ ಮಾಡಿದೆ ಆಯ್ತಾ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಮ್ಯೂಚುವಲಿಸಮ್. ಇಷ್ಟೇ ಇರೋದು ಈ ಚಾಪ್ಟರ್ ನಲ್ಲಿ. ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಕೂಡ ಕಂಪ್ಲೀಟ್ ಆಯ್ತು. ಇವತ್ತು ನಾವು ಏನೆಲ್ಲ ನೋಟ್ಸ್ PPT ಯೂಸ್ ಮಾಡಿದೀನಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಅದು ಸೇಮ್ PPT ನಿಮಗೆ PDF ಫಾರ್ಮ್ಯಾಟ್ ನಲ್ಲಿ ನೋಟ್ಸ್ ಆಗಿ ಸಿಗುತ್ತೆ. ಹಾಗೆ ಈ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಕೂಡ ನಿಮಗೆ PDF ಫಾರ್ಮ್ಯಾಟ್ ನಲ್ಲಿ ಸಿಗುತ್ತೆ. ಫಾರ್ ದ್ಯಾಟ್ ಯು ವಿಲ್ ಹ್ಯಾವ್ ಟು ರಿಜಿಸ್ಟರ್ ಇನ್ ಕಾವೇರಿ ಬ್ಯಾಚ್ ನಮ್ಮ PW ಆಪ್ ನಲ್ಲಿ. PW ಆಪ್ ಅಲ್ಲಿ ನೀವೇನು ಫೀಸ್ ಪೇ ಮಾಡೋ ಹಾಗಿಲ್ಲ. ಇಟ್ ಇಸ್ ಅ ಫ್ರೀ ಬ್ಯಾಚ್, ಸೊ ಯು ಕ್ಯಾನ್ ಎನ್ರೋಲ್ ದೇರ್ ಅಂಡ್ ಆಕ್ಸೆಸ್ ಯೋರ್ DPP ಕ್ವೆಶನ್ಸ್ ಮತ್ತೆ ಈ ನೋಟ್ಸ್ ಎಲ್ಲ ಕೂಡ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಸಿಗೋಣ. ಹೋಪ್ಫುಲಿ ಈ ಸೆಷನ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.